ಶಿವರಾತ್ರಿಯ ವಿಶೇಷ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಶ್ರೀ ಶ್ರೀ ರಾಧಾ ಮಾಧವ, ಶ್ರೀ ಶ್ರೀ ಗೌರಿತ, ಶ್ರೀ ಜಗನ್ನಾಥಬಲ್ಲೆ ಸುಗತಮಯ್ಯ, ಶ್ರೀ ಶ್ರೀ ದೇವ ಮತ್ತೆ ಎಲ್ಲ ಆಚಾರ್ಯರ ಶ್ರೀಲ ಪ್ರಭುಪಾದರ ಮತ್ತು ಎಲ್ಲ ವೈಷ್ಣವರ ಆಶೀರ್ವಾದವನ್ನು ಕೊಟ್ಟ ಇವತ್ತಿನ ಈ ಸತ್ಸಂಗಕ್ಕೆ ನಾನು ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತೇನೆ. ಶಿವರಾತ್ರಿಯ ವಿಶೇಷ ಮಹಾಭಾರತದಲ್ಲಿ ಭೀಷ್ಮರು ಯುಧಿಷ್ಠಿರ ಮಹಾರಾಜರಿಗೆ ವರ್ಣನೆ ಮಾಡ್ತಾ ಇದ್ದಾರೆ. ರಾಜ ಚಿತ್ರಭಾನು ಅಂತ ಒಬ್ಬ ತುಂಬಾ ಪ್ರಸಿದ್ಧವಾದಂತಹ ರಾಜ ಆಗಿದ್ದ. ಇವರು ತಪಸ್ಸೆ ಮಾಡ್ತಾ ಇದ್ರು, ಒಂದು ಉಪವಾಸ ಮಾಡ್ತಾ ಇದ್ರು ಶಿವರಾತ್ರಿಯ ದಿನ. ಆಗ ಅಲ್ಲಿ ಅಷ್ಟಾವಕ್ರ ಮುನಿ ಬಂದು ಕೇಳ್ತಾರೆ, ನೀವ್ ಯಾಕೆ ತಪಸ್ಸೆ ಮಾಡ್ತಾ ಇರೋದು, ಏನಿದು ಉಪವಾಸ ಮಾಡ್ತಾ ಇರೋದು, ಕಾರಣ ಏನು? ಆಗ ಅವನಿಗೆ ಅವ್ರು ಹೇಳ್ತಾರೆ, ನಾನು ನನ್ನ ಸ್ವಯಂ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ನಾನು ಎಷ್ಟು ವರ್ಷಗಳ ಹಿಂದೆ, ಎಷ್ಟೋ ಒಂದು ಜನ್ಮಗಳ ಹಿಂದೆ ನಾನೊಬ್ಬ ಬೇಡ ಆಗಿದ್ದೆ. ಬೇಡ ಅಂದ್ರೆ ಹಂಟರ್, ಪ್ರಾಣಿಗಳನ್ನ ಕೊಂದು ವನವಾಸದಲ್ಲಿ ವಾಸ ಮಾಡ್ತಾ ನನ್ನ ಜೀವನ ಮಾಡ್ತಾ ಇದ್ದೆ. ಆಗ ಒಂದು ದಿನ ಅಚಾನಕ್ ಆಗಿ ನಾನು ಬೇಟೆಯನ್ನ ಆಡಿ ಆ ದಿನ ತುಂಬಾ ನೀರು ಕುಡಿಯೋದಿರ್ಲಿಲ್ಲ, ಆಮೇಲೆ ತಿನ್ನೋದಕ್ಕೆ ಆಹಾರವೇ ಇರ್ಲಿಲ್ಲ. ನಾನು ತುಂಬಾ ಬಳಲೋಗ್ಬಿಟ್ಟಿದ್ದೆ. ಆಗ ನಾನು ಒಂದು ಕೊಂದಾಕಿರೋದೊಂದು ಜಿಂಕೆಯನ್ನ ನಾನು ಹೆಗಲ ಮೇಲೆ ಹಾಕೊಂಡು ಹೋಗ್ತಾ ಇದ್ದೆ. ಕತ್ಲೆ ಆಗೋಗ್ಬಿಡ್ತು, ಹೋಗ್ಲಿಕ್ಕೆ ನನಗೆ ದಾರಿಯನ್ನು ಗೊತ್ತಾಗಿಲ್ಲ. ಆ ದಿನ ಹೇಗಾದ್ರೂ ಅಲ್ಲೇ ಇರ್ಬೇಕು ಅಂತ ಹೇಳಿ ಒಂದು ಮರವನ್ನು ಹತ್ತಿ ನಾನು ಆ ದಿನ ರಾತ್ರಿ ಅಲ್ಲೇ ಮಲ್ಕೊಂಡಿದ್ದೆ. ಮಲ್ಕೊಂಡಿರುವಾಗ ಅದು ಜಿಂಕೆನು ಅಲ್ಲೇ ಹಾಕಿದ್ದೆ. ಅದಾದ್ಮೇಲೆ ಆದ್ರೆ ನಾನು ವ್ಯಥೆ ಇತ್ತು. ಯಾಕಂತ ಹೇಳಿದ್ರೆ ನಾನು ಹೋಗಿಲ್ಲ ಅಂತ ಹೇಳಿದ್ರೆ ಮಕ್ಕಳು, ಹೆಂಡತಿ ಅವ್ರಿಗೆಲ್ಲ ಊಟ ಇಲ್ಲಿಂದ ಪ್ರತಿದಿನ ಹೋಗ್ಕೊಡ್ತಾ ಇದ್ದೆ. ಈಗ ನನಗೆ ಅದಕ್ಕೋಸ್ಕರ ಅಳ್ತಾ ಇದ್ದೆ. ನಾನು ಆ ವ್ಯಾಮೋಹದಿಂದ ಇಷ್ಟ ಅಳ್ತಾ ಇದ್ದೆ. ನಾನು ಯಾವ್ದೇ ಕಣ್ಣೀರು ಬರ್ತಾ ಇತ್ತು. ಆ ಕಣ್ಣೀರು ಬಂದು ಅಪೂರ್ತಿ ಮರ ಎಲ್ಲ ತೇವತಾ ಇತ್ತು. ಅದಷ್ಟೇ ಅಲ್ಲ, ಆಮೇಲೆ ಹಸಿರು ಇತ್ತು. ಆ ದಿನ ನಾನು ಬಾಯಾರದಿಂದ ಬೆಳಗಿದ್ದೆ, ಹಸುವಿನಿಂದ ನರಳ್ತಾ ಇದ್ದೆ, ಆಮೇಲೆ ಕಣ್ಣೀರು ಸುರಿಸ್ತಾ ಇದ್ದೆ. ಆಮೇಲೆ ರಾತ್ರಿ ಪೂರ್ತಿ ನಾನು ಎದ್ದೇಳೇ ಬಂದಿಲ್ಲ. ಆಮೇಲೆ ಅದು ಬಿಲ್ವ ವೃಕ್ಷ ಇತ್ತು. ಅಲ್ಲಿ ಎಲೆಗಳಿಂದ ನಾನು ಅದನ್ನ ಯೋಚನೆ ಮಾಡ್ಕೊಂಡು ಒಂದು ಎಲೆಯಲ್ಲೆಲ್ಲ ತೆಗೆದು ಹಾಕ್ತಾ ಇದ್ದೆ. ಆಮೇಲೆ ಬೆಳಿಗ್ಗೆ ಆಯ್ತು. ಆಮೇಲೆ ಜಿಂಕೆಯನ್ನ ತಗೊಂಡು ಹೋಗಿ ಮನೆಗೆ ಹೋಗಿ ಆಮೇಲೆ ಎಲ್ಲರಿಗೂ ಊಟ ಮಾಡಿಸಿದ್ವಿ. ಆಮೇಲೆ ಯಾರೊಬ್ರು ಬಂದ್ರು, ಒಬ್ಬ ಬ್ರಾಹ್ಮಣ ಬಂದ, ಯಾರೊಬ್ರು ವ್ಯಕ್ತಿ ಬಂದ. ಆ ವ್ಯಕ್ತಿಗೆ ನಾನು ಊಟ ಮಾಡ್ಬೇಕಾಗಿದ್ದೆ. ಆದ್ರೆ ಅವ್ರು ಬಂದಿದ ತಕ್ಷಣ ಏನ್ ಮಾಡಿದೆ, ಅವರು ಸ್ವಲ್ಪ ಊಟ ಕೊಟ್ಟೆ. ಆಮೇಲೆ ಅವ್ರನ್ನೆಲ್ಲ ಆದ್ಮೇಲೆ ನಾನು ಊಟ ಮಾಡಿದೆ. ಈಗ ಆಗಿದ ತಕ್ಷಣ ಜೀವನ ಹಿಂಗೆ ಕಳೆದೋಯ್ತು. ನನ್ನ ಜೀವನದ ಅಂತ್ಯದಲ್ಲಿ ನನಗೆ ಮರಣ ಕಾಲ ಬಂದಾಗ ತಕ್ಷಣ ಅಲ್ಲಿ ಯಮದೂತರ ಹೊರಗಿತ್ತಲ್ಲ, ಸ್ವಲ್ಪ ಅಡ್ರೆಸ್ ಚೇಂಜ್ ಆಗುತ್ತೆ. ಹಾಗೆ ಈ ಶಿವದೂತರು ಬಂದ್ಬಿಟ್ಟು, ಈ ಶಿವದೂತರು ಬಂದು ಹೇಳಿದ್ರು, ನಡಿಗೆ ಕೈಲಾಸ ಹೋಗೋಣ ಇಲ್ಲ ಅಂತ ಹೇಳಿದ್ರು. ನಾನು ಹೇಳ್ತಾ ಅದೇ ನನಗೆ ನರಕಕ್ಕೆ ಫಿಕ್ಸ್ ಆಗೋಗ್ಬಿಟ್ಟಿತ್ತು, ಅದೇಗೆ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಯಾಕಂದ್ರೆ ನಿಮಗೆ ಒಂದಾವೊಂದು ಕಾರಣದಲ್ಲಿ ಆ ದಿನ ನೀವು ಬೇಟೆ ಆಡಿದಾಗ ಊಟ ಏನು ಸಿಕ್ಕಿರ್ಲಿಲ್ಲ, ನೀರು ಇರ್ಲಿಲ್ಲ. ಆ ದಿನ ಮರದ ಮೇಲೆ ಕುತ್ಕೊಂಡಿದ್ರಿ. ಆ ಮರ ಯಾವ್ದಾಗಿತ್ತು, ಬಿಲ್ವ ಅಂತ ಇದೆ. ಬಿಲ್ವಪತ್ರೆ ಶಿವನಿಗೆ ತುಂಬಾ ಶ್ರೇಷ್ಠಕರವಾಗಿರುವಂತದ್ದು. ಅದು ನೀವು ಅದು ಎಲೆ ಒಂದೊಂದೊಂದು ತೆಗೆದು ಹಾಕ್ತಾ ಇದ್ರಲ್ಲ, ಆ ಮರದ ಕೆಳಗಡೆ ಒಂದು ಲಿಂಗ ಇತ್ತು. ಆ ಮರದ ಮೇಲೆ ನೀವು ಆ ಲಿಂಗಗಳಲ್ಲಿ ಆ ಬಿಲ್ವ ಪತ್ರವನ್ನು ಹಾಕ್ತಾ ಇದ್ರಿ. ಆಮೇಲೆ ನಿಮ್ಮ ವ್ಯಾಮೋಹದಿಂದ ನೀವು ಅಂತ ಇದ್ರಿ ಅಲ್ಲ, ಹೆಂಡತಿ ಮಕ್ಕಳು ಅಂತ, ಆ ವ್ಯಾಮೋಹದಿಂದ ಕಣ್ಣೀರ್ ಬರ್ತಾ ಇತ್ತು. ಅದೆಲ್ಲ ಲಿಂಗ ಮೇಲೆ ಬೆಳ್ತಾ ಇತ್ತು. ನೀವು ಅಂಕಿತವಾಗಿದ್ರಿ. ಅದಷ್ಟೇ ಅಲ್ಲ, ನೀವು ಉಪವಾಸ ಮಾಡಿದ್ರಿ, ಜಾಗರಣೆನೂ ಮಾಡ್ಬಿಟ್ರಿ. ಈ ಶಿವರಾತ್ರಿಯನ್ನ ನೀವು ಆಚರಣೆ ಮಾಡಿದ್ರಿ. ಒಂದು ಗೊತ್ತಿಲ್ಲದೆ ಶಿವರಾತ್ರಿ ಅಧ್ಯಯನ ಮಾಡ್ತಿದ್ರಿ.
So ಅದಕ್ಕೋಸ್ಕರ ನಿಮಗೆ ಅಲ್ಲಿಂದ ನಾನು ದೂತರ ಬಂದಿದ್ದಾನೆ, ಈಗ ನನಗೆ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ. ಅಂತ ಹೇಳಿ ಶಿವನ ಬಗ್ಗೆ ಶಿವನಿಗೆ ಹೇಳ್ತಾರಲ್ಲ ಏನು ಆಶುತೋಷ. ಆಶುತೋಷ ಅಂದ್ರೆ ತುಂಬಾ ಬೇಗ ಖುಷಿ ಆಗುತ್ತೆ, ತುಂಬಾ ಬೇಗ ಕೋಪನೂ ಆಗ್ಬಿಡ್ತಾರೆ. ಎಷ್ಟು ಬೇಗ ಅವ್ರನ್ನ ಸಂತೋಷಗೊಳಿಸ್ಬೋದು ಅಷ್ಟೇ ಬೇಗ ಕೋಪನೂ ಬೆಳೆಸ್ಬೋದು. ಆದ್ರೆ ಯಾಕಂತ ಹೇಳಿದ್ರೆ ಅವರ ಹೃದಯ ಅಷ್ಟು ಕರುಣೆಯಿಂದ ತುಂಬಿದೆ, ದಯೆಯಿಂದ ತುಂಬಿದೆ. ಅದಕ್ಕೋಸ್ಕರ ಯಾರೇ ಭಕ್ತರು ಅವರಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ತುಂಬಾ ಬೇಗ ಅವರು ವರವನ್ನ ಕೊಟ್ಬಿಡ್ತಾರೆ. ವಿಶೇಷವಾಗಿ ಯಾರಾದ್ರೂ ವೈಷ್ಣವರು ಹೋಗಿ ಪ್ರಾರ್ಥನೆ ಮಾಡಿದ್ರೆ ಇನ್ನೂ ಬೇಗ ವರ ಕೊಡ್ತಾರೆ. ಅದಕ್ಕೋಸ್ಕರ ವೃಂದಾವನದಲ್ಲಿ ಶಿವನ ಆರಾಧನೆ ನಡೆಯುತ್ತೆ. ಕೆಲವು ಕಡೆ ಕೇಳ್ತಾರೆ ಬರೀ ಶೈವರಷ್ಟೇ ಶಿವನ ಆರಾಧನೆಯನ್ನ ಮಾಡ್ತಾರ ಇಲ್ಲ. ಶಿವನ ಆರಾಧನೆ ವೈಷ್ಣವರು ಮಾಡುವಂತಹ ರೀತಿ, ಶೈವರು ಮಾಡುವಂತಹ ರೀತಿ ಬೇರೆ ಇದೆ. ಆರಾಧನೆ ಮಾಡುವುದು, ಆದ್ರೆ ಯಾವ ಭಾವನೆಯಿಂದ ಆರಾಧನೆ ಮಾಡ್ತೀವಿ ಅದಕ್ಕೆ ಫಲ ಸಿಗುತ್ತೆ. ಯಾವ ಮನೋಭಾವನೆಯಿಂದ, ಯಾವ ಕನ್ಸೆಪ್ಷನ್, ಯಾವ ಮೂಡ್ ಇಂದ ಮತ್ತು ಯಾವ ಆಸ್ಪಿರೇಷನ್, ಯಾವ ಅಭಿಲಾಷೆಯಿಂದ ನಾವು ಮಾಡ್ತೀವಿ ಅದರ ತಕ್ಕಂತೆ ಫಲ ಬರುತ್ತೆ. ಇಲ್ಲಿ ಶಿವನ ಆರಾಧನೆ ಅಂತ ಹೇಳಿದ್ರೆ ಯಾವ ಭಾವನೆಯಿಂದ ವೈಷ್ಣವರು ಮಾಡ್ತಾರೆ, ಭಕ್ತಿಯಲ್ಲಿ ಉನ್ನತಿ ಆಗ್ಲಿ ಅಂತ ಹೇಳಿ. ವೈಷ್ಣವರು ಯಾವಾಗ ಕೇಳಿದಾಗ ಅವ್ರು ಹೇಳ್ತಾರೆ ಶಿವನ ಪರಮ ಆರಾಧ್ಯ ದೈವ ಯಾರ ರಾಮನ ನಾಮ ಜಪ ಮಾಡ್ತಾರೆ. ಸಂಕರ್ಷಣ ನೀವು ಭಾಗದಲ್ಲಿ ಓದಿದಾಗ ಸಂಕರ್ಷಣ ಅವರ ಆರಾಧ್ಯ ದೈವ, ಸದೈವ ಸಂಕರ್ಷಣ ಅವರು ಆರಾಧನೆ ಮಾಡ್ತಾರೆ. ಸೊ ಆ ರೀತಿ ಇರುವಾಗ ನಾವು ಶಿವನಿಗೆ ಹತ್ರ ಹೋಗಿ ನಾವು ಪ್ರಾರ್ಥನೆಯನ್ನ ಏನಾದ್ರೂ ಮಾಡಿದ್ರೆ ತುಂಬಾ ಬೇಗ ಅವರು ಕೃಪಾಕಟಾಕ್ಷವನ್ನು ತೋರಿಸಿ. ನೋಡಿ, ಯಾರಾದ್ರೂ ನೋಡಿದ್ರೆ ಎಷ್ಟೊಂದು ವೈಷ್ಣವರು ಅವರು ಭಗವಂತನ ಆರಾಧನೆ ಮಾಡೋಕ್ಕಿಂತ ಮುಂಚೆ ಅವರು ಶಿವನ ಆರಾಧನೆ ಮಾಡ್ತಾ ಇದ್ರು. ಈಗ ಎಷ್ಟು ಜನ ಇರ್ಬೋದು ಕೈ ಎತ್ತಿ? ನಾನು ಕೈ ಎತ್ತಿದ್ದೀನಿ. ಇದು ಹಾಗಿದ್ದರೆ ಯಾರು ನಿಷ್ಕಾಮತೆಯಿಂದ ಶಿವನ ಆರಾಧನೆ ಮಾಡ್ತಾರೆ, ಬರೀ ಭೌತಿಕ ಇಚ್ಛೆಗಳಿಗೆ ಹೋಗಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡೋದು ಹೇಳ್ತಾ ಇಲ್ಲ. ಯಾರು ನಿಜವಾಗಿಯೂ ಶ್ರದ್ಧೆಯಿಂದ ಆರಾಧನೆ ಮಾಡ್ತಾರೆ, ಶಿವ ಅವರಿಗೆ ರೂಟ್ ಡೈವರ್ಷನ್ ಮಾಡಿ ಇಸ್ಕಾನ್ ಹತ್ರ ಹೋಗ್ತಾರೆ. ಇದು ಸಾಮಾನ್ಯವಾಗಿ ಆಗುತ್ತೆ. ಎಷ್ಟೊಂದು ಜನ ಹೆಸರು ಹೇಳೋದಕ್ಕೆ ಕಡಿಮೆ, ಆದ್ರೆ ಎಷ್ಟೊಂದು ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಶ್ಲೋಕದಲ್ಲಿ ಹಿಂದಿನ ಹೇಳ್ತಾ ಇದ್ದಾರೆ, ನಾವು ಹಿಂದೆ ಚರ್ಚೆ ಮಾಡಿರ್ಬೋದು ಅನ್ಕೊಳ್ತೀನಿ. ನಾವು ಹಿಂದೆ ಯಾರು ಇದು ಇವತ್ತು ಗೀತೆಯ 2ನೇ ಭಾಗ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಆಲ್ರೆಡಿ ಒಂದು ಭಾಗ ನಾವು ಹಿಂದಿನ ಚರ್ಚೆ ಮಾಡಿದೀವಿ. ನಾನು ಹೆಚ್ಚು ಚರ್ಚೆ ಮಾಡೋದಿಲ್ಲ, ಯಾಕಂದ್ರೆ ಸಮಯದ ಕಡಿಮೆ ಇದೆ. ಯಾಕಂದ್ರೆ ಇವತ್ತು ಗೀತೆಯನ್ನ ನಾವು ಮುಗಿಸ್ಬೇಕು, ಪ್ರಾರಂಭ ಮಾಡ್ಬೇಕು, ಮುಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಎಷ್ಟು ಶ್ಲೋಕಗಳಿದೆ ಅಂದ್ರೆ ಸುಮಾರು 33ರಿಂದ 68 ಶ್ಲೋಕಗಳು. ಸೊ ಆಲ್ಮೋಸ್ಟ್ 35 ಶ್ಲೋಕಗಳು ಸಂಪೂರ್ಣವಾಗಿ. ನಾನು ಆದಷ್ಟು ಸ್ವಲ್ಪ ಫಾಸ್ಟ್ ಗೇರ್ ನಲ್ಲಿ ಹೋಗ್ತಾ ಇರ್ತೇನೆ. ಹೆಚ್ಚು ವಿವರಣೆ ನಾನು ಇಲ್ಲಿ ಬರೋದಕ್ಕೆ ಸಾಧ್ಯ ಮಾಡೋದಿಲ್ಲ. ಆದ್ರೆ ಮುಖ್ಯವಾಗಿರುವಂತಹ ವಿಷಯಗಳ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಅದು ಎಲ್ಲ ಶ್ಲೋಕಗಳ ಪರಿಣಾಮ ಆಗುತ್ತೆ. ನಿಮಗೆ ಕೆಲವು ಅರ್ಥ ಆಗದೆ ಇರ್ಬೋದು, ಚಿಂತೆ ಮಾಡಿ. ಯಾಕೆಂತ ಹೇಳಿದ್ರೆ ಇದು ಕೆಲವು ಆದಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕಿಂತ ಕೆಲವು ತುಂಬಾ ಫಿಲಾಸಫಿಕಲಿ ಡೀಪ್ ಅದು. ಅದನ್ನು ಕೆಲವು ಬಾರಿ ಅರ್ಥ ನಮಗೆ ಆಗಿಲ್ಲ ಅಂದ್ರೆ ನಾವು ಬರೀ ಶ್ರವಣ ಮಾಡ್ತೀವಲ್ಲ, ಅದ್ರ ಫಲ ಒಂದಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಧಾರ್ಮಿಕವಾಗಿ ಆಮೇಲೆ ಆದಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇದರ ಹಿನ್ನೆಲೆ ನಾವು ಚರ್ಚೆ ಮಾಡಿದ್ವಿ. ಪ್ರಾಚೀನ ಬರ್ಹಿ ಅವರ ಪುತ್ರರು ಯಾರು? ವೆರಿ ಗುಡ್, ಪ್ರಚೇತರು ಅವರೆಲ್ಲ. ಈ ಪ್ರಚೇತ ಎಷ್ಟು ಜನ ಇದ್ರು? 10 ಜನ. ವೆರಿ ಗುಡ್, 10 ಜನ ಇದ್ರು. ಅವ್ರಿಗೆ ಏನ್ ಆದೇಶ ಸಿಕ್ತು? ಅವ್ರ ತಂದೆಯಿಂದ ತಪಸ್ಸೆ ಮಾಡ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು?
ವನಕ್ಕೆ ಹೋದ್ರು. ಅವರು ವನಕ್ಕೆ ಹೋಗಿ ಏನಾಯ್ತು, ಒಂದು ಸರೋವರದಿಂದ ಏನಾಯ್ತು, ಶಿವನ ಪ್ರತ್ಯಕ್ಷ ಆಯ್ತು. ನಾವೇನ್ ಕಥೆ ಮಾಡಿದೀವಿ, ಶಿವನ ಪ್ರತ್ಯಕ್ಷ ಆಗೋದು ತುಂಬಾ ವಿರಳ. ಯಾರು ಸಾಮಾನ್ಯವಾಗಿ ಶಿವನ ದರ್ಶನ ಮಾಡೋದಕ್ಕೆ ಈ ಭೌತಿಕ ಶರೀರದಿಂದ ಸಾಧ್ಯ ಆಗ್ತದೆ. ಸೊ ಅದಕ್ಕೋಸ್ಕರ ಇವರು ತುಂಬಾ ವಿಶೇಷವಾಗಿ ಕರುಣೆಗೆ ಪಾತ್ರರಾಗಿದ್ರು. ಆಮೇಲೆ ಸಂಪೂರ್ಣ ಅಲ್ಲಿನ ವಾತಾವರಣದ ಎಕ್ಸ್ಪ್ಲನೇಷನ್ ಇದೆ. ಇನ್ನು ನೋಡಿ ಹೇಳ್ತಾರೆ ಒಂದು ಶ್ಲೋಕ ತುಂಬಾ ಅದ್ಭುತವಾಗಿದೆ. ಅಲ್ಲಿ ಹೇಳ್ತಿದ್ರೆ ಆದ್ರೆ ಶಿವನ ವರ್ಣ ಯಾವುದು, ಬಣ್ಣ ಚರ್ಚೆ ಇದಾದ್ಮೇಲೆ ಇಲ್ಲಿ ಹೇಳ್ತಾರೆ ಪ್ರಚಿತರನ್ನ ನೋಡಿ ಶಿವ ತುಂಬಾ ಖುಷಿ ಪಡ್ತಾರೆ. ಯಾಕೆ, ಅವರು ಧರ್ಮಿಷ್ಠರಾಗಿತ್ತು. ಅದಕ್ಕೋಸ್ಕರ ಕೃಷ್ಣನಿಗೆ ಒಂದು ಹೆಸರಿತ್ತು, ಆಮೇಲೆ ಶಿವನಿಗೆ ಒಂದು ಹೆಸರು. ಇದನ್ನ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಕೃಷ್ಣನಿಗೆ ಭಕ್ತವತ್ಸಲ ಆಗುತ್ತೆ, ಆದ್ರೆ ಶಿವನಿಗೆ ಧರ್ಮವತ್ಸಲ. ಅಂದ್ರೆ ಯಾರು ಧರ್ಮ, ಕೆಲವರು ಹಸುರನ್ನು ಹೋಗ್ತಾರೆ ಶಿವನ ಆರಾಧನೆ ಮಾಡೋದಕ್ಕೆ, ಆದ್ರೆ ಅವ್ರಿಗೆ ಅಷ್ಟೊಂದು ಶಿವನ ನಿಜವಾದ ಕೃಪೆ ಸಿಗೋದಿಲ್ಲ. ಅವರು ಯಾರು ಧರ್ಮವನ್ನ ಪಾಲನೆ ಮಾಡ್ತಾ ಶಿವನ ಹತ್ರ ಹೋಗ್ತಾರಲ್ಲ, ಅವ್ರಿಗೆ ವಿಶೇಷವಾದ ಕೃಪೆ ಭಗವಂತ ಕೊಟ್ಟು ಅವರಿಗೆ ಸನಾತನ ಧರ್ಮದ ಭಗವಂತನ ಭಕ್ತಿಯನ್ನು ಹಂಚಿಕೊಳ್ಳೋಕೆ ಕರ್ಕೊಂಡು ಹೋಗ್ತಾರೆ. ಯಾರು ನಿಷ್ಠೆಯಿಂದ ಧರ್ಮದಿಂದ ಪಾಲನೆ ಮಾಡ್ತಾ ಹೋಗ್ತಾರಲ್ಲ ಅಂತವರಿಗೆ. ಅದಕ್ಕೋಸ್ಕರ ಪ್ರಚೇತರಿಗೆ ಸ್ವಯಂ ಶಿವಾನೇ ಬಂದು ಏನ್ ಮಾಡಿದ್ರು, ಈಗ ಹೇಳಿದ್ರೆ ನಾನೀಗ ಇದು ನಿಮಗೆ ಒಂದು ವಿಷಯದ ಪ್ರಾರ್ಥನೆಯನ್ನು ಹೇಳ್ಕೊಡ್ತೀನಿ. ಈ ಪ್ರಾರ್ಥನೆಯಿಂದ ಏನಾಗುತ್ತೆ, ನೀವು ವಿಷ್ಣುವನ್ನ ತುಂಬಾ ಬೇಗ ಬೆಳೆಸ್ಕೊಂಡು ಬಿಡ್ಬೋದು ಅಂತ ಹೇಳ್ತಾರೆ. ಈ ಶ್ಲೋಕ ತುಂಬಾ ಮುಖ್ಯವಾಗಿರುವಂತ ಶ್ಲೋಕ. ಇದನ್ನ ನಾವು ಹಿಂದೆನ ಹೇಳಿದ್ವಿ, 28ನೇ ಶ್ಲೋಕ ಇದು. ಸಾಕ್ಷಾತ್ ತ್ರಿಗುಣ ಜೀವ ಸಂಹಿತ ಭಗವಂತಂ ವಾಸುದೇವಂ ಪ್ರಪನ್ನ ಸ ಪ್ರಿಯೋ ಹಿಮೆ. ಇಲ್ಲಿ ಹೇಳ್ತಾರೆ, ಯಾರು ನನ್ನನ್ನ ನೇರವಾಗಿ ಆರಾಧನೆ ಮಾಡ್ತಾರಲ್ಲ ಅವ್ರಿಗಿಂತ ನನಗೆ ಯಾರು ವಿಷ್ಣುವಿಗೆ ಯಾರು ಶರಣಾಗತರಾಗಿದ್ದಾರೆ ನೋಡಿ, ಇಲ್ಲಿ ತುಂಬಾ ಸ್ಪಷ್ಟವಾಗಿದೆ ಶಬ್ದ. ಭಗವಂತಂ ವಾಸುದೇವಂ ಪ್ರಪನ್ನ. ಪ್ರಪನ್ನ ಶಬ್ದ ಎಲ್ಲರೂ ಕೇಳಿದ್ರಿ, ಅರ್ಥ ಇದೆ. ಪ್ರಪನ್ನ ಶರಣಾಗತರಾಗುದು ಅಂದ್ರೆ ಯಾರು ವಾಸುದೇವನಿಗೆ ಶರಣಾಗತರಾಗಿದ್ದಾರೆ ಅವರು ಪ್ರಿಯೋ ಹೀನೆ, ಅವರು ನನಗೆ ತುಂಬಾ ಹೆಚ್ಚು ಪ್ರಿಯರಾಗಿದ್ದಾರೆ ಅಂತ ಹೇಳ್ತಾರೆ. ಈಗ ಯಾರು ವಾಸುದೇವರಿಗೆ ಶರಣಾಗ್ತಾರೆ, ಯಾವಾಗ ಶರಣಾಗ್ತಾರೆ? ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ನೋಡಿ, ಭಕ್ತಿ ಮಾಡೋದಿಕ್ಕೆ ಇಷ್ಟು ಜನ ಬರ್ಬೋದು. ಅದು ಇಸ್ಕಾನಲ್ಲಿ ಕೆಲವು ಬಾರಿ ದೊಡ್ಡ ದೊಡ್ಡ ಪಂಡಲ್ ಪ್ರೋಗ್ರಾಮ್ಸ್ ಆಗುತ್ತೆ, ದೊಡ್ಡ ದೊಡ್ಡ ರಥಯಾತ್ರೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಕೀರ್ತನ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಬರ್ಬೋದು, ಎಷ್ಟೋ ಜನ ಬರ್ಬೋದು. ಆದ್ರೆ ಶರಣಾಗತರಾಗಿ ಭಕ್ತಿಯನ್ನ ಮಾಡಿ ಅದು ತುಂಬಾ ವಿರಳ ಆಗ್ಬಿಡುತ್ತೆ. ಯಾಕಂದ್ರೆ ಶರಣಾಗತರಾಗೋದಕ್ಕೆ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಶರಣಾಗತರಾಗೋದಂತ ಹೇಳಿದ್ರೆ ಡೆಡಿಕೇಶನ್, ಹೌದಲ್ಲ, ಕಮಿಟ್ಮೆಂಟ್. ಆಗ ಅಹಂ ಮತ್ತು ಮಮತ್ವ ಬಿಡ್ಬೇಕಾಗುತ್ತೆ. ಈಗ ಅದು ಕಷ್ಟ ಆಗ್ಬಿಡುತ್ತೆ. ಶರಣಾಗತರಾಗೋದು ಅಂತ ಹೇಳಿದ್ರೆ ಅಹಂ ಅನ್ನೋಂಥದ್ದು ಏನು, ನಾನು ಅನ್ನೋಂತಹ ಅಹಂ ಅನ್ನೋಂತಹ ಅಹಂಕಾರದ ಆ ವ್ಯಕ್ತಿತ್ವ ಇರುತ್ತಲ್ಲ, ಅದನ್ನ ಕಮ್ಮಿ ಮಾಡ್ಬೇಕಾಗುತ್ತೆ. ಮಮತ್ವ ಅಂತ ಹೇಳಿದ್ರೆ ಈ ಭೌತಿಕ ವ್ಯಾಮೋಹಗಳನ್ನ ತ್ಯಾಗ ಮಾಡ್ಬೇಕಾಗುತ್ತೆ. ಆಗ ನಿಜವಾದ ಶರಣಾಗತಿ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ನಿಜವಾಗಿ ಶರಣಾಗತರಾಗಿರ್ತಾರಲ್ಲ ಪ್ರಿಯೋ ಹಿಮೆ, ಅವರು ನನಗೆ ತುಂಬಾ ಅತ್ಯಂತ ಪ್ರಿಯರಾಗಿದ್ದಾರೆ. ಅದಕ್ಕೋಸ್ಕರ ಶರಣಾಗತಿ ಪ್ರಾರಂಭ ಎಲ್ಲಿಂದ ಆಗುತ್ತೆ, ಪ್ರಾರಂಭ ಎಲ್ಲಿಂದಾಗುತ್ತೆ ಶರಣಾಗತಿ? ವೆರಿ ಗುಡ್, ಶ್ರವಣದಿಂದ ಪ್ರಾರಂಭ ಆಗುತ್ತೆ. ಮೊದಲು ಕೇಳೋದ್ರಿಂದಾನೇ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಕೇಳೋದಕ್ಕೆ ಸ್ವಲ್ಪ ಆದ್ರೂ ಶರಣಾಗತಿ ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇವ್ರು ಯಾರು ಹೇಳೋರು,
ಅವ್ರಿಗಿಂತ ಜಾಸ್ತಿ ಗೊತ್ತಿದೆ. ಇಲ್ಲ ಅಂತ ಹೇಳಿದ್ರೆ ಎಷ್ಟು ದಿನ ಇದೆ? ಹಾ, ಆನ್ಲೈನ್ ಅಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಎಷ್ಟು ಸಿಗ್ಬಿಡುತ್ತೆ ನಮಗೆ. ನಾನು ಯಾಕೆ ಕೇಳಬೇಕು? ಶರಣಾಗತಿ ಕೇಳೋದಕ್ಕೂ ಶರಣಾಗತಿ ಬೇಕಾಗುತ್ತೆ. ಸೊ ಮತ್ತೇನು, ವೆರಿ ಗುಡ್. ಆಯ್ತು, ಶರಣಾಗತಿ ಆದ್ಮೇಲೆ ಸ್ವಲ್ಪ ಅದು ಕೇಳಿದಾಗ ಆ ಕೇಳಿರೋದನ್ನ ಪಾಲನೆ ಮಾಡ್ಬೇಕು. ಭಕ್ತಿಗಳು ಹೇಳ್ತಾರೆ ಜಪ ಮಾಡಿ ಅಂತ, ಆಗ ಹೇಳ್ತಾರೆ, ಅವ್ರು ಹೇಳ್ತಾ ಇರ್ತಾರೆ ಅವ್ರ ಕೆಲಸ ಇದೆ, ಅವ್ರಿಗೆ ಸಮಯ ಸಿಕ್ಕೇ ಇರುತ್ತೆ ಜಾಸ್ತಿ. ಆದ್ರೆ ನಮ್ಗೆ ಗೊತ್ತಿಲ್ಲ, ಅಷ್ಟೊಂದು ಜವಾಬ್ದಾರಿ ಇದೆ, ಆದ್ರೆ ನಮಗೆ ಜಪ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಶರಣಾಗತಿ ಅಂತ ಹೇಳಿದ್ರೆ ಆ ಹೇಳಿರೋ ಮಾತನ್ನ ಉಳಿಸ್ಕೊಳ್ಳೋದು ಹೃದಯದಲ್ಲಿ, ಮತ್ತೆ ಅದನ್ನ ಪಾಲನೆ ಮಾಡೋದು, ಆಗ ಶರಣಾಗತಿ ಪ್ರಾರಂಭ ಆಗುತ್ತೆ. ಯಾವಾಗ ಮಾತು ಅದಕ್ಕೋಸ್ಕರ ಹೇಳ್ತೇವಲ್ಲ, ಇವತ್ತು ನಾವು ಗುರುಮುಖ ಹೇಳ್ತಾ ಇದ್ದೇವೆ. ಏನ್ ಹೇಳ್ತಾರೆ? ಗುರುಮುಖ ಪದ್ಮವಾಕ್ಯ ಚಿತ್ತ ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಅದನ್ನ ಕೊರಿಯ ಐಕ್ಯ, ಅದನ್ನ ಒಂದು ಮಾಡಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಶಾಸ್ತ್ರ ಗುರು ಹೇಳಿರುವಂತಹ ಮಾತು ಅದು, ಆಮೇಲೆ ನಮ್ಮ ಮನಸ್ಸಿನ ಮಾತು ಏನಾಗಿರುತ್ತೆ? ಇವರು ಈ ರೀತಿ ಹೇಳ್ತಾರೆ, ನಮ್ದು 180 ಡಿಗ್ರಿ ಆಪೋಸಿಟ್ ಇರುತ್ತೆ. ಶಾಸ್ತ್ರದಲ್ಲಿ ಮತ್ತೆ ಗುರುಗಳೆಲ್ಲ ಹೇಳ್ತಾ ಇರ್ತಾರೆ, ಭಕ್ತಿ ನಮ್ಮ ಜೀವನ ಏಕೈಕ ಗುರಿ, ಆದ್ರೆ ಮನಸ್ಸು ಹೇಳ್ತಾ ಇರುತ್ತೆ ಭಕ್ತಿ ಲಾಸ್ಟ್ ಪ್ರಿಯಾರಿಟಿ. ಈ ಭೌತಿಕ ಜಗತ್ತಿನಲ್ಲಿ ಸಾಮ್ರಾಜ್ಯ, ಆಮೇಲೆ ಭೌತಿಕ ಅಭಿಲಾಷೆಗಳು ನನ್ನ ಜೀವನ ಏಕೈಕ ಗುರಿ, ಈ ರೀತಿ ಇರುತ್ತೆ. ಆದ್ರೆ 180 ಡಿಗ್ರಿ ಆಪೋಸಿಟ್ ಇರುತ್ತೆ, ಹೌದಲ್ಲ? ಅದಕ್ಕೋಸ್ಕರ ಹೇಳ್ತಾರೆ ಗುರುಮುಖ ಪದ್ಮವಾಕ್ಯ ಚಿತ್ತೋದು ಕೊರಿಯ ಐಕ್ಯ, ಎರಡು ಒಂದೇ ಹಾಕ್ಬೇಕು. ಆಗ ಏನಾಗುತ್ತೆ? ನಿಜವಾದ ಶರಣಾಗತಿಗಳ ಆಗುತ್ತೆ. ಅದಕ್ಕೋಸ್ಕರ ಇದು ಮೊದಲನೇ ಬಾರಿ ಎಲ್ಲರೂ ಆಗ್ತಿಲ್ಲ ಅಂದ್ರೆ ಏನ್ ಮಾಡ್ಬೋದು? ಫಸ್ಟ್ ಸ್ಟೆಪ್ ತಗೊಳ್ಬಹುದು. ಫಸ್ಟ್ ಸ್ಟೆಪ್ ಅಂದ್ರೆ ಏನು? ಶರಣಾಗತಿಯ ಫಸ್ಟ್ ಸ್ಟೆಪ್ ಏನು? ಅನುಕೂಲ ಸಂಕಲ್ಪ ನಿಶ್ಚಯ. ನಮ್ಮ ಭಕ್ತಿಗೆ ಯಾವ್ದು ಅನುಕೂಲ ಇದೆಯಲ್ಲ ಅದನ್ನ ನಾವು ಮಾಡುವಂಥದ್ದು, ಪ್ರತಿಕೂಲ ಇರೋದು ಯಾವ್ದು ಅನುಕೂಲ ಆಗಿದೆ ಅದನ್ನ ಬಿಡೋದು. ಅಂದ್ರೆ ನಮಗೆ ಕೆಲವು ಬಾರಿ ಭಕ್ತಿ ಮಾಡೋದಕ್ಕೆ, ಸತ್ಸಂಗ ಮಾಡೋದಕ್ಕೆ, ಜಪ ಮಾಡೋದಕ್ಕೆ, ಶಾಸ್ತ್ರ ಪಠಣ ಮಾಡೋದಕ್ಕೆ, ಆಮೇಲೆ ಭಗವಂತನ ಕೀರ್ತನೆ ಮಾಡೋದಕ್ಕೆ ನಮಗೆ ಕೆಲವು ಬಾರಿ ಮನಸ್ಸಾಗುತ್ತೆ ಇದು ತುಂಬಾ ಕಷ್ಟ, ಇದೆಲ್ಲ ಆಗೋದಿಲ್ಲ, ನಮಗೆ ಇಷ್ಟ ಬೇರೆ ಕಡೆ ಇದೆ. ಆದ್ರೆ ನಮ್ಮ ಈ ಎಲ್ಲಾ ಇಷ್ಟ ಕಷ್ಟ ನಮ್ಮ ಮನಸ್ಸಲ್ಲಿ ಯಾವ್ದು ನಡೀತಾ ಇರುತ್ತೆ. ಯಾವ್ದು ಇಷ್ಟ ನನಗೆ, ಇದು ತುಂಬಾ ಕಷ್ಟ, ಇದು ಮನಸ್ಸಿನಲ್ಲಿ ನಡೀತಾ ಇರುತ್ತೆ. ನಮ್ಗೆ ಸತತವಾಗಿ ನಡೀತಾ ಇರ್ತೇವೆ, ಮನಸ್ಸಿಗೆ ಕಮೆಂಟ್ ಬರ್ತಾ ಇರುತ್ತೆ. ಹೌದಲ್ಲ? ಇವತ್ತು ಇದು ಲೆಕ್ಚರ್ ಕಷ್ಟ ಅನ್ನಿಸ್ತದೆ, ಇಷ್ಟ ಅನ್ನಿಸ್ತದೆ, ಆದ್ರೆ ಇದು ಬಂದಾಗ ಕಷ್ಟ ಅನ್ನಿಸ್ತದೆ. ಏನೋ ಮನಸ್ಸಿನಲ್ಲಿ ಕಮೆಂಟ್ ನಲ್ಲಿ ಇರ್ತಾನೆ ಇರುತ್ತೆ. ಕೂತ್ಕೊಂಡು ಎಷ್ಟು ಬಾರಿ ನಮ್ಮ ಮನಸ್ಸು ಆಶಾವಾಗಿ ಬಂದಿದೆ, ಹೌದಲ್ಲ? ಆದ್ರೆ ಮನಸ್ಸು ಸತತವಾಗಿ ಕಮೆಂಟ್ ಕೊಡ್ತಾ ಇರುತ್ತೆ. ಆದ್ರೆ ಈ ಮನಸ್ಸು ಇಷ್ಟ ಕಷ್ಟ ಅದು ಯಾವಾಗ ನಮ್ಮ ಮೇಲೆ ಆ ಆಲೋಚನೆ ಇರುತ್ತೆ. ಆದ್ರೆ ಭಕ್ತಿ ಅಂತ ಹೇಳಿದ್ರೆ ಏನೋ ಇಷ್ಟ ಕಷ್ಟ ಯಾರ್ದು? ಭಗವಂತನಿಗೆ ಏನು ಇಷ್ಟ ಅದನ್ನ ಮಾಡ್ತೇನೆ. ಭಗವಂತನಿಗೆ ಯಾವ್ದು ಕಷ್ಟ ಆಗುತ್ತೆ? ಭಗವಂತನಿಗೆ ಏನು ಕಷ್ಟ ಇಲ್ಲ, ಭಗವಂತನಿಗೆ ಕೆಲವು ಇಷ್ಟ ಇಲ್ಲದೆ ಇರ್ಬೋದು, ಅದನ್ನ ನಾನು ಮಾಡೋದಿಲ್ಲ. ಆಗ ಅದು ಐಕ್ಯ ಆಗುತ್ತೆ. ಗುರುಮುಖ ಪದ್ಮವಾಕ್ಯ ಚಿಂತೆ ಕೊರಿಯ ಐಕ್ಯ, ಇದು ಶರಣಾಗತಿ. ಅಂತಹ ಅದೇ ಇಲ್ಲಿ ಹೇಳ್ತಾ ಇರೋದು. ಶಿವ ಸಾಕ್ಷಾತ್ ಶಿವ ಹೇಳ್ತಾರೆ, ಇದಾದ್ಮೇಲೆ ಮುಂದೆ ಹೇಳ್ತಾರೆ, ನೀವು ಭಗವಂತನ ಭಕ್ತರು, ಈ ಕಾರಣದಿಂದ ನೀವು ನನಗೆ ಭಗವಂತನಷ್ಟೇ ಗೌರವಾರ್ಹರು, ಅವರ ಭಕ್ತರಿಗೂ ನನ್ನಲ್ಲಿ ಅದೇ ರೀತಿ ಪ್ರೀತಿ ಗೌರವ ಇದೆ, ನಾನು ಅವರಿಗೆ ಪ್ರಿಯನೆಂದು ತಿಳಿದಿದ್ದೇನೆ. ನೋಡಿ ಇಲ್ಲಿ ಹೇಳ್ತಾರೆ, ಶಿವನ ವಿಷ್ಣುವಿನ ಭಕ್ತರಿಗೆ ನಾನು ಪ್ರಿಯ. ಅದಕ್ಕೋಸ್ಕರ ಯಾವುದೇ ರೀತಿಯ ದ್ವೇಷ ಇರಬಾರ್ದು. ಕೆಲವು ಬಾರಿ ವೈಷ್ಣವರು ಶೈವರು ಜಗತ್ ನಿಲ್ಕೊಳ್ತಾರೆ, ಹಾಗೆ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಯಾವಾಗಲೂ ವಿಷ್ಣು ಮತ್ತು ಶಿವ ಜಗಳ ಮಾಡೋದನ್ನ ನೋಡಿದೀವಿ. ಒಬ್ರು ಇನ್ನೊಬ್ಬರನ್ನ ಹೇಗೆ ಗೌರವ ಸನ್ಮಾನದಿಂದ ಶಿವ ಆರಾಧನೆ ಮಾಡ್ತಾ ಇರ್ತಾರೆ, ಅದೇ ರೀತಿ ನಾವು ಶೈವರು. ಸೊ ಈಗ ನಾನು ಒಂದು ಮಂತ್ರವನ್ನು ಉಪದೇಶಿಸುತ್ತೇನೆ. ನೋಡಿ ಹೇಳ್ತಾರೆ, ಇದು ಲೋಕೋತ್ತರವು
ಪವಿತ್ರವೂ ಮಂಗಳಕರವೂ ಮಾತ್ರವಲ್ಲ, ಅದು ಜೀವನದ ಅಂತಿಮ ಗುರಿಯನ್ನು ಸಾಧಿಸಲು ಆಶಿಸುವವರಿಗೆಲ್ಲ ಅತ್ಯುತ್ತಮ ಪ್ರಾರ್ಥನೆ. ನೋಡಿ ಹೇಳ್ತಾರೆ ಇದನ್ನ ಎಲ್ಲರೂ ಹೇಳಿ. ನಾನು ಈ ಮಂತ್ರವನ್ನು ಉಚ್ಚರಿಸುವಾಗ ದಯವಿಟ್ಟು ಎಚ್ಚರಿಕೆಯಿಂದಲೂ ಸಾವಧಾನವಾಗಿಯೂ ಕೇಳಿರಿ. ಹೇಳಿದರೆ ಎಚ್ಚರಿಕೆ ಇರಬೇಕು, ಆಮೇಲೆ ಟೆನ್ಷನ್ ಇರಬೇಕು. ಸರಿ ಇಲ್ಲ? ಈಗ ಪ್ರಾರ್ಥನೆ ಪ್ರಾರಂಭ ಆಗುತ್ತೆ. ಇದು 33. ನಾನು ಅನುವಾದ ಓದ್ತೀನಿ, ಆಮೇಲೆ ಶ್ಲೋಕ ನಾನು ಹೇಳ್ತೀನಿ. ನೀವೆಲ್ಲರೂ ಕನ್ನಡದಲ್ಲಿ ಇಲ್ಲಿದೆ ನೋಡ್ಕೊಳ್ಬೋದು. ಜಗಂತ ಆತ್ಮನಿರ್ವರ್ಯ ಸ್ವಸ್ಥಯೇ ಸ್ವಸ್ತಿರಸ್ತು ಮೇ ಭವತಾರಾಧ ಸಾರಾಧಂ ಸರ್ವಸ್ಮ ಆತ್ಮನೇ ನಮಃ. ಇಲ್ಲಿ ಹೇಳ್ತಾರೆ, ಶಿವನು ದೇವೋತ್ತಮ ಪರಮ ಪುರುಷನನ್ನು ಈ ಪ್ರಾರ್ಥನೆಯೊಂದಿಗೆ ಸಂಬೋಧಿಸಿ ಹೇಳಿದನು. ದೇವೋತ್ತಮ ಪರಮ ಪುರುಷನೇ, ನಿನಗೆ ಸ್ವಸ್ತಿ, ನಿನಗೆ ಜಯವಾಗಲಿ. ಆತ್ಮ ಸಾಕ್ಷಾತ್ಕಾರ ಪಡೆದವರಲ್ಲೆಲ್ಲ ನೀನು ಅತ್ಯಂತ ಮಹಾಮಹಿಮನು. ಆತ್ಮ ಸಾಕ್ಷಾತ್ಕಾರ ಹೊಂದಿದವರಿಗೆಲ್ಲ ನೀನು ಯಾವಾಗಲೂ ಮಂಗಳಕರನಾದ್ದರಿಂದ ನನಗೂ ಮಂಗಳಕರವಾಗುವೆ ಎಂದು ನಾನು ಆಶಿಸುತ್ತೇನೆ. ನೀನು ನೀಡಿದ ಸರ್ವ ಪರಿಪೂರ್ಣ ಉಪದೇಶಗಳ ಕಾರಣದಿಂದ ನೀನು ಆರಾಧ್ಯನಾಗಿರುವೆ. ನೀನು ಪರಮಾತ್ಮ ಪರಮಚೇತನನಾದ ನಿನಗೆ ನನ್ನ ನಮಸ್ಕಾರಗಳು. ಈಗ ಇಲ್ಲಿಂದ 10 ಶ್ಲೋಕಗಳು, ಸುಮಾರು 33 to 43. ಅಲ್ಲಿ ತನಕ ಪ್ಯೂರಿಫಿಕೇಶನ್ ಆಫ್ ಒನ್ಸ್ ಓನ್ ಬಾಡಿ, ಮೈಂಡ್, ಸೆನ್ಸಸ್ ಎಲ್ಲ, ಇದೆಲ್ಲವನ್ನು ಯಾಕೆಂದ್ರೆ ಭಗವಂತನಿಗೆ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡಿರ್ಬೇಕು, ನಮ್ಮನ್ನ ಶುದ್ಧೀಕರಣ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಈ ಭಗವಂತನ ಮುಂದೆ ನಾವು ಪೂಜೆ ಮಾಡೋದಕ್ಕೆ ಹಾಗೆ ಸ್ನಾನ ಮಾಡದೆ ಏನೇ ಮಾಡದೆ ಬಂದ್ಬಿಡ್ತೀವಿ. ಎದ್ದ ತಕ್ಷಣ ಭಗವಂತನ ಸ್ಮರಣೆ ಮಾಡ್ತೀವಿ, ಆದ್ರೆ ಏನ್ ಮಾಡ್ಬೇಕು, ಭಗವಂತನ ಪೂಜೆ ಏನಾದ್ರು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಶುದ್ಧೀಕರಣ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಶುದ್ಧೀಕರಣ ಆಂತರಿಕ, ಬಾಹ್ಯ ಶುದ್ಧೀಕರಣ ಹೇಗಾಗುತ್ತೆ, ಶರೀರದ ಶುದ್ಧೀಕರಣ ಹೇಗಾಗುತ್ತೆ, ಸ್ನಾನ ಮಾಡೋದು. ಮನಸ್ಸಿನ ಶುದ್ಧೀಕರಣ ಹೇಗಾಗುತ್ತೆ, ಸ್ಮರಣೆ ಮಾಡೋದು. ಅದಕ್ಕೋಸ್ಕರ ಎದ್ದ ತಕ್ಷಣ ಏನ್ ಮಾಡ್ಬೇಕಾಗುತ್ತೆ, ಭಗವಂತನ ಸ್ಮರಣೆ ಮಾಡ್ಬೇಕು. ಸ್ಮರಣೆ ಮಾಡಿದ ತಕ್ಷಣ ಮನಸ್ಸು ಶುದ್ಧೀಕರಣ ಆಗಬೇಕು. ಹೇಳ್ತಾರೆ, ಓಂ ಅಪವಿತ್ರ ಪವಿತ್ರೋ ಸರ್ವಾವಸ್ಥಾಂ ಗತೋಪಿವ ಯಃ ಸ್ಮರೇತ್ ಪುಂಡರೀಕಾಕ್ಷ ಸ ಬಾಹ್ಯ ಅಭ್ಯಂತರ ಶುಚಿಃ. ಯಃ ಸ್ಮರೇತ್, ಸ್ಮರೇತ್ ಅಂತ ಹೇಳಿದ್ರೆ ಸ್ಮರಣ ಮಾಡ್ಬೇಕು. ಯಾರ್ದು? ಪುಂಡರೀಕಾಕ್ಷ. ಪುಂಡರೀಕಾಕ್ಷ ಯಾರು? ಪುಂಡರೀಕ ಅಂತ ಹೇಳಿದ್ರೆ ಪುಂಡರೀಕ ಅಂತ ಹೇಳಿದ್ರೆ ಕಮಲ. ಅಕ್ಷ, ಪುಂಡರೀಕಾಕ್ಷ ಅಂದ್ರೆ ಕಮಲದ ನಯನವನ್ನ ಹೊಂದಿರೋರು. ಅಂತವ್ರನ್ನ ಸ್ಮರಣೆ ಮಾಡಿದ್ರೆ ಏನಾಗುತ್ತೆ, ಸ ಬಾಹ್ಯ ಅಭ್ಯಂತರ ಶುಚಿ ತಂತಾನೆ ಆಗ್ಬಿಡುತ್ತೆ. ಸೊ ಸ್ನಾನ ಮಾಡಿ, ಈಗ ಅದೇ ರೀತಿ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೂ ನಾವು ಇಲ್ಲಿ ಶಿವ ಏನ್ ಮಾಡ್ತಾ ಇದಾರೆ, ಬೇರೆ ಬೇರೆ ಚತುರ್ವ್ಯೂಹ, ಕೃಷ್ಣನ ಚತುರ್ವ್ಯೂಹ ಅವಧಿಗಳಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇದು ಮೊದಲನೇವರಿಗೆ ಪ್ರಾರ್ಥನೆ ಯಾರಿಗೆ ಅಂತ, ಇದು ವಾಸುದೇವನಿಗೆ. ಇದು ವಾಸುದೇವ ನಮ್ಮ ಚಿತ್ತದ ಅಧಿದೇವತೆ. ನಾನು ಹೇಳಿದ್ರೆ ಚಿತ್ತಕ್ಕೆ ಕೊರಿಯ ಐಕ್ಯ. ಎಲ್ಲಿ ಹೇಳ್ತಿದ್ದ, ಯಾವಾಗ ಹೇಳಿದೆ, ಗುರುಪೂಜಾದ. ಈಗ ಚಿತ್ತದಲ್ಲಿ ನಾವು ಐಕ್ಯ ಮಾಡೋದಕ್ಕೆ ಆಗ್ತಾನೆ ಇಲ್ಲ, ಹೌದಲ್ಲ? ಯಾಕಂದ್ರೆ ಎಷ್ಟೊಂದು ಮನಸ್ಸಿನ ಕಲ್ಮಶಗಳಿದೆ. ಆ ಕಲ್ಮಶಗಳು ನಮಗೆ ಕೇಳುವುದಾದ್ರೂ ಮನಸ್ಸಿನಲ್ಲಿ ಉಳಿಯೋದಕ್ಕೆ ಆಗ್ತಾ ಇಲ್ಲ. ಕೆಲವು ಬಾರಿ ಕೇಳಿರ್ತೀವಿ, ಈ ವಾರ ಪ್ರವಚನ, ಮುಂದಿನ ವಾರ ಬಂದಾಗ ಏನ್ ಅನ್ಸ್ಬಿಡುತ್ತೆ, ಎಲ್ಲ ಮರ್ತೋಗ್ಬಿಟ್ಟಿದೆ. ಆಮೇಲೆ ಬರೀ ಮರ್ತೋಗ್ಬಿಟ್ಟು ಅಷ್ಟೇ ಅಲ್ಲ, ಕೆಲವು ಬಾರಿ ಮನಸ್ಸಿನಿಂದ ಅದು ಬರುತ್ತಾ ಹೇಳ್ತಾ ಇರುತ್ತೆ. ನಾನು ಹೇಳ್ತಾ ಇದ್ದಲ್ಲ ಅವಾಗ್ಲೇ, ಅದು ರಾಂಗ್ ಕಮೆಂಟ್ ಕೊಡ್ತಾ ಇರುತ್ತೆ. ಈಗ ಆ ಚಿತ್ರವನ್ನ ಶುದ್ಧೀಕರಣ ಹೇಗ್ ಮಾಡೋದು? ಅದಕ್ಕೋಸ್ಕರ ಇಲ್ಲಿ ವಾಸುದೇವನಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ ಶಿವ. ಈ ಚಿತ್ತವನ್ನ ಯಾವಾಗ ನಾವು ಮನಸ್ಸಿನಲ್ಲಿ ಭಗವಂತನಲ್ಲಿ ನಾವು ಇಟ್ಟರೆ, ವಾಸುದೇವನಲ್ಲಿ, ನಮ್ಮ ಚಿತ್ತದ ಶುದ್ಧೀಕರಣ ಆಗುತ್ತೆ. ಆ ಚಿತ್ತದ ಶುದ್ಧೀಕರಣದಿಂದ ಏನಾಗುತ್ತೆ, ಭಗವಂತನ ಭಕ್ತಿ ಸ್ಫುರಿತ, ಸ್ವಾಭಾವಿಕವಾಗಿ ಸ್ಫುರಿತ ಆಗೋದು. ಅದಕ್ಕೋಸ್ಕರ ಇಲ್ಲಿ ಈ 33ನೇ ಶ್ಲೋಕ ಆ ರೀತಿ ಹೇಳ್ತಾ ಇದ್ದಾರೆ. ಇದು ಯಾರಿಗೆ, ಯಾರಾದ್ರೂ ಹೇಳ್ಬೋದು, ಯಾರಿಗೆ ಇದು ಪ್ರಾರ್ಥನೆ? ವಾಸುದೇವನಿಗೆ.
ವಾಸುದೇವ ಯಾರು? ಚಿತ್ತದ ಪ್ರತೀಕ. ಈಗ ಕೃಷ್ಣನಿಂದ ಎಷ್ಟು ಚತುರ್ವ್ಯೂಹ, ಕೃಷ್ಣನಿಂದ ಯಾರು ವಿಸ್ತಾರ ಆಗ್ತಾ ಇದ್ದಾರೆ? ಬಲರಾಮರಿಂದ ಯಾರು ವಿಸ್ತಾರ ಆಗ್ತಾ ಇದ್ದಾರೆ? ಚತುರ್ವ್ಯೂಹ. ಯಾರು ಚತುರ್ವ್ಯೂಹದಲ್ಲಿ ಯಾರೆಲ್ಲ ಇದೆ? ವಾಸುದೇವ, ಸಂಕರ್ಷಣ, ಅನಿರುದ್ಧ, ಅತ್ರಿಗಿರುಣ. ಈಗ ಇಲ್ಲಿರುವಂತ ಸಂಕರ್ಷಣದಿಂದ ಮತ್ತೊಂದು 4 ಚತುರ್ವ್ಯೂಹಗಳು. ಅದ್ಯಾವ್ದು? ವಾಸುದೇವ, ಸಂಕರ್ಷಣ, ಅನಿರುದ್ಧ ಮತ್ತು ಅತ್ರಿಗುಣ. ಈ ರೀತಿ ಮತ್ತೊಂದು ಚತುರ್ವ್ಯೂಹಗಳು. ಒಂದು ಚತುರ್ವ್ಯೂಹ ಸಂಪೂರ್ಣ ಆಧ್ಯಾತ್ಮಿಕ ಜಗತ್ತು ಸೃಷ್ಟಿ ಮಾಡುತ್ತೆ, ಮತ್ತೊಂದು ಚತುರ್ವ್ಯೂಹ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಸೊ ಈ ರೀತಿ ಈಗ ಇಲ್ಲಿ ಯಾರಿಗೆ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ವಾಸುದೇವ ಯಾರು ಭೌತಿಕ ಜಗತ್ತಿನಿಂದ ಚಿತ್ತದ ಪ್ರತೀಕರಾಗಿದ್ದಾರೆ, ಅತಿದೇವತೆ ಆಗಿದ್ದಾರೆ, ಅವರಿಗೆ ಪ್ರಾರ್ಥನೆ ಮಾಡಿ ಹೇಳ್ತಾರೆ, ನನ್ನ ಮನಸ್ಸಿನಲ್ಲಿರುವಂತ ಕಲ್ಮಶಗಳನ್ನೆಲ್ಲ ತೆಗೆದುಹಾಕಿ. ಯಾಕಂದ್ರೆ ನಾನೀಗ ನನ್ನ ಚಿತ್ತದಲ್ಲಿ ಎಂದಿಗೆ ಯಾರನ್ನ ಹೇಳ್ಬೇಕು? ಭಗವಂತನ ಹೇಳ್ಬೇಕು. ಭಗವಂತನ ತಕೊಂಡ್ಬರಕ್ಕೆ ನಿಮ್ಗೆ ಏನ್ ಮಾಡಿರ್ಬೇಕು? ಮೊದಲು ಏನ್ ಮಾಡ್ಬೇಕು? ಕ್ಲೀನ್ ಮಾಡೋದ್ರಿಂದ ನಾವು ಇಲ್ಲಿ ಯಾರು ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ನಮ್ಮ ವಿನಾಯಕ್ ಪ್ರಭು ಬೆಳಿಗ್ಗೆನೆ 3 ಬರ್ತಾರೆ. ಎಲ್ಲಿದ್ದಾರೆ ಅವರು? ಪೂರ್ತಿ ಕ್ಲೀನ್ ಮಾಡ್ತಾರೆ. ನಮ್ಗೆಲ್ಲರೂ ನಾವು ಬಂದಾಗೆಲ್ಲ ತುಂಬಾ ಚಿಕ್ಕವಾಗಿ ಕಾಣಿಸುತ್ತೆ ಅವೆಲ್ಲ. ಅದಕ್ಕೆ ನಮ್ಮ ಯಾರೋ ಭಕ್ತರು ಒಂದು ಕ್ಲೀನ್ ಮಾಡಿದ್ದಾರೆ, ಅದಕ್ಕೋಸ್ಕರ ವಾತಾವರಣ. ಸೊ ಆ ರೀತಿ ನಮ್ಮ ಚಿತ್ತವು ಏನಾಗುತ್ತೆ, ಕ್ಲೀನ್ ಆದಾಗ ಅಲ್ಲಿ ಭಗವಂತ ಬಂದು ಕುತ್ಕೊಳ್ತಾರೆ. ಭಗವಂತ ಎಲ್ಲಿ ಅಶುದ್ಧವಾಗಿರುವಂತ ಅದು ಅಶುದ್ಧವಾದ ಚಿತ್ತದಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ಮೊದಲು ಚಿತ್ತವನ್ನ ಶುದ್ಧ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಮುಂದಿನ ಶ್ಲೋಕ, ನಮಃ ಪಂಕಜನಾಭಾಯ ಭೂತಸೂಕ್ಷ್ಮೇಂದ್ರಿಯಾತ್ಮನೇ ವಾಸುದೇವಾಯ ಶಾಂತಾಯ ಭೂತಸ್ಥಾಯ ಸ್ವರೋಚಿಷೇ. ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೇ ವಾಸುದೇವಾಯ ಶಾಂತಾಯ ಭೂತಸ್ಥಾಯ. ಪ್ರಭುವೇ, ನಿನ್ನ ನಾವೇಂದ್ರ ಹೂವ ಪದ್ಮ ಪುಷ್ಪದ ಕಾರಣದಿಂದ ನೀನು ಸೃಷ್ಟಿಯ ಮೂಲವಾಗಿರುವೆ. ಎಲ್ಲ ಇಂದ್ರಿಯಗಳ ಹಾಗೂ ಇಂದ್ರಿಯ ವಿಷಯಗಳ ಪರಮ ನಿಯಂತ್ರಕ ನೀನೆ. ಸರ್ವವ್ಯಾಪಿಯಾದ ವಾಸುದೇವನೂ ನೀನೆ. ನೀನು ಪರಮ ಪ್ರಶಾಂತನು. ನಿನ್ನ ಸ್ವಯಂ ಪ್ರಕಾಶ ಅಸ್ತಿತ್ವದ ಕಾರಣದಿಂದ ನೀನು ಶಕ್ತಿಯ ವಿಕಾರಗಳಿಂದ ವಿಚಲಿತನಾಗುವುದಿಲ್ಲ. ನಾವು ಭಗವಂತನ ಚಿತ್ರ ನೋಡಿರ್ಬೋದಲ್ಲ, ವಿಷ್ಣುವಿನ ಚಿತ್ರ ನೋಡಿದಾಗ ಹೇಗಿರುತ್ತೆ ಮುಖ? ಶಾಂತವಾಗಿರುತ್ತೆ. ನೀವು ಯಾರಾದ್ರೂ ರಾಮನ ವ್ಯಕ್ತಿತ್ವದ ನೀವು ರಾವಣನ ಓದಿದ್ರೆ ಇಲ್ಲ ವಿಷ್ಣುವಿನ ಮುಖ ನೋಡಿದ್ರೆ ಏನಾದ್ರು ಟೆನ್ಷನ್ ಇರೋಂಗೆ ಕಾಣಿಸುತ್ತೆ? ಏನಾದ್ರು ವ್ಯಥೆ ನಡೀತಾ ಇದೆ, ಇಲ್ಲ ಏನಾದ್ರು ಪಡ್ಕೊಳ್ಬೇಕು ಅಂತ ಆಸೆ ಅವ್ರಿಗೆ ಕಾಣ್ತಾ ಇದೆ ನೋಡಿದ್ರಿ? ನೀವು ಸದೈವ ನೀವು ಬರೀ ವಿಷ್ಣುವಿನ ಮುಖ ನೋಡಿದ್ರೆ ಏನಾಗ್ಬಿಡುತ್ತೆ? ಮನಸ್ಸು ಶಾಂತ ಆಗ್ಬಿಡುತ್ತೆ. ಯಾಕೆಂದ್ರೆ ಆ ಪ್ರಶಾಂತವಾಗಿರುತ್ತ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಶಾಂತಾಕಾರಂ ಅಂದ್ರೆ ಶಾಂತವಾಗಿದ್ದಾರೆ. ಇಲ್ಲ ಏನಿದೆ? ವಾಸುದೇವಾಯ ಶಾಂತಾಯ ಕೂಟಸ್ಥಾಯ. ಕೂಟಸ್ಥಾಯ ಅಂತ ಹೇಳಿದ್ರೆ ಬದಲಾವಣೆ ಆಗೋದಿಲ್ಲ. ಏನ್ ಬದಲಾವಣೆ ಆಗೋದಿಲ್ಲ ನೋಡಿ, ಷಡ್ವಿಧ ವಿಕಾರಗಳಲ್ಲಿ ವಿಚಲಿತರ ಆಗೋದಿಲ್ಲ ಅಂತ ಹೇಳ್ತಾರೆ. ಷಡ್ವಿಧ ವಿಕಾರಗಳೆಲ್ಲ ಯಾವುದು? ಷಡ್ವಿಧ ವಿಕಾರಗಳು ಆಯ್ತು, ಕಾಮ ಕ್ರೋಧ ಅದು ಷಡ್ವಿಕಾರಗಳು. ಆಮೇಲೆ ಮತ್ತೊಂದು ಷಡ್ವಿಧ ಅದು ಇದೆ ನೋಡಿ. ಇಲ್ಲಿ ನಾನು ಕೆಲವು ಪ್ರಭುಪಾದರ ತಾತ್ಪರ್ಯ ಕೆಲವು ನಾನು ಓದ್ತೇನೆ. ಜೀವಿಯ ಬದ್ಧಾವಸ್ಥೆಯಲ್ಲಿ ಧ್ಯಾನಗಳು ಕೇಳಿಸ್ಕೊಳ್ಳಿ, ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ಜೀವಿಯ ಬದ್ಧಾವಸ್ಥೆಯಲ್ಲಿ ಐಹಿಕ ಪ್ರಪಂಚದಲ್ಲಿ ಹೋರಾಡುತ್ತಾ ತನ್ನ ಇಂದ್ರಿಯಗಳನ್ನು ಭೌತಿಕ ತೃಪ್ತಿಯಲ್ಲಿ ತೊಡಗಿಸಲ್ಲ, ಹೌದಲ್ಲ? ಆದರೆ ದೇವೋತ್ತಮ ಪರಮ ಪುರುಷನ ಅನುಗ್ರಹವನ್ನು ಪಡೆದರೆ ಅವನು ಅದೇ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬಹುದು. ಈಗ ಕೆಲವರು ಕೇಳ್ತಾರೆ, ಯಾಕೆ ನನ್ನ ಇಂದ್ರಿಯಗಳಿಗೆ ನಾನು ಖುಷಿ ಪಡಿಸಿದ್ರೆ ನನಗೆ ಖುಷಿ ಸಿಗುತ್ತೆ, ಆದ್ರೆ ಭಗವಂತನ ಸೇವೆಯನ್ನು ತೊಡಗಿಸಿದ್ರೆ ಅವ್ರ ಭಗವಂತನ ಖುಷಿ ಸಿಗುತ್ತೆ, ನನಗೆ ಖುಷಿ ಸಿಗುತ್ತೆ. ಸರಿ ಅಲ್ಲ? ಈಗ ನಾನು ಊಟ ಮಾಡಿದ್ರೆ ಹೊಟ್ಟೆ ಯಾರು ತಂದು ನಾನು ಹೊಟ್ಟೆ ತಂದು, ನಾನು ಬೇರೆ ಅನ್ಸಿದ್ರೆ ಅವ್ರ ಹೊಟ್ಟೆ ತಂದು.
ಈಗ ನಾನು ಹೇಳ್ತೀನಿ ಕೃಷ್ಣನಿಗೆ ತಿಳಿಸಿದ್ರೆ ನನ್ನ ಟೈಮ್ ತಗುತ್ತೆ, ಸರಿ ಅಲ್ಲ? ಲಾಜಿಕಲ್ ಅಲ್ಲ, ಕ್ವಶನ್ ಪ್ರಾಕ್ಟಿಕಲ್ ಏನಂತ, ಸರಿ ಅಲ್ಲ? ಅವನು ಇಲ್ಲಿ ನೋಡಿ ಏನ್ ಹೇಳ್ತಾ ಇದಾರೆ, ದೇವೋತ್ತಮ ಪರಮ ಪುರುಷನ ಅನುಗ್ರಹ ಪಡೆದ್ರೆ ಅವನು ಅದೇ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬಹುದು. ಭಗವಂತನ ಸೇವೆಯನ್ನು ತೊಡಗಿಸಿದ್ರೆ ಇಂದ್ರಿಯಗಳನ್ನೆಲ್ಲ ಭಗವಂತನ ಸೇವೆಯನ್ನು ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಇಲ್ಲಿ ತೃಪ್ತಿಯಲ್ಲಿ ಸಿಗುತ್ತೆ. ಅದೇ ನನ್ನ ಕಾಮನೆಗಳಿಗೆ ತೃಪ್ತಿ ಆಗುತ್ತೆ. ನಾನ್ ತಿಂದ್ರೆ ನನ್ನ ಕಾಮನೆ ತೃಪ್ತಿ ಆಗುತ್ತಲ್ಲ. ಹಾಗೆ ಯಾಕೆ ಶಾಸ್ತ್ರ ಹೇಳುತ್ತೆ ಇಂದ್ರಿಯ ತೃಪ್ತಿ ಮಾಡಬಾರ್ದು ಅಂತ? ಆಯ್ತು, ಎಂಡಿಲ್ಲ ಅಟ್ಲೀಸ್ಟ್ ಸ್ಯಾಟಿಸ್ಫೈ ಆಗ್ಬೇಕಲ್ಲ. Just like root example. If you put water to the root, leaves also get nourishment. Only we are connected. ಯಥಾ ತರೋರ್ ಮೂಲ ನಿಷೇಚನೇನ ಅತ್ಯಂತಿ ತತ್ಸ್ಕಂದ ಭುಜೋಪಶಾಖ. ಏನಂತಂದ್ರೆ, ಯಾವಾಗ ಮರಕ್ಕಿದ್ದಂತೆ ಎಲೆಗಳಿಗೆಲ್ಲ ನೀರು ಸಿಗ್ಬೇಕು ಅಂದ್ರೆ ನೀರು ಎಲೆಗಳಿಗೆ ಹಾಕೋದಿಲ್ಲ, ಇಲ್ಲಿ ಹಾಕ್ತೀವಿ ನಾವು ಒಳಗ. ಅದೇ ರೀತಿ ನಾವು ಭಗವಂತನಿಗೆ ಸಂತೋಷ ಪಡಿಸಿದ್ರೆ ನಮಗೂ ಸಂತೋಷ ಸಿಗ್ತದೆ. ನಾವು ಭಗವಂತನಿಗೆ ಸಂತೋಷ ಪಡಿಸಿಲ್ಲ ಅಂದ್ರೆ ಎಷ್ಟೇ ನಾವು ಈ ಜಗತ್ತಿನಲ್ಲಿ ಪ್ರಯತ್ನ ಪಟ್ಟರು ನಮಗೆ ಸಂತೋಷ ಅದಕ್ಕೋಸ್ಕರ ಸಿಗ್ತಾರೆ. ನೋಡಿ, ದ್ರೌಪದಿಯ ಉದಾಹರಣೆ ನಮ್ಗೆ ಗೊತ್ತಿದೆ. ಏನಾಯ್ತು? ಯತ್ತುಷ್ಟಂ ಜಗತ್ತುಷ್ಟಂ, ಯಸ್ಮಿನ್ ತುಷ್ಟಂ ಜಗತ್ತುಷ್ಟಂ. ಯಸ್ಮಿನ್ ಅಂತ ಹೇಳಿದ್ರೆ ಆ ಭಗವಂತ ತುಷ್ಟನಾಗಿದ್ದರು, ಅದಕ್ಕೋಸ್ಕರ ದುರ್ವಾಸ ಮುನಿ ಮತ್ತೆ ಅವ್ರ 60,000 ಶಿಷ್ಯರು ಕೃಷ್ಣ ಈ ರೀತಿ ಬಾಯಿನಲ್ಲಿ ಒಂದು ಅಗಳ ಹೇಳಿ ಹಾಕೊಂಡು ಹೇಳಿದ್ರು, ನಾನು ಸಂಪೂರ್ಣವಾಗಿ ತೃಪ್ತನಾಗ್ಬಿಟ್ಟಿದ್ದೇನೆ. ಅದಕ್ಕೋಸ್ಕರ 60,000 ಶಿಷ್ಯರು ಮತ್ತು ದುರ್ವಾಸ ಮುನಿ ಇದ್ರಲ್ಲ, ಅವರ ಹೊಟ್ಟೆ ಎಲ್ಲಾ ತುಂಬಿಡ್ತು. ತಕ್ಷಣ ಹೊಟ್ಟೆ ಹತ್ಕೊಂಡು ಬಂದಿದ್ರು, ಹೊಟ್ಟೆ ಎಲ್ಲ ತುಂಬಿಡ್ತು. ಆಮೇಲೆ ಟೇಕ್ ಬರ್ತಾ ಇತ್ತು. ಆಮೇಲೆ ಭೀಮ ಗದೆ ತಗೊಂಡ್ ಬಂದ, ಬನ್ನಿ ಈಗ ಭೋಜನ ರೆಡಿ ಇದೆ ಅಂತ. ಆ ಗದೆ ನೋಡಿ ಇನ್ನೂ ಭಯ ಹೊರಡ್ತಾರೆ. ಆ ತಕ್ಷಣ ಅಲ್ಲಿಂದ ಅಲ್ಲೇ ಪರಾರೆ ಆಗ್ಬಿಡ್ತಾರೆ. ಸೊ ಆ ರೀತಿ ಭಗವಂತನಿಗೆ ನಾವ್ ಯಾವಾಗ ಸಂತೋಷ ಪಡಿಸ್ತೀವಿ ಆಗ ಆಟೋಮೆಟಿಕ್ ಆಗಿ ನಮಗೂ ಆನಂದ ಬಂದ್ಬಿಡುತ್ತೆ. ಅದೇ ಇದನ್ನು ಹೇಳ್ತಾರೆ. ಆದ್ರೆ ಭೌತಿಕ ಅವಸ್ಥೆಯಲ್ಲಿ ನಮಗೆ ಈ ದಾರಿ ಮರ್ತೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಭೌತಿಕ ಇಂದ್ರಿಯಗಳಿಂದ ತಪ್ಪು ದಾರಿಗೆ ಎಡವಲ್ಪಡದೆ ತನ್ನ ಇಂದ್ರಿಯಗಳು ಯಾವಾಗಲೂ ಭಗವಂತನ ಸೇವೆಯನ್ನು ತೊಡಗಿರಬೇಕು. ಅವು ಲೌಕಿಕ ಪ್ರಭಾವಗಳಿಂದ ಕಲುಷಿತವಾಗಬಾರದು ಎಂದು ಶಿವನು ಆಶಿಸುತ್ತಾನೆ. ಶಿವನ ಆಸೆ ಏನು ಅಂತ ಹೇಳಿದ್ರೆ, ನಮ್ಮ ಇಂದ್ರಿಯಗಳು ಸದೈವ ಭಗವಂತನಲ್ಲಿ ತೊಡಗಿರಲಿ ಅಂತ. ಸರ್ವ ವ್ಯಾಪಕನಾದ ಭಗವಾನ್ ವಾಸುದೇವನು ತನ್ನ ಪ್ರಸಾದ ಮತ್ತು ನೆರವಿನಿಂದ ಇಂದ್ರಿಯಗಳು ಯಾವ ಅಪಮಾರ್ಗವನ್ನು ಹಿಡಿಯದಂತೆ ಇರುವಂತೆ ಸದಾ ಭಕ್ತಿ ಸೇವೆಯಲ್ಲಿ ತೊಡಗಿರುವಂತೆ ಮಾಡಲು ಸಾಧ್ಯ. ಸೊ ಈ ರೀತಿ ಈಗ ಚಟ್ ವಿಕಾರಗಳಿಲ್ಲ ಯಾವುದು ಅಂತ ಹೇಳಿದ್ರೆ, ನಮಗ್ ಹಸುವಾಗುತ್ತೆ, ಬಾಯಾರಿಕೆ ಆಗುತ್ತೆ, ಆಮೇಲೆ ದುಃಖ ಬರುತ್ತೆ, ಭ್ರಾಂತಿ, ಆಮೇಲೆ ಮುಪ್ಪು ಬರುತ್ತೆ ಮತ್ತು ಸಾವು ಬರುತ್ತೆ. ಇದು ನಿಜವಾಗಿಯೂ ಎಲ್ಲರಿಗೂ ಕಾಡ್ತಾ ಇದೆ. ಎಷ್ಟು ಜನಕ್ಕೆ ಹಸು ಆಗೋದಿಲ್ಲ? ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಮೇಲೆ ನಮ್ಗೆ ಜ್ಞಾಪಕ ಬೆಳೆಸ್ತಾ ಇದ್ದೀರಿ. ಬಾಯಾರಿಕೆ ಯಾಕಾದ್ರೂ ಆಗೋದಿಲ್ಲ? ಯಾಕಾದ್ರೂ ದುಃಖ ಬರ್ತಾ ಇಲ್ಲ? ಯಾರಿಗಾದ್ರೂ ದಿಗ್ಭ್ರಮೆ ಆಗೋದಿಲ್ಲ? ಭ್ರಾಂತಿ, bewilderment, ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ, ಕನ್ಫ್ಯೂಷನ್, ಇದ್ ಮಾಡ್ಲೋ ಅದ್ ಮಾಡ್ಲೋ, ಸಂಸರ್ಗಕ್ಕೆ ಬರ್ಲೋ ಇಲ್ಲ ಮತ್ತೆ ಹೋಗ್ಲೋ, ಈ ರೀತಿ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಪ್ಪು, ಈಗ ಮುಪ್ಪಿಲ್ಲ ಆದ್ರೆ ಮುಂದೆ ಬರುತ್ತೆ. ಸಾವು ರೆಡಿಯಾಗಿ ನಿಂತಿದೆ, ಡಿಸ್ಟೆನ್ಸ್ ಇದೆ ಅಷ್ಟೇ. ಆದ್ರೆ ಯಾವಾಗ್ಲೂ ಎಲ್ಲರಿಗೂ ಭಯ ಆದಂತ ಸುದ್ದಿ ಇರುತ್ತೆ. ಅದಕ್ಕೋಸ್ಕರ ಇದರಿಂದ ಮನಸ್ಸು ಯಾವಾಗ್ಲೂ ವಿಚಲಿತವಾಗುತ್ತೆ. ಭಯ ಯಾವ್ದ್ರಿಂದ ಇದೆ? ಇದರಿಂದಾನೇ ಇದೆ, ಹೌದಲ್ಲ? ಎಲ್ಲರೂ ಕೆಲಸ ಯಾಕೆ ಮಾಡ್ತಾ ಇದ್ದಾವೆ? ಮಾಡುವುದು ಹೊಟ್ಟೆಪಾಡಿಗ, ಹೌದಲ್ಲ? ಹೌದಲ್ಲ? ಇಲ್ಲ, ಯಾಕೆಂದ್ರೆ ಹಸಿರು ಇರ್ತಾ ಇರ್ಲಿಲ್ಲ, ಯಾಕೆ ಮಾಡ್ತಾ ಇದ್ರು ಕೆಲಸ? ಎಲ್ಲರೂ ಆರಾಮಿರ್ಬೋದಿತ್ತು. ಅದಷ್ಟೇ ಅಲ್ಲ, ಭ್ರಾಂತಿ, ದುಃಖ,
ಇದೆಲ್ಲವೂ ನಮಗೆ ಶಾಂತವಾಗಿ ಇಡೋದಕ್ಕೆ ಬಿಡ್ತಾ ಇಲ್ಲ. ಆದ್ರೆ ಭಗವಂತ ಹೇಗಿದ್ದಾರೆ, ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೆ. ಸ್ವರೋಚಿಷೆ ಅಂತ ಹೇಳಿದ್ರೆ ನನ್ನ ಹೃದಯದಲ್ಲಿನೂ ಆ ಭಕ್ತಿಯ ಪ್ರಕಾಶ ಉದಯವಾಗಲಿ. ಉದಯ ಆದ್ರೆ ಏನಾಗುತ್ತೆ, ಈ ಷಡ್ವಿಧ ವಿಕಾರಗಳು ಹೋಗ್ಬಿಡುತ್ತೆ, ಚಿನ್ಮಯ ಶರೀರ ಸಿಗುತ್ತೆ. ಆ ಚಿನ್ಮಯ ಶರೀರ ಸಿಕ್ಕಿದಾಗ ಇದ್ದದ್ದು ಇದರ ಪ್ರಭಾವನೆ ಇರೋದಿಲ್ಲ. ಅದಕ್ಕೋಸ್ಕರ ಮಾಡಬೇಕು. ಆಮೇಲೆ ಮುಂದೆ ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತಾಯ ಅಂತಕಾಯ ಚ ನಮೋ ವಿಶ್ವ ಪ್ರಬೋಧಾಯ ಪ್ರದ್ಯುಮ್ನಾಯ ಅಂತರಾತ್ಮನೇ. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ 35ನೇ ಶ್ಲೋಕ ಚರ್ಚೆ ಮಾಡ್ತಿದ್ದೀವಿ. ಇಲ್ಲಿ ಸಂಕರ್ಷಣಾಯ ಅನಿರುದ್ಧಾಯನ ಆಗಿತ್ತು, ಅನಿರುದ್ಧ ಬುದ್ಧಿಗೆ ಮತ್ತು ವಾಸುದೇವ ಚಿತ್ತಕ್ಕೆ. ಆಮೇಲೆ ಸಂಕರ್ಷಣ ಬಂದು ಈಗೋ, ಪ್ರಿಸೈಡಿಂಗ್ ಡಿಟಿ ಆಫ್ ಈಗೋ, ಅಹಂಕಾರ. ಅದಕ್ಕೋಸ್ಕರ ನೋಡಿ, ಶಿವನು ಅಹಂಕಾರದ ಪ್ರತೀಕ. ಅಹಂಕಾರದ ಪ್ರತೀಕ ಅಂತ ಹೇಳಿದ್ರೆ ಅಹಂಕಾರ ಅಂತಲ್ಲ, ಈ ಜಗತ್ತಿನಲ್ಲಿನ ಅಹಂಕಾರವನ್ನೆಲ್ಲ ಕವರಿಂಗ್ ಇದೆಯಲ್ಲ, ಅಹಂಕಾರ ಸಂಕರ್ಷಣ ಪ್ರಿಸೈಡಿಂಗ್ ಡಿಟಿ. ಅದಕ್ಕೋಸ್ಕರ ಶಿವ ಆರಾಧನೆ ಮಾಡ್ತಾರೆ, ಸಂಕರ್ಷಣ ಆರಾಧನೆ ಮಾಡ್ತಾರೆ. ಸಂಕರ್ಷಣಾಯ ಸೂಕ್ಷ್ಮಾಯ, ಸಂಕರ್ಷಣ ಅಷ್ಟೇ ಮಾಡೋದಿಲ್ಲ, ಮತ್ತು ಮಾಡ್ತಾರೆ. ಏನೆಲ್ಲ ಮಾಡ್ತಾರೆ, ಈ ಸಂಪೂರ್ಣ ಭೌತಿಕ ಪ್ರಪಂಚದ ನಾಶನ ಮಾಡ್ತಾರೆ, ಪ್ರಳಯನೂ ಮಾಡ್ತಾರೆ. ದುರಂತಾಯ ಅಂತಕಾಯ ಚ. ಪ್ರಿಯಪ್ರಭುವೆ, ನೀನು ಸೂಕ್ಷ್ಮ ಭೌತಿಕ ಅಂಶಗಳ ಮೂಲ ಕಾರಣನು, ಎಲ್ಲ ಏಕೀಕರಣ ಪೃಥಕ್ಕರಣ ಸ್ವಾಮಿಯಾದ ಸಂಕರ್ಷಣೆಯಿಂದ ಅಧಿದೇವತೆಯು, ಎಲ್ಲ ಬುದ್ಧಿಶಕ್ತಿಯ ಸ್ವಾಮಿಯಾದ ಪ್ರತಿಯೊಂದನೆಂಬ ಅಧಿದೇವತೆಯೂ ಆಗಿರುವೆ. ಆದ್ದರಿಂದ ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಇಲ್ಲಿ ಹೇಳ್ತಾ ಇದ್ರೆ ಸಂಕರ್ಷಣ ಯಾವ್ದು ಅಂತ ಹೇಳಿದ್ರೆ ಅಹಂಕಾರದ ಪ್ರತೀಕ. ಇಲ್ಲಿ ಅದಕ್ಕೋಸ್ಕರ ಈ ನಮಗೆ ಈಗ ಅಹಂಕಾರ ಇದೆ. ಯಾವುದಕ್ಕೆ ಅಹಂಕಾರ ಇದೆ? ನಾನು ಆಗಿ ಹೇಳಿದ್ದು ಅಹಂ ಮತ್ತು ಮಮತ್ವ. ಅಹಂ ಅಂತ ಹೇಳಿದ್ರೇನು? ನಾನು. ಮಮತ್ವ ಅಂತ ಹೇಳಿದ್ರೆ ನನ್ನದು. ಈ ಜಗತ್ತಿನಲ್ಲಿ ನಮಗೆ ಬಂಧನದಲ್ಲಿ ಇಟ್ಟಿರೋದೇನು? ಕೆಲವರು ಹೇಳ್ತಾರೆ, ಮಾಯಾದೇವಿ ನನ್ನನ್ನ ಸಿಕ್ಕಾಕಿಸ್ಬಿಟ್ಟಿದ್ದಾಳೆ, ಮಾಯಾದೇವಿ ನನ್ನನ್ನ ಬಿಡ್ತಾ ಇಲ್ಲ ಭೌತಿಕ ಜಗತ್ತಿನಿಂದ. ಹೌದಲ್ಲ? ಮಾಯಾದೇವಿಗೆ ನಾವು ಆಗಾಗ ದೂಷಿಸ್ತಾ ಇದ್ವಿ. ಮಾಯಾದೇವಿಗೆ ನನ್ನ ಬಂಧನಕ್ಕೆ, ನನ್ನ ದುಃಖಕ್ಕೆ ಕಾರಣ ಯಾರು? ಮಾಯಾದೇವಿನೇ. ಈ ರೀತಿ ನಾವು ಹೇಳ್ತಾ ಇರ್ತೀವಿ. ಆದರೆ ಬಂಧನ ಸೃಷ್ಟಿ ಅವರು ಮಾಡಿದ್ದಾರೆ, ಆದರೆ ಬಂಧನದಲ್ಲಿ ಇರೋದು ಯಾರು? ನಾವು. ನಮ್ಮ ಈ ಅಹಂ ಮತ್ತು ಮಮತ್ವದಿಂದಲೇ ಬಂಧನದಲ್ಲಿರೋದು. ನಿಜವಾದ ನಮ್ಮ ಶಾಕಲ್ಸ್ ಅಂದರೆ ನಮ್ಮ ಬೇಡಿಗಳು ಯಾವುದು? ಅಹಂ ಮತ್ತು ಮಮತ್ವ. ಅಹಂ ಅನ್ನುವಂಥದ್ದು ನಾನು, ನಮ್ಮ ಐಡೆಂಟಿಟಿ. ನೋಡಿ, ಕೆಲವು ಬಾರಿ ನಮ್ಗೆ ಗೊತ್ತಾಗುತ್ತೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು. ನಾನು ಅನ್ನುವಂಥದ್ದು ಪ್ರತಿ ಕ್ಷಣ ಇಲ್ಲ ಪ್ರತಿ ಸಮಯದಲ್ಲಿ, ಸನ್ನಿವೇಶಗಳಲ್ಲಿ ನಾನು ಯಾರು ಅನ್ನುವಂಥದ್ದು ಬೇರೆ ಬೇರೆ ರೂಲ್ಸ್, ಐಡೆಂಟಿಟೀಸ್ ಬರ್ತಾ ಇರುತ್ತೆ. ನಮ್ದು ನಾನು ಈ ಜನಾಂಗದಲ್ಲಿ ಹುಟ್ಟಿರೋನು, ಆಮೇಲೆ ನಂದು ಇಷ್ಟೊಂದು ಪ್ರತಿಭೆಗಳಿದೆ, ಇಷ್ಟೊಂದು ದೊಡ್ಡ ಏನು ಅಂತಸ್ತಿದೆ, ಈ ರೀತಿ ನನ್ನ ಸ್ಟೇಟಸ್ ಇಷ್ಟಿದೆ, ಅವ್ರ ಮನಸ್ಸಲ್ಲಿ ನಡೀತಾ ಇರ್ತಲ್ಲ. ಇದೆಲ್ಲ ಅಹಂ. ನನ್ನದು ಅನ್ನುವಂಥದ್ದೇನು? ಈ ಭೌತಿಕ ಜಗತ್ತಿನ ವಸ್ತುಗಳಿವೆ, ಅದೇನೋ ನಮ್ಮ ಮನಸ್ಸಿನಲ್ಲಿದೆ. ಅಂದ್ರೆ ಬಂಧನದಲ್ಲಿ ಅಹಂ ಮತ್ತು ಮಮತ್ವದಲ್ಲೇ ಬಂಧನ ಇದೆ. ಅದಕ್ಕೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಈ ಬಂಧನದಿಂದ ನನಗೆ ಮುಕ್ತನಾಗಿ ಮಾಡು. ಈ ಭೌತಿಕ ವಸ್ತುಗಳಿಂದ ತೊಂದರೆ ಇಲ್ಲ. ನಿಜವಾಗಿಯೂ ನೋಡಕ್ಕಾದ್ರೆ ಭೌತಿಕ ಜಗತ್ತು ಏನು ಮಾಡೋದಿಲ್ಲ. ಭಕ್ತರು ಇದ್ದಾರೆ, ಶುದ್ಧ ಭಕ್ತರು ಇದ್ದಾರೆ, ಹೌದಲ್ಲ? ಅವರಿಗೆ ಮಾಯದ ಪ್ರಭಾವ ಆಗ್ತಾ ಇಲ್ಲ. ಆದರೆ ನಮ್ಮೆಲ್ಲರಿಗೂ ತುಂಬಾ ಅತಿ ಹೆಚ್ಚು ಪ್ರಭಾವ ಬೀರುತ್ತೆ. ಯಾಕೆ? ಯಾಕೆಂದ್ರೆ ನಮ್ಮಲ್ಲಿ ಆ ಆಂಟೆನಾ ಇದೆ. ತಕ್ಷಣ ಅಹಂ ಮತ್ತು ಮಮತ್ವ ಸಿಗ್ನಲ್ಸ್ ಅನ್ನ ಕ್ಯಾಚ್ ಮಾಡ್ತಾ ಇರುತ್ತೆ. ಆದ್ರೆ ಅವರಲ್ಲಿ ಆ ಆಂಟೆನಾನೇ ಇಲ್ಲ.
ಅಹಂ ಮತ್ತು ಮಮತ್ವ ಇಲ್ಲ. ಸೊ ಅದಕ್ಕೋಸ್ಕರ ಆ ವಸ್ತುಗಳು ಇದ್ರೂ ಅದರಲ್ಲಿ ಇರುವಂತ ಎಲ್ಲ ಇಂದ್ರಿಯ ವಸ್ತುಗಳಲ್ಲಿ ಏನಿದೆ ಅಂತ ಹೇಳಿದ್ರೆ, ಎಲ್ಲ ಇಂದ್ರಿಯಗಳಲ್ಲಿ ಒಂದು ಹಾವಿದ್ದಾಗೆ ಅಂತ ಹೇಳಿದ್ರೆ, ಹಾವಿನಲ್ಲಿ ಏನಿರುತ್ತೆ, ವಿಷದ ಹಲ್ಲುಗಳಿರುತ್ತೆ, ಹೌದಲ್ಲ? ಅದರಿಂದ ಅದಕ್ಕೋಸ್ಕರ ಅದು ನಮ್ಮನೆ ಕಚ್ಚಿಡುತ್ತೆ. ಕಚ್ಚಿದ್ರೆ ಏನಾಗುತ್ತೆ, ಆ ವಿಷ ಪೂರ್ತಿ ಹರಡುತ್ತೆ ಶರೀರದಲ್ಲಿ. ಅದೇ ರೀತಿ ಭೌತಿಕ ಇಂದ್ರಿಯಗಳಲ್ಲೂ ಏನಿದೆ, ಆ ವಿಷಯದ ಅದು ವಿಷ ಇದೆ ಆ ಇಂದ್ರಿಯ ವಸ್ತುಗಳಲ್ಲೆಲ್ಲ. ಆದ್ರೆ ಶುದ್ಧ ಭಕ್ತರಿಗೆ ಏನಾಗ್ಬಿಡುತ್ತೆ, ಅವರ ಇಂದ್ರಿಯಗಳಿದ್ರೂ ಆ ವಿಷದ ಹಲ್ಲುಗಳಿಲ್ಲ, ಅದು ತೆಗೆದಾಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅದಿದ್ರೂ ಅದು ಅವರಿಗೆ ಹಾನಿ ಮಾಡೋದಿಲ್ಲ. ನೋಡಿ, ಕೆಲವು ಬಾರಿ ಇಂದ್ರಿಯ ವಸ್ತುಗಳು ಶುದ್ಧ ಪ್ರಭುಪಾದರ ಹತ್ರ ಎಷ್ಟೊಂದು 40 ರೂಪಾಯಿ ತಗೊಂಡೋಗಿ 40 ಕೋಟಿ ಮಾಡ್ತಿದ್ರು. ಆಗ ಏನು ಅವ್ರಿಗೆ ಪ್ರಭಾವ ಬಿದ್ದಿಲ್ಲ. ಯಾಕೆ ಪ್ಯೂರಿಫೈಡ್ ಸೆನ್ಸಸ್ ಅಂದ್ರೆ ಅವರ ಅಹಂ ಮತ್ತು ಮಮತ್ವ ಭಗವಂತನ ಕೊಟ್ಬಿಟ್ಟಿದ್ರು. ಅಹಂ ಅಂತ ಹೇಳಿದ್ರೆ ನಾನು ಕೃಷ್ಣದಾಸ್, ಅಹಂ ಅಂತ ಹೇಳಿದ್ರೇನು, ನಾನು ಕೃಷ್ಣದಾಸ್. ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಏನಿರ್ಬೇಕು, ನಾನು ಕೃಷ್ಣದಾಸ್ ಅಂತ ಹೇಳ್ತಾರೆ. ಜೀವ ಕೃಷ್ಣದಾಸ್ ಈ ವಿಶ್ವಾಸ ಕೊಡ್ಲೇದ್ವಾ ದುಃಖ. ಯಾವಾಗ ನಾವು ಕೃಷ್ಣದಾಸ್ ಅಂತ ತಿಳ್ಕೊಳ್ತೀವಿ ಆಗ ದುಃಖ ಇಲ್ಲ. ಆದ್ರೆ ಯಾವಾಗ ನಾನು ಮಾಯಾದಾಸ್ ಅಂತ ತಿಳ್ಕೊಳ್ತೀವಿ ಆಗೇನು ಸದಾ ಉದಾಸ್. ಆಗ ನಾವು ಉದಾಸರಾಗ್ಬಿಡ್ಬೇಕಾಗುತ್ತೆ, ಇಲ್ಲ ಕೆಲವು ಸಲ ದೇವದಾಸ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದೇನು, ಅಹಂ ಅನ್ನುವಂಥದ್ದು ನಾನು ಕೃಷ್ಣದಾಸ್ ಅನ್ನುವಂಥದ್ದು ಇರ್ಬೇಕು. ಮಮತ್ವನ್ನ ಹೇಗೆ ಭಗವಂತನಿಗೆ ಸಮರ್ಪಣೆ ಮಾಡೋದು? ಈ ಜಗತ್ತಿನಲ್ಲಿ ಏನೆಲ್ಲ ಇದೆ, ನನ್ನದು ಅನ್ನಂತ ನಾನೇನಂತ ತಿಳ್ಕೊಳ್ತೇನೆ, ಅದೆಲ್ಲವೂ ನಿಂದೆ. ನನ್ನದು ಅನ್ನೋದಂತದೇನೂ ಇಲ್ಲ. ಬರೀ ನನ್ನದ್ದು ಅಷ್ಟೇ ಅಲ್ಲ ವಸ್ತುಗಳು, ನನ್ನ ಹತ್ರ ವಸ್ತುಗಳು ಅಷ್ಟೇ ಅಲ್ಲ, ನಾನು ನಿಮ್ಮವನೇ. ಅದಕ್ಕೋಸ್ಕರ ಹೇಳ್ತಾರೆ, ನಾವು ಯಾವಾಗ ಶರಣಾಗತರಾಗ್ತೀವಿ, ನಮ್ಮ ಶರಣಾಗತಿ ಅಷ್ಟೇ ಅಲ್ಲ, ನಮ್ಮ ಜೊತೆಯಲ್ಲಿರುವಂತದ್ದು ಎಲ್ಲವೂ ಅದು ಭಗವಂತನ ಶರಣಾಗತರಾಗ್ಬಿಡುತ್ತೆ. ನಾನು ಭಗವಂತನ ಸೇರಿರೋನು, ಭಗವಂತ ನನಗೆ ಸೇರಿರೋನು. ಇದು ಮಮತ್ವ. ಯಾರಾದ್ರೂ ಹೇಳ್ಬೋದು ಮಮತ್ವ ಅಂದ್ರೆ ಏನು? ನಾನು ಭಗವಂತನ ಸೇರಿರೋರು ಮತ್ತೆ ಇದು ಮಮತ್ವ. ಇದು ಸಂಕರ್ಷಣದಿಂದ ತಿಳ್ಕೊಳ್ಬಹುದು. ಇದಾದ್ಮೇಲೆ ಸ್ವಲ್ಪ ಬೇಗ ಓಕೆ. ನಮೋ ನಮೋ ನಿರುದ್ಧಾಯ ಋಷಿಕೇಶೇಂದ್ರಿಯಾತ್ಮನೆ ನಮಃ ಪರಮಹಂಸಾಯ ಪೂರ್ಣಾಯ ನಿವೃತಾತ್ಮನೆ. ನನ್ನ ಪ್ರಭುವೇ, ಅನಿರುದ್ಧರೆಂದು ಸುಪ್ರಸಿದ್ಧನಾದ ಪರಮೋಚ್ಚ ನಿರ್ದೇಶಕ ದೇವನಾಗಿ ನೀನು ಇಂದ್ರಿಯಗಳಿಗೂ ಮನಸ್ಸಿಗೂ ಸ್ವಾಮಿಯಾಗಿರುವೆ. ಆದ್ದರಿಂದ ನಿನಗೆ ಮತ್ತೆ ಮತ್ತೆ ನಾನು ನಮಸ್ಕಾರಗಳನ್ನು ಅರ್ಪಿಸುವೆ. ನಿನ್ನ ಮುಖದಿಂದ ಹೊರಹೊಮ್ಮುವ ಜ್ವಲಿಸುವ ಬೆಂಕಿಯಿಂದ ಸಮಸ್ತ ಸೃಷ್ಟಿಯನ್ನು ನಾಶ ಮಾಡಲು ನಿನಗಿರುವ ಶಕ್ತಿಯಿಂದ ನೀನು ಅನಂತನೆಂದು ಸಂಕರ್ಷಣನೆಂದು ಖ್ಯಾತಿಯಾಗಿರುವೆ. ಇಲ್ಲಿ ಋಷಿಕೇಶ ಇಂದ್ರಿಯ ಆತ್ಮನೇ. ಇದು ನೋಡಿ, ಪ್ರಭುಪಾದರ ತಾತ್ಪರ್ಯ ತುಂಬಾ ಅದ್ಭುತವಾಗಿದೆ. ನೀವು ಕೇಳಿದಾಗ ಮನಸ್ಸು ಸಂತೋಷವಾಗಿ ಕುಣಿಯುತ್ತೆ. ಏನ್ ಹೇಳ್ತಾ ಇದ್ದಾರೆ, ಮನಸ್ಸು ಇಂದ್ರಿಯಗಳ ನಿರ್ದೇಶಕ, ಹೌದಲ್ಲ? ಮನಸ್ಸನ್ನ ಎಲ್ಲ ಇಂದ್ರಿಯಗಳ ಮೇಲೆ ಯಾರಿದ್ದಾರೆ? ಮನಸ್ಸು. ಭಗವಾನ್ ಅನಿರುದ್ಧ ಮನಸ್ಸಿನ ನಿರ್ದೇಶಕ. ಈಗ ನಮ್ಮ ಮನಸ್ಸು ನನ್ನ ಕೈ ಹತೋಟಿನಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಾವು ಅನಿರುದ್ಧನಿಗೆ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ. ನಾವ್ಯಾವಾಗ ಅನಿರುದ್ಧನಿಗೆ ಪ್ರಾರ್ಥನೆ ಮಾಡ್ತೀವಿ, ಮನಸ್ಸು ನಿಯಂತ್ರಣದಲ್ಲಿ ಬರುತ್ತೆ. ಭಕ್ತಿ ಸೇವೆಯನ್ನು ಸಲ್ಲಿಸಲು ಮಾನವ ತಮ್ಮ ಮನಸ್ಸನ್ನು ಕೃಷ್ಣನ ಪಾದ ಪದ್ಮಗಳಲ್ಲಿ ಸ್ಥಿರವಾಗಿ ನಿಲ್ಲಿಸಬೇಕು. ಆದ್ರೆ ಕೆಲವರು ಹೇಳ್ತಾರೆ, ಪ್ರಭುಜಿ ಸ್ಥಿರವಾಗಿ ನಿಲ್ಸೋದಕ್ಕೆ ಮನಸ್ಸು ನನ್ನ ಕೈಯಲ್ಲೇ ಬರ್ತಾರೆ, ಎಲ್ಲಿ ನಿಲ್ಸೋದು? ಅದೇ ನನ್ಗೆ ಬೇರೆ ಕಡೆ ಎಲ್ಲ ಮುಂದೆ ನಿಲ್ಲಿಸ್ತಾ ಇದೆ. ಫಿಲ್ಮ್ ಥಿಯೇಟರ್ ಮುಂದೆ ಹೋಗಿ ನಿಲ್ಸುತ್ತೆ, ಬೇರೆ ಬೇರೆ ವ್ಯಕ್ತಿಗಳ ಮುಂದೆ ಹೋಗಿ ನಿಲ್ಸ್ತಾ ಇದೆ. ಒಂದು ಸಣ್ಣ ಬಂದು ಭಗವಂತನ ಮುಂದೆ ಹೆಂಗ್ ನಿಲ್ಸಬೇಕಾಗ್ತಾ ಇದೆ. ಆಮೇಲೆ ಕೆಲವು ಬಾರಿ ಭಗವಂತನ ಮುಂದೆ ನಿಂತ್ಕೊಂಡು ಮನಸ್ಸು ಬೇರೆ ಕಡೆ ಹೋಗಿ ನಿಲ್ಸಿರುತ್ತೆ. ಮನಸ್ಸು ಎಷ್ಟು ಪ್ರಭಾವಶಾಲಿ ಇದೆ. ಭಗವಂತ ಮುಂದೆ ದರ್ಶನ ಮಾಡ್ತಾ ಇರ್ತಾರೆ, ಆದ್ರೆ ಮನಸ್ಸು ಅಕ್ಕಪಕ್ಕ ಯಾರಿದ್ರೆ ಅವ್ರು ನೋಡ್ತಾರೆ, ಭಗವಂತನ ನೋಡ್ತಾ ಇರೋದಿಲ್ಲ.
ಸೊ ಹಾಗಿದ್ರೆ ಮನಸ್ಸು, ಅದಕ್ಕೋಸ್ಕರ ಹೇಳ್ತಾರೆ ಪ್ರಾರ್ಥನೆಯನ್ನ ಮಾಡ್ಬೇಕಾಗುತ್ತೆ. ಮನಸ್ಸನ್ನ ದಯವಿಟ್ಟು ಮನಸ್ಸಿಗೂ ಪ್ರಾರ್ಥನೆ ಮಾಡ್ಬೇಕು ನಾವು, ಭಗವಂತನಿಗೂ ಪ್ರಾರ್ಥನೆ ಮಾಡ್ಬೇಕು. ದಯವಿಟ್ಟು ನನ್ನ ಮನಸ್ಸನ್ನ ನೀನು ಕಂಟ್ರೋಲ್ ಮಾಡುವುದಿಲ್ಲ. ಆಮೇಲೆ ಅದಷ್ಟೇ ಅಲ್ಲ, ಆದ್ದರಿಂದ ಶಿವನು ಭಗವಂತನ ಪಾದ ಪದ್ಮಗಳಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸಲು ಸಹಾಯವಾಗುವಂತೆ ಮಾಡುವ ಕೃಪೆ ತೋರಬೇಕೆಂದು ಮನಸ್ಸಿನ ನಿಯಂತ್ರಣವಾದ ಭಗವಾನ್ ಅನಿರುದ್ಧನನ್ನು ಪ್ರಾರ್ಥಿಸುತ್ತಾನೆ. ಅದಷ್ಟೇ ಅಲ್ಲ, ಇಲ್ಲಿ ಮತ್ತೊಂದು ಹೇಳ್ತಾರೆ. ಈಗ ಇಲ್ಲಿ ತನಕ 4 ಅಂತಃಕರಣ ಆಯ್ತು. ಯಾವ್ದದು? ಚಿತ್ತ, ಆಮೇಲೆ ಬುದ್ಧಿ, ಅಹಂಕಾರ, ಆಮೇಲೆ ಮನಸ್ಸು. ಇಷ್ಟ ಆಗಿದೆ. ಈಗ ನೆಕ್ಸ್ಟ್ ಬೇರೆ ಬೇರೆ ಇಂದ್ರಿಯಗಳ ಬಗ್ಗೆ ಮಾಡ್ತಾರೆ. ಆದ್ರೆ ಮೊದಲನೇದು ಕಣ್ಣು. ಕಣ್ಣಿನ ಅಧಿದೇವತೆ ಯಾರು? ಸೂರ್ಯದೇವ. ಅದಕ್ಕೋಸ್ಕರ ಸೂರ್ಯದೇವರಿಗೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನ್ನ ಕಣ್ಣನ್ನ ಸದೈವ ನಾನು ಭಕ್ತಿಯಲ್ಲಿ ಮಾತ್ರ ತೊಡಗಿಸ್ಬೇಕು. ಈ ಕಣ್ಣಿನಿಂದ ನಾನು ಬೇರೆ ಏನು ನೋಡೋದಕ್ಕೆ ಇಷ್ಟ ಇಲ್ಲ. ನೋಡಿ, ತುಂಬಾ ಉತ್ತಮವಾದಂತಹ ಪ್ರಸಂಗ ಬರುತ್ತೆ. ಶ್ರೀಮತಿ ರಾಧಾರಾಣಿ ಕಣ್ಣನ್ನ ತೆಗೆದೇ ಇರಲಿಲ್ಲ, ಜನ್ಮ ಆಗಿತ್ತು. ಎಷ್ಟೋ ಸಮಯದ ಕಾಲ ಅವರು ಕಣ್ಣು ತೆಗೆದಿರ್ಲಿಲ್ಲ. ಆಗ ಕೃಷ್ಣ ಬರ್ತಾರೆ. ಕೃಷ್ಣ ಬಂದಿದ ತಕ್ಷಣ, ಕೃಷ್ಣ ಕೈ ಸ್ಪರ್ಶ ಆಗಿದ ತಕ್ಷಣ ಆಗ ಕಣ್ಣು ಮೊದಲನೇ ಬಾರಿ ತೆಗಿತಾರೆ. ಆ ಕಣ್ಣಿನಿಂದ ಮೊದಲನೇ ಬಾರಿ ನೋಡಿದ್ದು ಕೃಷ್ಣ ದರ್ಶನ. ಅಂದ್ರೆ ಕಣ್ಣು ಇರೋದೇ ಭಗವಂತನ ಸೇವೆಗಳಲ್ಲಿ ತೊಡಗಿಸೋದಕ್ಕೆ ಮಾತ್ರ. ಈ ಭೌತಿಕ ಜಗತ್ತಿನಲ್ಲಿ ಎಷ್ಟು ನೋಡಿದ್ರು ಕಣ್ಣು ಯಾವಾಗ್ಲಾದ್ರೂ ಸಂತುಷ್ಟಿ ಪಡ್ತಿದ್ಯಾ? ಎಷ್ಟೋ ಈ ಜೀವನದಲ್ಲ, ಈ ಜನ್ಮದಲ್ಲ, ಎಷ್ಟೋ ಜನ್ಮಗಳಿಂದ ನೋಡ್ತಾ ಬಂದಿದೀವಿ. ಆದ್ರೂ ಕಣ್ಣು ಇನ್ನೂ ನೋಡ್ಬೇಕು ಅಂದ್ರೆ ಸಂತೋಷ ಇಲ್ವೇ ಇಲ್ಲ, ಸಂತುಷ್ಟಿ ಅನ್ನುವಂಥದ್ದೇ ಇಲ್ಲ. ಆ ಸಂತುಷ್ಟಿ ಎಲ್ಲಿ ಬರುತ್ತೆ? ಬರೀ ಭಗವಂತನ ಈ ಕಣ್ಣನ್ನ ನೋಡಿದ್ರೆ ಆಗ ಮಾತ್ರ ಅದ್ರ ಸಂತುಷ್ಟಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ. ಅದಷ್ಟೇ ಅಲ್ಲ, ಇಲ್ಲಿ ನೋಡಿ, ಎಲ್ಲ ಅಶುದ್ಧ ಪದಾರ್ಥಗಳನ್ನು ಬೆಂಕಿಯು ನಿಷ್ಕಲ್ಮಶಗೊಳಿಸುವಂತೆ ಸೂರ್ಯನು ಕೂಡ ಎಲ್ಲ ವಸ್ತುಗಳನ್ನು, ವಿಶೇಷವಾಗಿ ಮನಸ್ಸಿನಲ್ಲಿರುವ ಕೊಳಗಿನ ಅಂಶಗಳನ್ನು ನಿಷ್ಕಲ್ಮಶಗೊಳಿಸಿ ಆಧ್ಯಾತ್ಮಿಕ ಜ್ಞಾನದ ನೆಲೆಗೆ ತಲುಪುವ ಯತ್ನ ಮಾಡಲು ಪ್ರತಿಯೊಬ್ಬರನ್ನು ಶಕ್ತರನ್ನಾಗಿ ಮಾಡುತ್ತಾನೆ. ಇಲ್ಲಿ ಹೇಳ್ತಾ ಇದಾರೆ ಏನು? ಮನಸ್ಸಿನ ಕಲ್ಮಶಗಳನ್ನು ತೆಗೆದುಹಾಕ್ತಾರೆ. ಯಾಕೆಂದ್ರೆ ಮನಸ್ಸಿನಲ್ಲಿ ಕಲ್ಮಶ ಯಾವಾಗಿರುತ್ತೆ? ಆಗ ಅದು ಕಣ್ಣಿನಿಂದ ಅದಕ್ಕೋಸ್ಕರ ಟಿವಿ ನೋಡ್ಬೇಕು ಅನ್ಸುತ್ತೆ, ಇಲ್ಲ ಬೇರೆ ಬೇರೆ ಫಿಲ್ಮ್ಗಳನ್ನ ನೋಡ್ಬೇಕು ಅನ್ಸುತ್ತೆ, ಸೀರಿಯಲ್ಸ್ ನೋಡ್ಬೇಕು ಅನ್ಸುತ್ತೆ. ಆದ್ರೆ ಯಾವಾಗ ಭಗವಂತನ ಯಾವ ಮನಸ್ಸಿನಲ್ಲಿ ಕಲ್ಮಶ ಹೋಗ್ಬಿಡುತ್ತೆ, ಆ ಕಣ್ಣನ್ನು ಶುದ್ಧವಾಗಿರೋದು ನೋಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಮುಂದೆ, ನಿತ್ಯಂ ಶುಚಿಷತೆ ನಮಃ ನಮೋ ಹಿರಣ್ಯ ವೀರ್ಯಾಯ ಚಾತುರ್ಭೋತ್ರಾಯ ಅಂತವೇ. ಇದು ಓ ನನ್ನ ಪ್ರಭು ಅನಿರುದ್ಧನೇ, ಮೇಲಿನ ಲೋಕ ಸಮೂಹಗಳ ಹಾಗೂ ಮುಖ್ಯ ದ್ವಾರಗಳನ್ನು ತೆರೆಯುವ ಅಧಿಕಾರಿ ನೀನು. ಜೀವಿಯ ಪರಿಶುದ್ಧ ಹೃದಯದೊಳಗೆ ನೀನು ಯಾವಾಗಲೂ ನೆಲೆಸಿರುವೆ. ಆದ್ದರಿಂದ ನಾನು ನಿನಗೆ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ನೀನು ಸ್ವರ್ಣ ಸದೃಶವಾದ ವೀರ್ಯವನ್ನು ಹೊಂದಿರುವನು. ನೀನು ಅಗ್ನಿಯ ರೂಪದಲ್ಲಿ ಚಾತುರ್ಹೋತ್ರದಿಂದ ಆರಂಭಿಸಿ ಎಲ್ಲ ಯಜ್ಞಗಳಿಗೆ ನೆರವನ್ನು ನೀಡುವೆ. ಆದ್ದರಿಂದ ನಿನಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಇಲ್ಲಿ ಸಾಮಾನ್ಯವಾಗಿ ವೈದಿಕ ಶಬ್ದ ಬ್ರಹ್ಮ ಇದೆಯಲ್ಲ, ಆದ್ದರಿಂದ ಎಲ್ಲ ವೇದಿಕ ಗ್ರಂಥಗಳೆಲ್ಲ ಇದೆ ನೋಡಿ. ಚಾತುರ್ಭೋತ್ರ ಅಂತಂತಾರೆ, ಯಜ್ಞಗಳನ್ನೆಲ್ಲ ಮಾಡ್ತಾರೆ. ಯಜ್ಞವನ್ನ ಸಾಮಾನ್ಯವಾಗಿ ಯಾಕೆ ಮಾಡ್ತಾರೆ? ಯಜ್ಞಗಳನ್ನ ಮಾಡ್ಬೇಕು ಅಂತ ಹೇಳಿ ಯಾಕೆ ಮಾಡ್ತಾರೆ? ಕಾಮನೆಗಳನ್ನ ಪೂರೈಕೆ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಭಗವಂತನ ಪ್ರೀತನ. ಅದು ತುಂಬಾ ವಿರಳ. ಈ ಇಚ್ಛೆಯಿಂದ ಯಜ್ಞ ಮಾಡೋರು, ಆದ್ರೆ ಯಜ್ಞ ಮಾಡುವಂತಹ ಅಂತಿಮ ಗುರಿ ಇದೆ, ಯಜ್ಞಾರ್ಥಾತ್ ಕರ್ಮಣೋ ನಿಯತ್ರ ಲೋಕೋಯಂ ಕರ್ಮ ಬಂಧನ. ಅದು ಸರಿ ಇದೆ. ಮುಕ್ತಿ ಹೊಂದೋದಕ್ಕೆ ಮಾಡ್ತಾರೆ. ಸಾಮಾನ್ಯವಾಗಿ ಜಪ ಮಾಡ್ತಾರೆ, ಯಜ್ಞ ಮಾಡ್ತಾರಲ್ಲ, ಸ್ವರ್ಗಕ್ಕೆ ಹೋಗೋದಕ್ಕೆ ಮಾಡ್ತಾರೆ, ಜ್ಞಾನದಿಂದ ಮುಕ್ತಿ ಪಡೆಯುತ್ತಾರೆ. ಈಗ ಇಲ್ಲಿ ಹೇಳ್ತಾ ಇದಾರೆ ಇವೆಲ್ಲವೂ ಏನ್ ಮಾಡ್ತಾ ಇದಾರಲ್ಲ, ಇದಕ್ಕೆಲ್ಲ ಮೂಲ ಜ್ಞಾನ ಎಲ್ಲಿಂದ ಬರ್ತದೆ? ಅದಕ್ಕೋಸ್ಕರ ಸ್ವರ್ಗ ಅಪವರ್ಗ ದ್ವಾರಾಯ ನಿತ್ಯಂ ಶುಚಿಸದೇ ನಮಃ. ಇದಕ್ಕೆಲ್ಲ ಜ್ಞಾನ ಭಗವಂತನಿಂದಾನೇ ಬರ್ತದೆ. ಅದೇ ಹೇಳ್ತಾರೆ ಇಲ್ಲಿ. ಆಮೇಲೆ ನೋಡಿ, ಇಲ್ಲಿ ಹೇಳಿದ್ರೆ ಮುಕ್ತಿಯಲ್ಲಿ ನಾನಾ ಪ್ರಕಾರಗಳಿವೆ.
ಎಲ್ಲರಿಗೂ ಮುಕ್ತಿ ಪಡಿಬೇಕು ಅಂತ ಗೊತ್ತಿದೆ. ಈ ಶಬ್ದ ತುಂಬಾ ಫೇಮಸ್ ಇದೆ ಭಾರತದಲ್ಲಿ, ಮುಕ್ತಿ ಮೋಕ್ಷ. ಆದ್ರೆ ಮುಕ್ತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಹೇಳ್ತಾರೆ ಮುಕ್ತಿಯಲ್ಲಿ ನಾನಾ ಪ್ರಕಾರಗಳಿವೆ. ಅತ್ಯಂತ ಶ್ರೇಷ್ಠ ಮುಕ್ತಿ ಎಂದರೆ ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗಿರುವುದು. ಕೆಲವು ಬಾರಿ ಹೇಳ್ತಾರೆ ಮುಕ್ತಿ ಅಂತ ಹೇಳಿದ್ರೆ ಸಂಪೂರ್ಣ ಎಲ್ಲದರಿಂದ ಮುಕ್ತನಾಗ್ಬಿಟ್ಟು ನಾನು ಎಲ್ಲಾದ್ರೂ ಕಾಡ್ಗೆ ಹೋಗ್ಬಿಡ್ಬೇಕು. ಸಾಮಾನ್ಯವಾಗಿ ಮುಕ್ತಿ ಅಂತ ಹೇಳಿದ್ರೆ ಯಾರು ನನ್ ತೊಂದರೆ ಕೊಡ್ಬಾರ್ದು, ನಾನು ಸುಮ್ಮನೆ ಬಿಟ್ಬಿಡ್ಬೇಕು, ನನ್ ಮನ್ಸಿಗೆ ಏನ್ ಬರ್ತೀರೋ ಅದನ್ನ ಮಾಡ್ತೀನಿ ಅಂತ, ಇದನ್ನ ಮುಕ್ತಿ ಅಂತ ಹೇಳ್ಕೊಳ್ತಾರೆ. ಆಕ್ಚುಲಿ ಮುಕ್ತಿ ಇದೆಲ್ಲ. ಯಾಕೆ? ಯಾರು ತೊಂದರೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮನಸ್ಸಲ್ಲಿ ಎಲ್ಲೇ ಹೋದ್ರೂ ತೊಂದರೆ ಕೊಡುತ್ತೆ, ಇಲ್ಲಿದ್ರು ತೊಂದರೆ ಕೊಡುತ್ತೆ, ಅರಣ್ಯಕ್ಕೆ ಹೋದ್ರೂ ತೊಂದರೆ ಕೊಡುತ್ತೆ. ಆದ್ರೆ ನಿಜವಾದ ಮುಕ್ತಿ ಅಂದ್ರೆ ಎಲ್ಲಿಂದ ಬರುತ್ತೆ? ಈ ಮನಸ್ಸಿನಿಂದಾನೇ ಮುಕ್ತಿ ಪಡೆಯುದು. ಆದ್ರೆ ಈ ಸಂಪೂರ್ಣ ಅಂತಃಕರಣ, ಚಿತ್ತ, ಬುದ್ಧಿ, ಅಹಂಕಾರ ಮತ್ತು ಮನಸ್ಸು, ಇದರಿಂದ ನಿಜವಾದ ಮುಕ್ತಿ. ಆದ್ರೆ ಇದು ಸಂಪೂರ್ಣ ಮುಕ್ತಿ ಅಲ್ಲ. ಯಾಕೆ? ಆತ್ಮ ನಿಜವಾಗಿಯೂ ಸಂಪೂರ್ಣವಾಗಿ ಆನಂದ ಎಲ್ಲಿ ಪಡೆಯುತ್ತಂದ್ರೆ ಬರೀ ಭಗವಂತನ ಪಾದ ಕಮಲದಲ್ಲಿ ಸೇವೆಯನ್ನ ಮಾಡೋದ್ರ ಮೂಲಕ ಮಾತ್ರ. ಕೆಲವು ಬಾರಿ ಮುಕ್ತಿ ಪಡೆದು ಭಗವಂತನ ಸೇವೆ ಮಾಡ್ಲಿಕ್ಕೆ ಇರ್ಬೋದು, ಆದ್ರೆ ಇದು ಸಂಪೂರ್ಣ ಆನಂದ ಕೊಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು ಅದು ಆ ರೀತಿ ಮಾತ್ರ ಸಿಗುತ್ತೆ. ಮುಂದಿನ ಶ್ಲೋಕ 38. ನಮ ಮೂಂಜಿ ಕ್ಷೇತ್ರಜ್ಞ ಕಥಯೇ ಯಜ್ಞರೇತಸೇ ತೃಪ್ತಿದಾಯ ಚ ಜೀವಾನ ನಮಃ ಸರ್ವರಸಾತ್ಮನೇ. ನನ್ನ ಪ್ರಭುವೇ, ಪಿತೃಲೋಕಗಳಿಗೂ ಹಾಗೆಯೇ ಎಲ್ಲ ದೇವತೆಗಳಿಗೂ ನೀನು ಶಕ್ತಿದಾಯಕನು. ಚಂದ್ರನಿಗೆ ನೀನೇ ಅಧಿದೇವತೆ, 3 ವೇದಗಳಿಗೂ ನೀನೇ ಪತಿ, ಎಲ್ಲ ಜೀವಿಗಳಿಗೂ ನೀನೇ ತೃಪ್ತಿಯ ಮೂಲ. ಆಕಲನಾದ್ದರಿಂದ ನಾನು ನಿನಗೆ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಈಗ ಚಂದ್ರನಿಗೆ ನಮಸ್ಕಾರ ಮಾಡ್ತಾರೆ. ಶಿವ ಚಂದ್ರನಿಗಿಂತ ಇನ್ನು ಶ್ರೇಷ್ಠವಾಗಿ, ಆದ್ರೆ ಚಂದ್ರನಿಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದಾರೆ? ಯಾಕೆಂದ್ರೆ ಮನಸ್ಸು ನೋಡಿ, ಚಂದ್ರ 2-3 ಅಧಿದೇವತೆ. ಒಂದು ಪಿತೃಲೋಕಗಳು, ಆಮೇಲೆ 2ನೇದು ಮನಸ್ಸಿಗೂ, 3ನೇದು ನಾವು ಊಟ ಮಾಡ್ತೀವಲ್ಲ, ಆ ಊಟದಲ್ಲಿ ರಸ. ಈಗ ನಿಮಗೆ ಮಿರ್ಚಿ ತಿಂದ್ರೆ ಅದ್ರ ಖಾರ ಅನುಭವ ಇಲ್ಲ ಅಂದ್ರೆ ಏನನ್ಸುತ್ತೆ? ಬೈದಿರಿ, ಎಲ್ಲಿಂದ ತಗೊಂಡ್ಬಂದಿದ್ರಿ, ಯಾರು ಬೆಳೆಸಿದ್ರಿ, ಏನಾಗಿದೆ ಬೈದಿರಲ್ಲ. ಆಕಾಶದ್ದು ನಿಮ್ಗೆ ಬೆಲ್ಲ ಕೊಡ್ತಾರೆ, ಆ ಬೆಲ್ಲದಲ್ಲಿ ಸಿಹಿ ಇಲ್ಲ. ಆಮೇಲೆ ತರಕಾರಿಗಳಿದೆ, ಆ ತರಕಾರಿಗಳಲ್ಲಿ ಅದರ ರುಚಿ ಇಲ್ಲ, ಬೇರೆ ಏನೋ ರುಚಿ ಇದೆ, ಹೌದಲ್ಲ? ಈ ರಸ ತುಂಬ್ತಾ ಇರೋರು ಯಾರು? ಚಂದ್ರ. ವೆರಿ ಗುಡ್. ಈ ಜಗತ್ತಿನಲ್ಲಿ ನೋಡಿ, ನೀವು ಬೀಜ ಏನೋ ಹಾಕ್ತೀರಿ, ನೀರ್ ಹಾಕ್ತೀರಿ, ಆದ್ರೆ ರಸ ತುಂಬ್ತಾ ಇರೋರು ಯಾರು? ಚಂದ್ರ. ಅದಕ್ಕೋಸ್ಕರ ಈ ಎಲ್ಲದಕ್ಕೂ ಚಂದ್ರ. ಅದಷ್ಟೇ ಅಲ್ಲ, ಇಲ್ಲಿ ಹೇಳಿದರೆ ಪಿತೃಲೋಕಗಳಿಗೆ ಅಧಿದೇವತೆಯಾಗಿರುವಂತಹ ಚಂದ್ರನಿಗೂ ನಾವು ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಯಾರು ಈ ರೀತಿ ಚಂದ್ರನಿಗೆ ಪೂಜೆ ಮಾಡ್ತಾರೆ, ಸೂರ್ಯನಿಗೆ ಎಲ್ಲ ಪೂಜೆ ಮಾಡ್ತಾ ಇರ್ತಾರಲ್ಲ, ಇದೆಲ್ಲರೂ ಪೂಜೆ ಮಾಡೋದು ಯಾವ ರೀತಿ? ಅದು ಸಂಪೂರ್ಣ ಬೇರೆಕ್ಕೆ ನೀರು ಹಾಕದೆ ಆ ಕಲ್ಲಲ್ಲೇ ಹಾಕೋದು, ಹೌದಲ್ಲ? ನಾನು ಭಾರತದಲ್ಲಿ ಒಂದು ಶ್ಲೋಕ ಬರುತ್ತೆ, ದೇವರ್ಷಿ ಭೂತಾರ್ಥ ನಿರಾಕರಣ ನ ಕಿಂಕರೋ ನಾಯಂ ರಣೀಚರಾಜನ್ ಸರ್ವಾತ್ಮನ ಯ ಶರಣಂ ಶರಣ್ಯ ಗತೋ ಮುಕುಂದ ಪ್ರತಿ ಪರಿಹತ್ಯ ಕರ್ತಂ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಜಗತ್ತಿನ ನಾವೆಲ್ಲರೂ ಜನ್ಮ ಪಡೆದಾಗ ಋಣಿಯಾಗೆ ಹುಟ್ಟುತ್ತೀವಿ, ಹೌದಲ್ಲ? ಕೆಲವು ಬಾರಿ ಜಾತಕದಲ್ಲಿ ನೋಡಿದ್ರೆ ಇಷ್ಟೊಂದು ದೋಷಗಳಿದೆ ಅಂತ ಹೇಳ್ತಾರೆ. ಎಲ್ಲ ದೋಷಗಳು ಏನು? ಋಣಗಳು ಅಂತ, ಅಂದ್ರೆ ಅದನ್ನ ತೀರಿಸ್ಬೇಕು ಅಂತ ಇದೆ. ಹಾಗಿದ್ರೆ ನಾವು ಹುಟ್ಟಿರೋದು ನಮ್ಗೆ ಅನಿಸ್ತಾ ಇರುತ್ತೆ, ನಾನು ನನ್ನ ಆಸೆ ಪೂರೈಸ್ಕೊಳ್ಬೇಕೆ ಅಂತ. ಋಣವನ್ನು ತೀರಿಸೋದಕ್ಕೆ ನಂದು ಚಿಂತೆ ಇಲ್ಲ, ಅದನ್ನ ನೋಡ್ಕೊಂಡು. ಈಗ ಯಾರು ಕೇಳಿದ್ರೆ, ನನಗೆ ಈಗ ಕೆಲವರಿಂದ ಲೋನ್ ನಾವು ತಗೊಂಡಿದ್ದೀವಿ, ಕೆಲವರಿಂದ ಲೋನ್ ನಾವು ಕೊಟ್ಟಿದ್ದೀವಿ. ಈಗ ಮನಸ್ಸು ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ ಜಾಸ್ತಿ? ತಗೊಂಡಿರೋದು ಹೊಟ್ಟಿದ್ದು ವಾಪಸ್ ಬರ್ಬೇಕು ಬಂದ, ಬೇರೆ ಇವ್ರು ಕೊಡಲ್ಲ, ಆಳು ಕೊಡಲ್ಲ, ನೋಡೋಣ, ನೋ ಪ್ರಾಬ್ಲಮ್. ಹೌದಲ್ಲ? ಯಾರಂದ್ರೆ ಪಡ್ಕೊಳ್ಳೋದು ಜಾಸ್ತಿ ಇರುತ್ತಲ್ಲ, ಅದು ಮೊದಲು ಮನಸ್ಸಲ್ಲಿ ಪೂರ್ತಿ ಸರಿಯಾಗಿ ಲೆಕ್ಕಾಗ್ತಿರುತ್ತೆ. ಯಾರು ಕೊಡ್ಬೇಕಾಗಿರೋದು ಅದು ಅಷ್ಟು ಇಲ್ಲ. ಅವ್ರು ಬಂದು ಕೇಳಿದಾಗ ನೋಡೋಣ, ಅವ್ರನ್ನ ಅರ್ಥ ಬಿಟ್ಟು ನೋಡಲ್ಲ.
ಈ ರೀತಿ ಮನಸ್ಸು ಯಾವಾಗ ಈ ರೀತಿನ ಲೆಕ್ಕ ಇಟ್ಟಿರುತ್ತೆ. ಪಡ್ಕೊಳ್ಳೋದು ಪೂರ್ತಿ ಚಾಚು ತಪ್ಪದೆ ಒಂದೊಂದು ಇಟ್ಟಿರುತ್ತೆ. ಆದ್ರೆ ಕೊಡುವಂತದ್ದು ಲೆಕ್ಕ ತುಂಬಾ. ಆದ್ರೆ ಯಾರು ಕೊಡುವಂತದ್ದು ಸರಿಯಾಗಿ ಇಟ್ಕೊಂಡಿರ್ತಾರೆ ಅವ್ರು ತುಂಬಾ ಬೇಗ ಮುಕ್ತಿ ಪಡಿತಾರೆ. ಕೊಡುವಂತದ್ದು ಲೆಕ್ಕ ಯಾರಂದ್ರೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಬಡ್ಡಿ ಚಕ್ರ ಬಡ್ಡಿ ಬೆಳೀತಾ ಇರುತ್ತೆ. ಈಗ ಈ ಜನ್ಮದಲ್ಲಿ ನಾವು ಕೊಟ್ಟಿಲ್ಲ ಅಂದ್ರೂ ಭಾರಿ ಕೊಡ್ಬೇಕಾಗತ್ತೆ ಮುಂದೆ. ಅದಕ್ಕೋಸ್ಕರ ಯಾರು ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ಋಣಗಳಿಂದ ಮುಕ್ತರಾಗಿರ್ತಾರೆ ನಿಜವಾಗ್ಲೂ ಅವ್ರು ಮುಕ್ತಿ ಪಡೆಯುವುದು. ಹಾಗೆ ಈಗ ಕೇಳುವುದು ಎಷ್ಟು ಜನರಿಗಂದ್ರೆ ನಾವು ಋಣ ತೀರಿಸೋದು, ಯಾರಿದ್ದಾರೆ ಋಣ ತೀರಿಸೋದು. ಕೆಲವ್ರು ಗೊತ್ತೂ ಇಲ್ಲ ಇರ್ಬೋದು ನಮ್ಗೆ. ಕೆಲವು ಬಾರಿ ನಮಗೆ ನೋಡಿ, ಸಣ್ಣವರು ನಾವು ಬಿಟ್ಟಿರ್ತೀವಿ, ಆಗ ಯಾರಾದ್ರೂ ನಮ್ಮನ್ನ ನೋಡ್ಕೊಂಡಿರ್ತಾರೆ. ಆಮೇಲೆ ನಮ್ಗೆ ಯಾವ್ದಾದ್ರು ಒಂದು ಸನ್ನಿವೇಶದಲ್ಲಿ ಕಷ್ಟ ಪರಿಸ್ಥಿತಿಯಲ್ಲಿ ಯಾರು ಸಹಾಯ ಮಾಡಿದ್ದಾರೆ, ಆಮೇಲೆ ನಮಗೆ ಸರಿ ಮಾರ್ಗದರ್ಶನ ಯಾರು ಕೊಟ್ಟಿದ್ದಾರೆ. ಆಮೇಲೆ ಕೆಲವು ಬಾರಿ ಎಷ್ಟೊಂದು ಪರಿಸ್ಥಿತಿಗಳು ಬರುತ್ತೆ. ಬರೀ ಇದಷ್ಟೇ ಅಲ್ಲ, ಪ್ರಾಣಿಗಳು ಇದ್ದಾರೆ, ಪ್ರಕೃತಿಯೂ ಇದೆ, ಇವೆಲ್ಲವೂ ನಮಗೆ ಎಷ್ಟೊಂದು ಅನುಕೂಲ ಮಾಡ್ಕೊಡ್ತಾ ಇದೆ. ಇದೆಲ್ಲರೂ ಋಣ ಯಾರು ತೀರಿಸ್ಕೊಡ್ತೀಯ ಅಂದ್ರೆ ಮನಸ್ಸಿನಲ್ಲಿ ಯಾವಾಗ ಬರುತ್ತೆ ಇದೆಲ್ಲ ನಾನು ಋಣ ತೀರಿಸ್ಬೇಕು ಅಂತ. ಅದಕ್ಕೋಸ್ಕರ ಹೇಳ್ತಾರೆ ಈ ರೀತಿ ಸಂಪೂರ್ಣ ಎಲ್ಲಾ ಋಣಗಳಿಂದ ಮುಕ್ತರಾಗೋದು ಆಲ್ಮೋಸ್ಟ್ ಇಂಪಾಸಿಬಲ್. ಏನು ಸಾಧ್ಯವೇ ಇಲ್ಲ. ಎಷ್ಟೇ ಜನ್ಮ ಪಡೆದ್ರು ಋಣ ಮುಗಿಯೋದೇ ಇಲ್ಲ. ಇದು ದೊಡ್ಡ ಪರ್ವತ ಇದ್ದಾಗಿದೆ. ಇದು ಎಷ್ಟೊತ್ತ ತರಿಸ್ತೀರಿ. ಅದಕ್ಕೋಸ್ಕರ ಹೇಳ್ತಾ ಇರೋದು ದೇವರ್ಷಿ ಭೂತಾಪ್ತ ಋಣಾಂಕಿತ, ಇದು ಮುಗಿಯೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ. ಆದ್ರೆ ಭಗವಂತನಿಗೆ ಶರಣಾಗಿ ಯಾರು ಅವರ ಭಕ್ತಿ ಸೇವೆ ತೊಡುತ್ತಾರೆ, ಎಲ್ಲಾ ಋಣಗಳು ಭಗವಂತ ಲೆಕ್ಕಾಚಾರ ಮುಗಿಸ್ತಾರೆ. ಏನಲ್ಲ ಇವ್ರಿಗೆ ಎಷ್ಟು ಬ್ಯಾಲೆನ್ಸ್ ಭಗವಂತ ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ತಾರೆ. ಅದಕ್ಕೋಸ್ಕರ ಭಗವಂತನಿಗೆ ಶರಣಾಗಿ ಯಾರು ಭಕ್ತಿ ಮಾಡ್ತಾರಲ್ಲ ಅವರ ಋಣಗಳೆಲ್ಲ ಮುಕ್ತಿಯಾಗೋಗ್ಬಿಡುತ್ತೆ. ಸರ್ವ ಸತ್ವಾತ್ಮ ದೇಹಾಯ ವಿಶೇಷಾಯ ಸ್ತನೀಯಸೆ ನಮಸ್ತ್ರೈಲೋಕ್ಯ ಪಾಲಾಯ ಸಹ ವೋಚೋ ಬಲಾಯ ಚ. ನನ್ನ ಪ್ರೀತಿಯ ಪ್ರಭುವೇ, ಜೀವಿಗಳ ಪ್ರತ್ಯೇಕ ಶರೀರಗಳನ್ನೆಲ್ಲ ಒಳಗೊಂಡಿರುವ ಮಹಾ ವಿಶ್ವರೂಪವೇ ನೀನು. 3 ಲೋಕಗಳ ಪರಿಪಾಲಕನು, ಮನಸ್ಸು, ಇಂದ್ರಿಯಗಳು, ಶರೀರ ಮತ್ತು ಅವುಗಳಲ್ಲಿರುವ ಪ್ರಾಣವಾಯುಗಳನ್ನು ಪಾಲಿಸುವವನು ನೀನೆ. ಆದ್ದರಿಂದ ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಆಯ್ತು, ಮುಂದೆ ಹೋಗ್ತೇನೆ. ಆರ್ತಲಿಂಗಾಯ ನಮಸೇ ನಮೋ ಅನಂತ ಬ್ರಹ್ಮ ಬಹಿರಾತ್ಮನೆ ನಮ ಪುಣ್ಯಾಯ ಲೋಕಾಯ ಅಮುಷ್ಮೈ ಭೂರಿ ವರ್ಚಸೆ. ನನ್ನ ಪ್ರೀತಿಯ ಪ್ರಭುವೇ, ನಿನ್ನ ಲೋಕೋತ್ತರ ಕಂಪನಗಳನ್ನು ವಿಸ್ತರಿಸುವುದರಿಂದ ನೀನು ಪ್ರತಿಯೊಂದು ವಸ್ತುವಿನ ವಾಸ್ತವ ಅರ್ಥವನ್ನು ತೋರಿಸುವೆ. ಹೊರಗೆ ಒಳಗೆ ವ್ಯಾಪಕನಾದ ಆಕಾಶವೂ ನೀನು. ಈ ಭೌತಿಕ ಪ್ರಪಂಚದಲ್ಲಿ ಹಾಗೂ ಅದರ ಆಚೆಗೆ ಆಚರಿಸುವ ಸಮಸ್ತ ಧಾರ್ಮಿಕ ವಿಧಿಗಳ ಅಂತಿಮ ಗುರಿಯೂ ನೀನೆ. ಆದ್ದರಿಂದ ನಾನು ನಿನಗೆ ಪುನಃ ಪುನಃ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನಾನು ಸ್ವಲ್ಪ ಪ್ರವೃತ್ತಾಯ ನಿವೃತ್ತಾಯ ಪಿತೃದೇವಾಯ ಕರ್ಮಣೆ ನಮೋ ಧರ್ಮ ವಿಪಾಕಾಯ ಮೃತ್ಯವೆ ದುಃಖದಾಯ ಚ. ನನ್ನ ಪ್ರಿಯ ಪ್ರಭುವೇ, ಎಲ್ಲ ಪುಣ್ಯ ಕರ್ಮಗಳ ಫಲಗಳ ವೀಕ್ಷಕ ನೀನು. ಪ್ರವೃತ್ತಿಯು ನಿವೃತ್ತಿಯು ಅವುಗಳ ಫಲವಾದ ಕರ್ಮವೂ ಇದೆ. ಅಧರ್ಮದ ಪರಿಣಾಮವಾಗಿ ಉಂಟಾಗುವ ಜೀವನ ದುಃಖಗಳ ಕಾರಣವೂ ಅದೇ ಕಾರಣದ ಮೃತ್ಯುವು ನೀನಲ್ಲದೆ ಬೇರೆಯಲ್ಲ. ನಿನಗೆ ನನ್ನ ಗೌರವಪೂರ್ಣ ನಮಸ್ಕಾರವು. ಇಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ? ನೀವೇ ನನಗೆ ಸ್ಮರಣೆ ಕೊಡೋರು ನೀವೇ, ಮನಸ್ಸೋನು ನೀವೇ. ಈಗ ಕೆಲವು ಬಾರಿ ನಮಗೆ ಮನಸ್ಸು ಬಿಟ್ರೆ ಅದು ಯಾರ ಕಾರಣ? ಯಾಕೆಂದ್ರೆ ಭಗವಂತ ಹೇಳ್ತಾರೆ ಸರ್ವಶ್ಚಾಮಿ ಸನ್ನಿವಿಷ್ಟೋ ಮತ್ತೆ ಸ್ಮೃತಿ ಜ್ಞಾನ ಅಪೋಹನ. ಈಗ ಮರವು ಇಲ್ಲ ಅಂತ ಹೇಳಿದ್ರು ಕೆಲವು ಬಾರಿ ತೊಂದ್ರೆ. ನಮ್ಮ ಜೀವನದಲ್ಲಿ ಎಷ್ಟೊಂದು ದುಃಖಗಳು ನಡೆದಿದೆ. ಅದು ಯಾವಾಗಲೂ ಪ್ರತಿದಿನ ಎದ್ದ ತಕ್ಷಣ ಜ್ಞಾಪಕ ಬರ್ತದೆ. ಹೇಗಿರುತ್ತೆ ಎದ್ದ ತಕ್ಷಣ ಮೂಡ್ ಆಫ್ ಆಗ್ಬಿಡುತ್ತೆ, ಏನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಭಗವಂತ ಮರುವುದು ಅನ್ನುವಂಥದ್ದು ಇಟ್ಟಿದ್ದಾರೆ. ಆದ್ರೆ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ರೆ, ಭಗವಂತನ ಭಕ್ತಿಯನ್ನು ಇಚ್ಛೆ ಪಟ್ರೆ ಭಗವಂತ ನಮಗೆ ಭಕ್ತಿಯ ಸ್ಮರಣೆ ಕೊಡ್ತಾರೆ, ಭೌತಿಕ ಜಗತ್ತನ್ನು ವಿಸ್ಮರಣೆ ಮಾಡ್ತಾರೆ. ನಮಗೆ ಭಕ್ತಿಯ ಅಭಿಲಾಷೆ ಇಲ್ಲ ಅಂತ ಹೇಳಿದ್ರೆ
ಭಕ್ತಿ ವಿಸ್ಮರಣೆ ಮಾಡಿಸ್ತಾರೆ, ಭೌತಿಕ ಜಗತ್ತಿನ ಸ್ಮರಣೆ ಶಾಶ್ವತವಾಗಿ ಇಟ್ಟಿರ್ತಾರೆ. ನಮಗೆ ಅದು ಯಾವ್ದ ಮೇಲೆ ಡಿಪೆಂಡ್ ಇದೆ? ನಮ್ಮ ಅಭಿಲಾಷೆ ಏನಿದೆ. ಈಗ ಸ್ಮರಣೆ ಯಾವ್ದನ್ನ ಸ್ಮರಿಸ್ತಾರೆ, ಯಾವ್ದನ್ನ ಮರೆಸ್ತಾರೆ ಅಂತ ಹೆಂಗ್ ಗೊತ್ತಾಗುತ್ತೆ? ನಮ್ಮ ಇಚ್ಛೆಗಳ ಮೂಲಕ ಭಗವಂತ ಅದನ್ನ ಆಪರೇಟ್ ಮಾಡ್ತಾರೆ ಒಳಗಡೆ. ಈಗ ನಾವು ಅದನ್ನ ಕಳಿಸ್ತಾರೆ, ಭಕ್ತಿ ಜಾಸ್ತಿ ಮಾಡಿಸ್ತಾರೆ, ಎಲ್ಲ ಭಕ್ತಿ ಕಡಿಮೆ ಮಾಡಿಸ್ತಾರೆ. ಯಾವ್ದ ಮುಖಾಂತರ? ನಮ್ಮ ಅಭಿಲಾಷೆಯ ಮೂಲಕ. ನಮಸ್ತಮೀಶ ಮನವೇ ಕಾರಣಾತ್ಮನೆ ನಮೋ ಧರ್ಮಾಯ ಭ್ರತೆ ಕೃಷ್ಣಾಯ ಕುಂಠಮೇಧಸೆ ಪುರುಷಾಯ ಪುರಾಣಾಯ ಸಾಂಖ್ಯ ಯೋಗೇಶ್ವರಾಯ ಚ. ನನ್ನ ಪ್ರಿಯ ಪ್ರಭುವೇ, ಎಲ್ಲ ಆಶೀರ್ವಾದದಾಯಕರಲ್ಲಿ ನೀನು ಶ್ರೇಷ್ಠನು. ಭೋಕ್ತೃಗಳ ಮಧ್ಯದಲ್ಲಿ ಅತಿ ಹಿರಿಯನು, ಸರ್ವೋತ್ತಮ ಭೋಕ್ತೃವು ನೀನು. ಸಮಸ್ತ ಪ್ರಪಂಚದ ದಾರ್ಶನಿಕ ತತ್ವಶಾಸ್ತ್ರದ ಗುರು ನೀನೆ. ಏಕೆಂದರೆ ಭಗವಾನ್ ಕೃಷ್ಣ ನೀನೇ ಎಲ್ಲ ಕಾರಣಗಳ ಪರಮ ಕಾರಣ. ಎಲ್ಲ ಧರ್ಮ ತತ್ವಗಳಲ್ಲಿ ಮಹತ್ತಮ ತತ್ವವು ನೀನು. ಸರ್ವೋತ್ತಮ ಮನಸ್ಸು ನೀನು. ಯಾವ ನಿಯಮದಿಂದಲೂ ಎಂದು ಕುಂಠಿತವಾಗದ ಮೇಧಾವಿಯೂ ನೀನು. ಆದ್ದರಿಂದ ನಿನಗೆ ಪುನಃ ಪುನಃ ನನ್ನ ನಮಸ್ಕಾರವನ್ನು ಅರ್ಪಿಸುತ್ತೇನೆ. ಕೃಷ್ಣಾಯ ಅಕುಂಠ ಮೇಧಸೆ. ಕೃಷ್ಣನ ಬುದ್ಧಿ ಯಾವಾಗಲೂ ಸ್ಥಗಿತ ಆಗುದಿಲ್ಲ, ನಿಲ್ಲೋದಿಲ್ಲ. ಕೆಲವು ಬಾರಿ ನಮ್ಮ ಮನಸ್ಸು ನಿಂತೋಗ್ಬಿಡುತ್ತೆ, ಯೋಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ದಿಕ್ಕು ತೋಚೋದಿಲ್ಲ, ಬ್ಲಾಂಕ್. ಕೆಲವು ಪರಿಸ್ಥಿತಿಗಳಲ್ಲಿ ನಾವು ನೋಡ್ಬೋದು, ನಾವು ತಕ್ಷಣ ನಿಂತೋಗ್ಬಿಡ್ತೀವಿ, ಏನ್ ಮಾಡೋದು ಗೊತ್ತಾಗೋದಿಲ್ಲ, ಆಗ ತಪ್ಪು ಮಾಡ್ಬಿಡ್ತೀವಿ. ಯಾಕೆ? ನಮ್ಮ ಮನಸ್ಸು ಆ ರೀತಿ ತಕ್ಷಣ ನಿಂತೋಗ್ಬಿಡುತ್ತೆ. ಆದ್ರೆ ಭಗವಂತ ಹೇಳ್ತಾರೆ ಕೃಷ್ಣಾಯ ಅಕುಂಠ ಮೇಧಸೆ. ಭಗವಂತನ ಬುದ್ಧಿ ಯಾವಾಗ್ಲೂ ಆ ರೀತಿ ನಿಂತೋಗೋದಿಲ್ಲ, ಸ್ಮರಣೆನೂ ಯಾವಾಗ್ಲೂ ಮರ್ತೋಗೋದಿಲ್ಲ. ತುಂಬಾ ಚೆನ್ನಾಗಿದೆ ಅಲ್ಲ ಈ ರೀತಿ? ಹೇಗ್ ಬರುತ್ತೆ ನಮ್ಗೆ? ಹೇಗ್ ಬರುತ್ತೆ ನಮ್ಗೆ? ಆಧ್ಯಾತ್ಮಿಕ ಶರೀರ ಸಿಕ್ತಾಗ ಅಲ್ಲಿ ಅದಕ್ಕೆ ನಾವು ಈಗ ನಾವು ಭಕ್ತಿ ಮಾಡ್ತಾ ಇದ್ರೆ ಕೊನೆಗೆ ನಮಗೆ ಭಗವಂತ ಆ ಶರೀರವನ್ನು ಕೊಡ್ತಾರೆ. ಶಕ್ತಿತ್ರಯ ಸಮೇತಾಯ ಮೀಢುಷೇ ಅಹಂಕೃತಾತ್ಮನೆ ಚೇತಾಹುತಿ ರೂಪಾಯ ನಮೋ ವಾಚ ವಿಭೂತಯೇ. ನನ್ನ ಪ್ರಿಯ ಪ್ರಭು, ನೀನು ಕರ್ತ, ಇಂದ್ರಿಯ ಕ್ರಿಯೆಗಳ ಹಾಗೂ ಅವುಗಳ ಫಲದ ಕರ್ಮಗಳ ನಿಯಾಮಕನು. ಆದ್ದರಿಂದ ನೀನು ಶರೀರ, ಮನಸ್ಸು ಮತ್ತು ಇಂದ್ರಿಯಗಳ ನಿಯಾಮಕನೂ ಆಗಿರುವೆ. ರುದ್ರನಿಂದ ಖ್ಯಾತವಾಗಿರುವ ಅಂತರ್ತಿಗೂ ನೀನೇ ಪರಮ ನಿಯಾಮಕ. ಜ್ಞಾನಕ್ಕೂ ವೈದಿಕ ವಿಧಿಗಳ ಅನುಷ್ಠಾನಗಳಿಗೂ ನೀನೇ ಮೂಲ ಸ್ತ್ರೋತ. ಇಲ್ಲಿ ಹೇಳ್ತಾರೆ, ಇದು ಯಾರು ಪ್ರಾರ್ಥನೆ ಮಾಡ್ತಾ ಇರೋದು? ರುದ್ರ. ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ? ರುದ್ರನೆಂದು ಖ್ಯಾತವಾಗಿರೋ ಅಂತರ್ತಿಗೂ ನೀನೇ ಪರಮ ನಿಯಾಮಕ. ಶಿವ ಅವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರಾರ್ಥನೆ ಅವ್ರು ಮಾಡ್ಬೇಕಾಗಿರೋದಲ್ಲ, ಇದು ನಾವು ಮಾಡ್ಬೇಕು ಅಂತ ಶಿವ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಮಾಡ್ತಾ ಇಲ್ಲ. ಯಾರಿಗೋಸ್ಕರ ಮಾಡ್ತಾ ಇದಾರೆ? ನಮಗೋಸ್ಕರ ಮಾಡಿ ಹೇಗೆ ಪ್ರಾರ್ಥನೆ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದ್ರಲ್ಲಿ ಅವನ ಹೆಸರು ಇದೆ. ಇದು ಈ ಶ್ಲೋಕದಿಂದ 44ನೇ ಶ್ಲೋಕದಿಂದ ಪ್ರಾರಂಭ ಆಗ್ತದೆ. ಅದ್ಭುತವಾಗಿದೆ. ಈಗ ಭಗವಂತನ ರೂಪದ ವರ್ಣನೆ ಬರ್ತಾ ಇದೆ. ನಾನು ಈಗ ಇದು ತುಂಬಾ ಆಳವಾಗಿ ಚರ್ಚೆ ಮಾಡ್ಬೇಕಿತ್ತು, ಸಮಯ ಇಲ್ಲ, ಬೇಗ ಹೇಳ್ತೀನಿ. ಇದು ಅದ್ಭುತವಾದಂತಹ ಈ ರೀತಿ ಭಗವಂತನ ರೂಪದ ವಿವರಣೆ, ಸಂಪೂರ್ಣ ಸೌಂದರ್ಯದ ಒಂದು ಸಣ್ಣ ಒಂದು ಏನ್ ಹೇಳ್ತಾರೆ ಝಲಕ್ ಇಲ್ಲಿ ಶಿವ ಪಡ್ತಾ ಇದ್ದಾರೆ ನಮಗೆ. ದರ್ಶನಂ ನೋದಿ ದೃಕ್ಷೂಣಂ ದೇಹಿ ಭಾಗವತಾರ್ಚಿತಂ ರೂಪಂ ಪ್ರಿಯತಮಂ ಸ್ವಾನಂ ಸರ್ವೇಂದ್ರಿಯ ಗುಣಾಂಜನಂ. ನನ್ನ ಪ್ರಿಯ ಭಗವಂತನೇ, ನಿನ್ನ ಪ್ರಿಯತಮ ಭಕ್ತರು ನಿನ್ನನ್ನು ಪೂಜಿಸುವ ನಿರ್ದಿಷ್ಟ ಆಕಾರದಲ್ಲಿ ನಿನ್ನನ್ನು ನೋಡಲು ನಾನು ಬಯಸುತ್ತೇನೆ. ನಿನಗೆ ಅನೇಕ ಇತರ ರೂಪಗಳು ಇವೆ, ಆದರೆ ನಾನು ನಿನ್ನ ಭಕ್ತರು ಇಷ್ಟಪಡುವ ನಿನ್ನ ರೂಪವನ್ನೇ ನೋಡಲು ಬಯಸುತ್ತೇನೆ. ನನ್ನ ಮೇಲೆ ಕರುಣೆಯನ್ನು ತೋರಿಸಿ ದಯವಿಟ್ಟು ಆ ರೂಪವನ್ನು ತೋರಿಸಿ. ಏಕೆಂದರೆ ಭಕ್ತರು ಪೂಜಿಸುವ ಆ ನಿನ್ನ ರೂಪ ಮಾತ್ರ ಇಂದ್ರಿಯಗಳ ಎಲ್ಲಾ ಆಸೆಗಳನ್ನು ಈಡೇರಿಸಬಲ್ಲದು. ಲಾಸ್ಟ್ ಲೈನ್ ನೋಡಿ, ತುಂಬಾ ಮುಖ್ಯವಾಗಿದೆ. ಭಕ್ತರು ಪೂಜಿಸುವ ಆ ನಿನ್ನ ರೂಪ ಮಾತ್ರ ಇಂದ್ರಿಯಗಳ ಎಲ್ಲಾ ಆಸೆಗಳನ್ನು ಈಡೇರಿಸಬಲ್ಲದು. ನಮ್ಮ ಇಂದ್ರಿಯಗಳು ಸದೈವ ಹಾತೊರಿತಾ ಇರುತ್ತೆ. ಯಾವಾಗ್ಲೂ ಇಂದ್ರಿಯಗಳು ಸಂತುಷ್ಟವಾಗಿಲ್ವೇ ಇಲ್ಲ. ನಾವು ಎಷ್ಟೇ ತಿನ್ಸಿದ್ರು ಹೊಟ್ಟೆ ಉಬ್ಬು ಬಂದ್ಬಿಟ್ಟಿದೆ, ಇನ್ನು ಸ್ವಲ್ಪ ಆದ್ರೆ ಬಿಡ್ದೋಗ್ಬಿಡುತ್ತೆ. ಆಗ್ಲೂ ನಾಲ್ಗೆಗೆ ಹೇಳ್ತೇವೆ, ಇನ್ನು ಕೊಡ್ಬೇಕಾ, ಸಾಕಾಯ್ತಾ, ಇಲ್ಲ ಇನ್ನು 10 ಬೇಕು ಅಂದ್ರೆ ನಾಲ್ಗೆಗೆ ಸಂತುಷ್ಟಿ ಅನ್ನುವಂಥದ್ದು. ಕಣ್ಣುಗಳಿಗೂ ಅಷ್ಟೇ. ಮೊಬೈಲ್ ನೋಡಿ 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 ಕಣ್ಣುಗಳು
ರೆಡ್ ಆಗ್ಬಿಟ್ಟು ಎಷ್ಟೊಂದು ರೋಗಗಳು ಬಂದ್ಬಿಟ್ಟಿದೆ ಈಗ. ಆದ್ರೂ ನೋಡ್ಬೇಕು ಅನ್ನಿಸ್ತದೆ. ಮನಸ್ಸು ಎಷ್ಟೇ ವಿಚಲಿತರಾದ್ರೂ, ಎಷ್ಟೇ ದುಃಖವನ್ನು ಅನುಭವಿಸಿದ್ರು ಮನಸ್ಸು ಇನ್ನು ಆಸೆಗಳನ್ನು ಬಿಟ್ಟಿಲ್ಲ. ಆದ್ರೆ ಇದು ಕೊನೆ ಇಲ್ಲಿದೆ. ಕೊನೆ ಅನ್ಸುತ್ತೆ ನಾ ಸತ್ತೋಗ್ಬಿಟ್ರೆ ಕೊನೆ ಹೋಗ್ಬಿಡ್ತು, ಸತ್ತೋದ್ರು ಮಾಡ್ಬೇಕು, ಇದು ಕೊನೆ ಆಗೋದಿಲ್ಲ. ಯಾಕೆಂದ್ರೆ ಮತ್ತೊಂದು ಜನ್ಮ ಪಡೆದು ಅಲ್ಲೇ ಅದೇ ಸ್ಟಾರ್ಟ್ ಮಾಡ್ತಾರೆ, ಹೌದಲ್ಲ? ಕೊನೆ ಎಲ್ಲಿದೆ? ಇದಕ್ಕೆ ಭೌತಿಕ ಜಗತ್ತಿನ ಇಂದ್ರಿಯಗಳಿಗೆ ನಾವು ಎಷ್ಟೇ ಖುಷಿ ಪಡೆದಿದ್ರು ಅದು ಕೊನೆ ಇಲ್ಲೇ ಇಲ್ಲ. ಜನ್ಮ ಜನ್ಮಗಳು ಅದಕ್ಕೋಸ್ಕರ ನಡೀತಾ ಇದೆ. ಅಷ್ಟು ಪಡೆದ್ರು ಎಷ್ಟೇ ಶರೀರ ನಾಶ ಮಾಡೋದು ಇದು ಕೊನೆ ಅನ್ನೋದಿಲ್ಲ. ಅವರಿಗೆ ಕೊನೆ ಎಲ್ಲಿ ಬರುತ್ತೆ? ಇಲ್ಲಿ ಕೊನೆ ಬರುತ್ತೆ. ಭಕ್ತನ ಪೂಜಿಸುವ ಅದರಿಂದ ರೂಪ ಮಾತ್ರ ಇಂದ್ರಿಯಗಳ ಎಲ್ಲ ಆಸೆಗಳನ್ನು ಈಡೇರಿಸಬಹುದು. ಆಗ ಮತ್ತೆ ಇದು ಕೊನೆ. ಅದು ಬಿಟ್ರೆ ಭಕ್ತಿಯಲ್ಲಿ ಮಾತ್ರ ನಮ್ಮ ಎಲ್ಲಾ ಇಷ್ಟಾರ್ಥಗಳಿಗೆ ಕೊನೆ ಅನ್ನುವಂಥದ್ದು ಸಿಗುತ್ತೆ. ಆಗ ಸಂಪೂರ್ಣ ಮತ್ತೇನು ಬೇಡ ಅಂತ ಅನುಭವ ಎಲ್ಲಾಗತ್ತೆ ಭಗವಂತನ ಪಾದದಲ್ಲಿ ಮಾತ್ರ. ಅದಕ್ಕೋಸ್ಕರ ಇಲ್ಲಿ ಶಿವ ಪ್ರಾರ್ಥನೆ ಮಾಡ್ತಾ ಇದ್ದ, ನನಗೆ ಆ ರೂಪದ ದರ್ಶನವನ್ನು ಕೊಡಿ. ಈಗ ಭಿನ್ನ ಅರ್ಥವಾದಂತಹ ಶ್ಲೋಕಗಳು ಇಲ್ಲಿ ಹೇಳ್ತಾರೆ. ಭಗವಂತನ ಸೌಂದರ್ಯದ ವಿವರಣೆ. ಸ್ನಿಗ್ಧ ಪ್ರಾವೃಶ್ಯಾಮಂ ಸರ್ವ ಸೌಂದರ್ಯ ಸಂಗ್ರಹಂ ಚಾರ್ಮಾಗತ ಜಗರ್ಬಾಹು ಸುಜಾತ ರುಚಿರಾನನಂ ಪದ್ಮಕೋಶ ಬಲಾಕಾಶಂ ಸುಂದರಭ್ಯೋ ಸುನಾಸಿಕಂ ಸುದ್ವಿಜಂ ಸುಕಪೋಲಾಸ್ಯಂ ಸಮಕರ್ಣ ವಿಭೂಷಣಂ ಶಣಂ. ಭಗವಂತನ ಕಾಂತಿಯು ಮಳೆಗಾಲದಲ್ಲಿರುವ ಕಪ್ಪು ಮೋಡವನ್ನು ಹೋಲುತ್ತದೆ. ಬೀಳುವ ಮಳೆ ಥಳಥಳಿಸುವಂತೆ ಅವನ ಶರೀರದ ಲಕ್ಷಣಗಳು ಹೊಳೆಯುತ್ತವೆ. ನಿಜವಾಗಿ ಸಮಸ್ತ ಸೌಂದರ್ಯದ ಮೊತ್ತವೇ ಅವನು. ಸರ್ವ ಸೌಂದರ್ಯ ಸಂಗ್ರಹಂ. ಸಂಗ್ರಹ ಅಂತ ಹೇಳಿದ್ರೆ ಎಲ್ಲ ಒಟ್ಟಿಗೆ ಈ ಜಗತ್ತಿನಲ್ಲಿ ಯಾವುದೇ ಸೌಂದರ್ಯವಾಗಿದೆ, ಸುಂದರವಾಗಿದೆ ಅಂತ ಹೇಳಿದ್ರೆ ಅದು ಒಂದು ಸಣ್ಣ ಒಂದು ಅಂಶ ಅಷ್ಟೇ. ಅದು ಇದು ಭೌತಿಕ ಅಂಶ. ಅದು ಇದು ಆದ್ರೆ ಭಗವಂತನಿರುವುದು ಆಧ್ಯಾತ್ಮಿಕ ಸೌಂದರ್ಯ ಎಲ್ಲಾ ಸೌಂದರ್ಯದ ಎಲ್ಲ ಒಟ್ಟುಗೂಡಿರುತ್ತದೆ. ಅದಷ್ಟೇ ಅಲ್ಲ, ಎಂದರೆ ಭಗವಂತ ಚತುರ್ಬಾಹು, ತಾವರೆ ದಳಗಳಂತಹ ಕಣ್ಣುಗಳು, ಲೋಕೋತ್ತರ ಸೌಂದರ್ಯದಿಂದ ಕೂಡಿದ ಮುಖ, ಉನ್ನತವಾದ ಮೂಗು, ಮನಸ್ಸನ್ನು ಆಕರ್ಷಿಸುವ ಮುಗುಳ್ನಗೆ, ಸುಂದರವಾದ ಹಣೆ, ಅಷ್ಟೇ ಸುಂದರವಾದ ಮತ್ತು ಪೂರ್ಣವಾಗಿ ಅಲಂಕೃತವಾಗಿರುವ ಕಿವಿಗಳು, ಇವುಗಳೆಲ್ಲ ಭಗವಂತನಿಗೆ. ಇದು ಭಗವಂತನ ರೂಪ. ಪ್ರೀತಿ ಪ್ರಸಿತಾಪಾಂಗಂ ಅಲಕೈ ರೂಪ ಶೋಭಿತಂ ಲಸತ್ ಪಂಕಜ ಕಿಂಜಲ್ಕ ದುಕೂಲಂ ಮೃಷ್ಟ ಕುಂಡಲಂ ಸ್ಫುರತ್ ಕಿರೀಟ ವಲಯ ಹಾರನೂಪುರ ಮೇಖಲಂ ಶಂಖ ಚಕ್ರ ಗದಾ ಪದ್ಮ ಮಮನಾಮಣ್ಯರ್ ಮರ್ಧಿಮತ್. ಎಲ್ಲಿ ಹೇಳ್ತಾರೆ, ಭಗವಂತನು ತನ್ನ ಸ್ಪಷ್ಟ ಕರುಣಾಪೂರ್ಣ ಮುಗುಳ್ನಗೆಯಿಂದಲೂ ಭಕ್ತರ ಮೇಲೆ ಹರಿಸುವ ಕಟಾಕ್ಷಗಳಿಂದಲೂ ಅತ್ಯಂತ ಅತಿಶಯ ಸೌಂದರ್ಯಶಾಲಿಯಾಗಿದ್ದಾನೆ. ಅವನ ಕಪ್ಪು ಕೂದಲು ಗುಂಗುರಿನಿಂದ ಕೂಡಿದ್ದು, ಗಾಳಿಯಲ್ಲಿ ತೇಲಾಡುತ್ತಿರುವ ವಸ್ತ್ರಗಳು ಪದ್ಮ ಪತ್ರಗಳಿಂದ ಹಾರುವ ಕೇಸರ ಪರಾಗದಂತೆ ಕಾಣುತ್ತವೆ. ಥಳಥಳಿಸುವ ಕುಂಡಲಗಳು, ಹೊಳೆಯುವ ಕಿರೀಟ, ಬಳೆಗಳು, ಹಾರ, ನೂಪುರ, ಒಡ್ಯಾಣ ಮತ್ತಿತರ ವಿವಿಧ ಶರೀರ ಆಭರಣಗಳು, ಶಂಖ ಚಕ್ರ ಗದಾಪದ್ಮಗಳನ್ನೇ ಸೇರಿ ಭಗವಂತನ ವಕ್ಷಸ್ಥಳದಲ್ಲಿರುವ ಕೌಸ್ತುಭ ಮಣಿಯ ನೈಸರ್ಗಿಕ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್, ಸಿಂಹಸ್ಕಂದ ತ್ವಿಷೋ ಬಿಭ್ರತ್ ಸೌಭಗಗ್ರೀವ ಕೌಸ್ತುಭಂ ಶ್ರಿಯಾನ ಪಾಯನ್ಯ ಶಿವತಾನಿ ಕಶೋ ಸ್ಮರ ಉಲ್ಲಸ. ಭಗವಂತನು ಸಿಂಹದ ಸ್ಕಂದದಂತಹ ಹೆಗಲನ್ನು ಹೊಂದಿದ್ದಾನೆ. ಆ ಹೆಗಲಗಳ ಮೇಲೆ ಹಾರಗಳು, ಸರಗಳು ಮತ್ತು ಭುಜಕೀರ್ತಿಗಳು ಪ್ರಕಾಶಿಸುತ್ತಿರುತ್ತವೆ. ಇವುಗಳ ಜೊತೆಗೆ ಕೌಸ್ತುಭ ಮಣಿಯ ಸೌಂದರ್ಯವಿದೆ. ಭಗವಂತನ ನೀಲವರ್ಣದ ವಕ್ಷಸ್ಥಳದ ಮೇಲೆ ಶ್ರೀವತ್ಸ ಎಂಬ ಹೆಸರಿನ ರೇಖೆಗಳಿವೆ. ಅವು ಐಶ್ವರ್ಯ ದೇವತೆಯ ಲಕ್ಷ್ಮಿಯ ಚಿಹ್ನೆಗಳು. ಭಗವಂತನ ಎದೆಯಲ್ಲಿ ಯಾರು ಇರ್ತಾರೆ? ಲಕ್ಷ್ಮಿ. ಅದು ಲಕ್ಷ್ಮೀ ಧರೆ ಅಂತ ಹೆಂಗೆ ಯಾವ್ದರ ಗುರುತದು? ಶ್ರೀವತ್ಸ. ಈ ರೇಖೆಗಳ ಹೊಳಪು ಒರೆಗಲ್ಲಿನ ಮೇಲೆ ಮೂಡಿದ ಚಿನ್ನದ ರೇಖೆಗಳ ಕಾಂತಿಯನ್ನು ಮೀರಿಸಿ ಅತಿಶಯವಾಗಿ ಪ್ರಕಾಶಿಸುತ್ತದೆ. ವಾಸ್ತವವಾಗಿ ಅದರ ಸೌಂದರ್ಯವು ಸುವರ್ಣ ನಿಕಷವನ್ನು ಸೋಲಿಸುತ್ತದೆ. ಪೂರ್ವೇಚಿತ ಸಂವಿಘ್ನ ಬಲಿಬಂಗೂದನೋದರಂ ಪ್ರತಿ ಸಂಕ್ರಾಮಯದ್ ವಿಶ್ವಂ
ನಾಭಿರಾವೃತ ಗಭೀರಯ. ಭಗವಂತನ ಉದರ ಪ್ರದೇಶವು ಅದರ ಮಾಂಸಖಂಡಗಳಲ್ಲಿ ತೋರುವ ತ್ರಿವಳಿಗಳಿಂದ ಸುಂದರವಾಗಿದೆ. ಗುಂಟಾಗಿರುವ ಅವನ ಉದರವು ಆಲದ ಮರದ ಎಲೆಯನ್ನು ಹೋಲುತ್ತದೆ. ಭಗವಂತನ ಉಚ್ಛ್ವಾಸ ನಿಶ್ವಾಸ ಮಾಡಿದಾಗ ತ್ರಿವಳಿಗಳ ಚಲನವು ತುಂಬಾ ಸುಂದರವಾಗಿ ಕಾಣುತ್ತದೆ. ಭಗವಂತನ ನಾಭಿಯ ಸುಳಿಗಳು ಎಷ್ಟು ಆಳವಾಗಿದೆ ಎಂದರೆ ಸಮಸ್ತ ವಿಶ್ವವು ಅದರಿಂದ ಹೊರಹೊಮ್ಮಿ ಮತ್ತೆ ಹಿಂದಕ್ಕೆ ಹೋಗಲು ಅಪೇಕ್ಷಿಸುವುದೇನೋ ಎಂದು ತೋರುತ್ತದೆ. ಭಗವಂತನ ನಾಭಿ ಕಮಲದಿಂದ ಏನ್ ಬರುತ್ತೆ? ಒಂದು ನಾಭಿ ಕಮಲ ಬರುತ್ತೆ. ಆ ನಾಭಿ ಕಮಲದಲ್ಲಿ ಯಾರಿರ್ತಾರೆ? ಬ್ರಹ್ಮದೇವರ ಸೃಷ್ಟಿ ಆಗುತ್ತೆ. ಈಗ ಈ ನಾಭಿಯ ಕಮಲದಿಂದ ಬಂದಿರುವಂತ ಈ ಸೃಷ್ಟಿ ಏನಿದೆಯಲ್ಲ, ಆ ಸೃಷ್ಟಿಗೆ ಅನ್ನಿಸ್ತಾ ಇದೆ ಎಷ್ಟು ಸುಂದರವಾಗಿದೆ, ನಾನ್ ಮೇಲಿಂದ ಬಂದಿದ್ದೇನಲ್ಲ, ಅದಕ್ಕೋಸ್ಕರ ಈ ವಿಶ್ವ ಮತ್ತೆ ವಾಪಸ್ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಭಗವಂತನ ನಾಭಿಯ ಸೌಂದರ್ಯದ ದರ್ಶನ ಮಾಡ್ಬೇಕು ಅಂತ ಹೇಳಿ ಈ ರೀತಿ ಭಗವಂತನ ಸೌಂದರ್ಯ. ಶ್ಯಾಮಶ್ರೋಣ್ಯ ನಿರುಚಿಷ್ಣು ತುಕುಲಸ್ವರ್ಣ ಮೇಖಲ ಸಹಚಾರವಾನ್ ನಿಜಂಗೋರೋ ನಿಜ್ಞಜಾನೋ ಸುದರ್ಶನಂ. ಭಗವಂತನ ನಡುವಿನ ಕೆಳಭಾಗವು ಶ್ಯಾಮ ವರ್ಣವಾಗಿದ್ದು ಪೀತಾಂಬರದಿಂದ ಆವೃತವಾಗಿ ಚಿನ್ನದ ಕುಸೂತಿ ಇರುವ ಮೇಖಲೆಯಿಂದ ವಿಭೂಷಿತವಾಗಿದೆ. ಸಮವಾಗಿರುವ ಅವನ ಪಾದ ಪದ್ಮಗಳು, ಕಣಕಾಲುಗಳು, ತೊಡೆಗಳು, ಮೊಳಕಾಲುಗಳು ಇವೆಲ್ಲ ಅಸಾಧಾರಣ ಸೌಂದರ್ಯದಿಂದ ತುಂಬಿವೆ. ನಿಸ್ಸಂಶಯವಾಗಿ ಭಗವಂತನ ಸಮಸ್ತ ದೇಹವು ಸುನಿರ್ಮಿತವಾಗಿ ಕಾಣುತ್ತದೆ. ಭಗವಂತನ ಶರೀರದ ಸೌಂದರ್ಯ ಹೇಗಿದೆ ಅಂತ ಹೇಳಿದ್ರೆ, ಕೆಲವು ಬಾರಿ ನಾವು ನೋಡ್ಬೋದು, ಕೆಲವೊಂದು ಕಿವಿ ಒಂದು ಮೇಲೆ ಇರುತ್ತೆ, ಒಂದು ಕೆಳಗಡೆ ಇರುತ್ತೆ, ಒಂದು ಕಣ್ಣು ಈ ರೀತಿ ಇರುತ್ತೆ, ಇಲ್ಲ ಹಲ್ಲು ವಕ್ರವಾಗಿರುತ್ತೆ, ಇಲ್ಲ ಶರೀರದ ಬೇರೆ ಬೇರೆ ಭಾಗಗಳು ಎಷ್ಟೊಂದು ದೋಷಗಳಿದೆ. ಯಾರದಾದ್ರೂ ಶರೀರ ದೋಷ ಯಾರದಾದ್ರೂ ಇದೆಯಾ? ಮಿಸ್ಟರ್ ಯೂನಿವರ್ಸ್ ಯಾರೇ ಇದ್ರು ಅವರ ಶರೀರದಲ್ಲೂ ಏನಾದ್ರೂ ಇದ್ದೇ ಇರುತ್ತೆ. ಆದ್ರೆ ಭಗವಂತನ ಶರೀರದ ಸೌಂದರ್ಯದಲ್ಲಿ ಸ್ಪಾಟ್ಲೆಸ್ ಬ್ಯೂಟಿ ಅಂತ ಹೇಳ್ತಾರೆ. ಅಲ್ಲಿ ಯಾವುದೇ ರೀತಿಯ ದೋಷಗಳಿಲ್ಲ. ಶರತ್ ಪದ್ಮಫಲಾಶರೋಚಿಷಾಂಧ್ರಕರ್ತಿವೇರ್ನ ನೋ ಅಂತರಧಮ್ಯಧೃತ ಪ್ರದರ್ಶಯ ಸ್ವೀಯಮಪಾಸ್ಮಸಾರ್ಥಸಂ ಪದಂ ಗುರು ಮಾರ್ಗ ಗುರುಸ್ತಮೋಜುಷಾಂ. ನನ್ನ ಪ್ರಿಯ ಪ್ರಭು, ನಿನ್ನ ಪಾದಗಳು ಎಷ್ಟು ಸುಂದರವಾಗಿವೆ ಎಂದರೆ ಅವು ಶರತ್ ಋತುವಿನಲ್ಲಿ ಬೆಳೆಯುವ ತಾವರೆ ಹೂಗಳು ಅರಳುತ್ತಿರುವ ಎರಡು ದಳದಂತೆ ಕಾಣಿಸುತ್ತದೆ. ನಿನ್ನ ಪಾದ ಪದ್ಮಗಳ ನಖಗಳು ಹೊಂದಿಸುವ ಕಾಂತಿಯು ಬದ್ಧಾತ್ಮನ ಹೃದಯದಲ್ಲಿರುವ ಕತ್ತಲೆಯನ್ನೆಲ್ಲ ಕೂಡಲೇ ಗಮನಿಸುತ್ತದೆ. ನನ್ನ ಪ್ರಿಯ ಪ್ರಭು, ಭಕ್ತನ ಹೃದಯದ ಸಕಲ ವಿಧದ ಅಂಧಕಾರವನ್ನು ಯಾವಾಗಲೂ ನೀಗಿಸುವ ನಿನ್ನ ಆ ರೂಪವನ್ನು ದಯವಿಟ್ಟು ನಮಗೆ ತೋರಿಸು. ನನ್ನ ಪ್ರಿಯ ಪ್ರಭು, ನೀನೇ ಪ್ರತಿಯೊಬ್ಬರಿಗೂ ಪರಮ ಗುರು. ಆದ್ದರಿಂದ ಅಜ್ಞಾನದ ಅಂಧಕಾರದಿಂದ ಆವೃತರಾದ ಎಲ್ಲಾ ಬದ್ಧಾತ್ಮರಿಗೂ ಗುರುವಾದ ನೀನೇ ಬೆಳಕನ್ನು ನೀಡಬಲ್ಲೆ. ಈ ಶ್ಲೋಕ ತುಂಬಾ ಅದ್ಭುತವಾಗಿದೆ, ತುಂಬಾ ಮುಖ್ಯವಾಗಿದೆ. ನಾನು ಒಂದು 2 ವಾಕ್ಯಗಳು ಮಾತ್ರ ಇದ್ರ ಮೇಲೆ ಹೇಳ್ತೀನಿ. ಇಲ್ಲಿ ಹೇಳ್ತಾ ಇದ್ರೆ ಭಗವಂತನ ಪಾದ ಪದ್ಮಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಭಗವಂತನ ದರ್ಶನ ಯಾವ ರೀತಿ ಮಾಡ್ತೀವಿ ನಾವು? ಪಾದಗಳಿಂದ ಮಾಡ್ತೀವಿ, ಆಮೇಲೆ ಭಗವಂತನ ಮುಖ. ಆದ್ರೆ ಈ ಋತುಗೀತೆಯಲ್ಲಿ ಸ್ವಲ್ಪ ಉಲ್ಟಾ ಇದೆ, ಮೇಲೆಗಳಿಂದ ಕೆಳಗಡೆ ಬರ್ತಾರೆ. ಆದ್ರೆ ಪಾದ ಪದ್ಮಗಳ ದರ್ಶನ ಮಾಡಿದ್ರೆ ಏನಾಗುತ್ತೆ? ಭಗವಂತನ ಪಾದ ಪದ್ಮಗಳನ್ನ ಯಾವ್ದಕ್ಕೆ ಹೋಲಿಸಿದ್ದಾರೆ? ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದ 2ನೇ ಸ್ಕಂದಕ್ಕೆ ಹೋಲಿಸಿದ್ದಾರೆ. ಹೇಳ್ತಾರೆ, ನಮ್ಮ ಮನಸ್ಸು ನಿಷ್ಕಲ್ಮಶ ಆಗೋ ತನಕ ನಾವು ಭಗವಂತನ ಪಾದ ಪದ್ಮಗಳನ್ನು ಮೇಲೆ ಹೋಗ್ಬಾರ್ದು. ಅಂದ್ರೆ 1ನೇ ಸ್ಕಂದ 2ನೇ ಸ್ಕಂದ ಏನ್ ಮಾಡುತ್ತೆ? ನಮ್ಮ ಮನಸ್ಸಿನ ಕಲ್ಮಶಗಳನ್ನು ದೂರ ಮಾಡುತ್ತೆ. ಭಗವಂತನ ಅದಕ್ಕೋಸ್ಕರ ನಮ್ಮ ಅದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲಿ ತಾತ್ಪರ್ಯದಲ್ಲಿ ತುಂಬಾ ಅದ್ಭುತವಾಗಿ ಪ್ರಭುಪಾದರು ಬರೀತಾರೆ. ಶ್ರೀಮದ್ ಭಾಗವತದ ಅಲ್ಲಿ ಶಿವ ಸಲಹೆ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ, ಮೊದಲು ಭಗವಂತನ ಪಾದ ಪದ್ಮಗಳನ್ನು ನೋಡಲು ಪ್ರತಿಯೊಬ್ಬನು ಪ್ರಯತ್ನಿಸಬೇಕು. ನಮ್ಮ ದರ್ಶನ ಆ ರೀತಿಯಲ್ಲಿ ಪ್ರಾರಂಭ ಆಗ್ಬೇಕು. ನೋಡಿ, ಶ್ರೀಮದ್ ಭಾಗವತನ್ನು ಓದಲು ಗಂಭೀರವಾಗಿ ಅಪೇಕ್ಷೆ ಪಡುವವನು ಅದರ 1ನೇ 2ನೇ ಸ್ಕಂದಗಳನ್ನು ಗಂಭೀರವಾಗಿ ಓದುವುದರಿಂದ ಆರಂಭ ಮಾಡಬೇಕು ಎಂದು ಅರ್ಥವಾಗುತ್ತದೆ. ನಾವು ಕೆಲವು ಬಾರಿ ಏನಾಗ್ಬಿಡುತ್ತೆ, ಎಷ್ಟೋ ಭಕ್ತರು ಭಾಗವತ ಓದ್ತಾರೆ, ತಾತ್ಪರ್ಯ ಓದೋದಿಲ್ಲ, ಬರೀ ಶ್ಲೋಕಗಳನ್ನು ಓದ್ತಾ ಹೋಗ್ತಾರೆ, ಶ್ಲೋಕ ಅನುವಾದ ಓದ್ತಾ ಹೋಗ್ತಾರೆ. ಅವ್ರಿಗೆ ಅಂತಾರೆ, ಒಳ್ಳೆ ಸ್ಟೋರೀಸ್ ಇದೆ ಪ್ರತಿ, ನಾವು ಸ್ಟೋರೀಸ್ ತಿಳ್ಕೊಳ್ಬೇಕು, ಏನೆಲ್ಲ ಇದೆ. ಆದ್ರೆ ತಾತ್ಪರ್ಯ ಇರೋದು ಯಾರಿಗೋಸ್ಕರ? ಪ್ರಭುಪಾದರು ಕೊಟ್ಟಿರೋದು, ನಮಗೋಸ್ಕರನೇ ಕೊಟ್ಟಿರೋದು. ಆದ್ರೆ ತಾತ್ಪರ್ಯ ಅನ್ಸುತ್ತೆ ಪ್ರಭುಜಿ ಇಷ್ಟು ಉದ್ದ ಬರೆದಿದ್ದಾರೆ. ಅದು ಉದ್ದ ಯಾಕೆ ಬರೆದಿರೋದು ಅಂದರೆ ನಮ್ಮ ಮನಸ್ಸಿನ ಕಲ್ಮಶಗಳನ್ನು ದೂರ ಮಾಡೋದಕ್ಕೆ ಬರೆದಿರೋದು. ಅದಕ್ಕೋಸ್ಕರ
ತಾತ್ಪರ್ಯವನ್ನ ಮುಖ್ಯ ನಾವೆಲ್ಲರೂ ಓದ್ಬೇಕು. ಅದಷ್ಟೇ ಅಲ್ಲ ನೋಡಿ, ಭಗವಂತನ ಪಾದಪದ್ಮಗಳನ್ನು ದರ್ಶನ ಮಾಡಿದಾಗ ಹೃದಯದಲ್ಲಿರುವ ಎಲ್ಲಾ ವಿಧದ ಸಂಶಯಗಳು, ಭೀತಿಗಳು ನಿರ್ಮೂಲವಾಗುತ್ತವೆ. ಎಷ್ಟೋ ಬಾರಿ ಭಗವಂತನ ದರ್ಶನ ಮಾಡಿದ್ರು ನಮ್ಮ ಮನಸ್ಸಿನ ಭೀತಿಯಿಂದ ಹೋಗಿಲ್ಲ, ಹೌದಲ್ಲ? ಮನಸ್ಸಿನ ಕಲ್ಮಶ ಹೋಗಿಲ್ಲ ಅಂತ ಹೇಳಿ ಭಗವಂತನ ಪಾದ ಪದ್ಮದ ದರ್ಶನ ಇನ್ನೂ ಆಗಿಲ್ಲ ಅಂತ ಹೇಳ್ತಿದ್ರೆ, ಭಗವಂತನ ಪಾದ ಪದ್ಮದ ದರ್ಶನ ಆದಾಗ ಏನಾಗುತ್ತೆ? ಸಂಶಯಗಳು ಹೋಗುತ್ತೆ, ಭೀತಿಗಳು ಹೋಗುತ್ತೆ, ಕಲ್ಮಶಗಳು ಹೋಗುತ್ತೆ. ಅದಕ್ಕೋಸ್ಕರ ಭಗವಂತನ ಪಾದ ಪದ್ಮದ ದರ್ಶನ ಆಗ್ಬೇಕು. ಆಮೇಲೆ ಸೊ ಈ ರೀತಿ ಇನ್ನು ಎಷ್ಟೊಂದಿದೆ. ಯಾರು ನಮ್ಮ ಕೃಷ್ಣ ಒಂದೇ ಜಗದ್ಗುರು, ಎಲ್ಲರ ಗುರುತತ್ವ ಅಂದ್ರೆ ಆಕ್ಚುಲಿ ಭಗವಂತ. ಆದರೆ ಯಾರಾದ್ರೂ ತುಂಬಾ ಮಹಾನ್ ಪುರುಷರು ಹೃದಯದಲ್ಲಿ ಅವರು ಪ್ರಜ್ವಲಿಸಿ ಜ್ಞಾನವನ್ನ ನೀಡ್ತಾರೆ ಮತ್ತು ಭಕ್ತಿಯನ್ನ ಜಾಗೃತ ಮಾಡಿಸ್ತಾರೆ. ಅದಕ್ಕೋಸ್ಕರ ಅದು ಸಾಮಾನ್ಯ ಎಲ್ಲರಿಗೂ ಆಗೋದಿಲ್ಲ, ಭಗವಂತನ ಶುದ್ಧ ಭಕ್ತರಿರ್ಬೇಕು. ಆಗ ಅದಕ್ಕೋಸ್ಕರ ಹೇಳ್ತಾರೆ, ಪರಮ ಪ್ರಭುವಿನ ಸತ್ಯ ಪ್ರತಿನಿಧ್ಯ ಕೂಡ ಗುರುವೇ. ಅವರಿಂದ ನೋಡಿ, ಭಗವಂತನ ಪಾದ ಪದ್ಮಗಳ ಬಗ್ಗೆ ಚಿಂತಿಸುವುದರಿಂದ ಮತ್ತು ಯಾವಾಗಲೂ ಗುರುವಿನ ಉಪದೇಶವನ್ನು ಸ್ವೀಕರಿಸುವುದರಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರತಿಯೊಂದಲು ಪ್ರಗತಿಯನ್ನು ಹೊಂದಲು ಮತ್ತು ವೇದಗಳಲ್ಲಿ ಜ್ಞಾನವನ್ನು ಅರಿಯಲು ಮಾತ್ರ ಸಾಧ್ಯ. ಈ ರೀತಿ ಹೇಳ್ತಾರೆ. ಈಗ ಈ ಭಗವಂತನ ದರ್ಶನ, ರೂಪದ ದರ್ಶನ ಮಾಡಿದ್ರೆ ಏನು ಫಲ? ಅದನ್ನ ಮನನ ಮಾಡೋದು ನೋಡಿ. ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ, ನನ್ನ ಪ್ರಿಯ ಪ್ರಭು ತಮ್ಮ ಆತ್ಮಶುದ್ಧಿಯನ್ನು ಅಪೇಕ್ಷಿಸುವರು ಯಾವಾಗಲೂ ನಿನ್ನ ಪಾದಪದ್ಮಗಳ ಧ್ಯಾನದಲ್ಲಿ ಮೇಲೆ ವರ್ಣಿಸಿದಂತೆ ತೊಡಗಿರಬೇಕು. ಸ್ವಧರ್ಮವನ್ನು ಆಚರಿಸುವುದರ ಬಗೆಗೆ ಗಂಭೀರ ಆಸಕ್ತಿಯನ್ನು ಉಳ್ಳವರು ಭಯದಿಂದ ವಿಮುಕ್ತಿಯನ್ನು ಪಡೆಯಲು ಬಯಸುವವರು ಭಕ್ತಿಯೋಗದ ಈ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಬೇಕು. ಇಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ ಭಕ್ತಿ ಯೋಗ ಎಲ್ಲ ನೋಡಿ. ಸಾಮಾನ್ಯವಾಗಿ ಜ್ಞಾನ ಯೋಗ ಆಚರಣೆ ಮಾಡೋದು ಯಾರನ್ನ ಆರಾಧನೆ ಮಾಡ್ತಾರೆ? ಜ್ಞಾನ ಯೋಗ ಆಚರಣೆ ಮಾಡೋದು ಶಿವನನ್ನ ಆರಾಧನೆ ಮಾಡ್ತಾರೆ. ಆದ್ರೆ ಇಲ್ಲಿ ಸಾಕ್ಷಾತ್ ಶಿವವನ್ನ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಶ್ಲೋಕಗಳಲ್ಲಿ ಗೊತ್ತಾಗುತ್ತೆ ಭಕ್ತಿ ಯೋಗ ಉನ್ನತವಾಗಿರೋದಂತ ಇಲ್ಲಿ ಸಾಕ್ಷಾತ್ ಶಿವ ಈ ಶ್ಲೋಕಗಳಲ್ಲಿ ಈಗ ಮುಂದೆ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಭಕ್ತಿ ಯೋಗ ಈ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಬೇಕು. 54ರಿಂದ ಈಗ ಇಲ್ಲಿಂದ ಕೊನೆಯ ತನಕ ಆಲ್ಮೋಸ್ಟ್ ಭಕ್ತಿ ಯೋಗದ ವರ್ಣನೆ ಈಗ ಆಗುತ್ತೆ. ಭಗವಾನ್ ಭಕ್ತಿಗೋ ಸ್ವರಾಜ್ಯಪಿ ಅಭಿಮತ ಏಕಾಂತೇನ ಆತ್ಮವಿದ್ಯುದ್ಗತಿ. ನನ್ನ ಪ್ರಿಯ ಪ್ರಭುವೇ, ಸ್ವರ್ಗ ಸಾಮ್ರಾಜ್ಯದ ಪ್ರಭುವಾಗಿರೋ ರಾಜನು ಕೂಡ ಭಕ್ತಿ ಸೇವೆ ಎಂಬ ಜೀವಿತದ ಅಂತಿಮ ಗುರಿಯನ್ನು ಸಾಧಿಸಲು ಅಪೇಕ್ಷೆಯುಳ್ಳವನಾಗಿರುತ್ತಾನೆ. ಇದೇ ರೀತಿ ಯಾರು ತಮ್ಮನ್ನು ನಿನ್ನೊಡನೆ ಅಭಿನ್ನರೆಂದು ಭಾವಿಸುವರೋ ಅಹಂ ಬ್ರಹ್ಮಾಸ್ಮಿ, ಅವರಿಗೂ ನೀನೇ ಅಂತಿಮ ಗುರಿ. ಆದರೆ ನಿನ್ನನ್ನು ಪಡೆಯುವುದು ಅವರಿಗೆ ತುಂಬಾ ಕಷ್ಟ. ಭಕ್ತನಾದರೂ ಭಗವಂತನಾದ ನಿನ್ನನ್ನು ಸುಲಭವಾಗಿ ಪಡೆಯುವನು. ನೋಡಿ, ಇಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಬೇರೆ ಮಾರ್ಗಗಳಿಂದ ಭಗವಂತನ ಪಡೆಯುವುದು ತುಂಬಾ ಕಷ್ಟ, ಭಕ್ತಿಯೋಗದಿಂದ ತುಂಬಾ ಸುಲಭವಾಗಿ ನಿಮ್ಮನ್ನ ಪಡ್ಕೊಳ್ಬಹುದು. ತಂ ದುರಾರಾಧ್ಯ ಸತಾಮಪಿ ದುರಾಪಯ ಏಕಾಂತ ಭಕ್ತ್ಯಾ ಕೋ ವಾಂಛೇತ್ ಪಾದಮೂಲಂ ವಿನಾ ಭಯಿ. ನನ್ನ ಪ್ರಿಯ ಪ್ರಭುವೇ, ವಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವುದು ಮುಕ್ತರಿಗೂ ಕೂಡ ಕಷ್ಟ. ಆದರೆ ಭಕ್ತಿ ಸೇವೆ ಮಾತ್ರ ನಿನಗೆ ತೃಪ್ತಿಯನ್ನು ತರಬಲ್ಲದು. ಜೀವನದ ಪರಿಪೂರ್ಣತೆಯನ್ನು ಸಾಧಿಸುವುದರಲ್ಲಿ ದೃಢಾಸಕ್ತಿಯುಳ್ಳವನು ತಾನೇ ಆತ್ಮ ಸಾಕ್ಷಾತ್ಕಾರದ ಬೇರೆ ಪ್ರಕ್ರಿಯೆಗಳನ್ನು ಆಶ್ರಯಿಸುವನು. ಭಕ್ತಿ ಯೋಗ ನಿಮಗೆ ಸಂಪೂರ್ಣ ಸಂತೃಪ್ತಿಯನ್ನ ಕೊಡುತ್ತೆ. ಆಮೇಲೆ ಭಕ್ತನಿಗೆ ನೀವು ಸಂಪೂರ್ಣ ಸಾಕ್ಷಾತ್ಕಾರವನ್ನು ಕೊಡ್ತೀರಿ. ಇದು ಬಿಟ್ಟು ಯಾರು ಬುದ್ಧಿವಂತ ವ್ಯಕ್ತಿಯನ್ನು ಬೇರೆ ದಾರಿಯಿಂದ ಯಾಕೆ ಹಿಡಿತಾನೆ ಅಂತ ಹೇಳ್ತಾರೆ. ಕೃತಾಂತೋ ನಾಭಿಮನ್ಯತೆ ವಿಶ್ವಂ ವಿಧ್ವಂಸಯನ್ ವೀರ್ಯ ಶೌರ್ಯ ವಿಸ್ಫೂರ್ಜಿತ ಭೃವಾ. ಅಜೇಯನಾದ ಕಾಲಪುರುಷನು ಕೇವಲ ತನ್ನ ಹುಬ್ಬುಗಳನ್ನು ಕುಗ್ಗಿಸುವುದರಿಂದ ಸಮಸ್ತ ವಿಶ್ವವನ್ನು ಕೂಡಲೇ ನಾಶಪಡಿಸಬಲ್ಲನು. ಆದರೆ ಅಷ್ಟು ಪರಾಕ್ರಮಿಯಾದ ಕಾಲಪುರುಷನೂ ಸಹ ನಿನ್ನ ಪಾದಪದ್ಮಗಳಲ್ಲಿ ಸಂಪೂರ್ಣ ಶರಣಾಗತವನಾದವರನ್ನು ಸಮೀಪಿಸುವುದಿಲ್ಲ. ಇಲ್ಲಿ ನೋಡಿ, ತುಂಬಾ ಅದ್ಭುತವಾಗಿರೋದು ಹೇಳ್ತಾರೆ. ಸಾಮಾನ್ಯ ಎಲ್ಲರಿಗೂ ಏನ್ ಭಯ? ಮೃತ್ಯು, ಯಮ. ಆದಲ್ಲ, ಎಲ್ಲರಿಗೂ ಒಂದು ಭಯ ಅಂತ ಹೇಳಿದ್ರೆ ಯಮ. ಒಬ್ರು ಓಲಾ ಕ್ಯಾಬ್ಸ್ ಬುಕ್ ಮಾಡ್ತಾ ಇದ್ರಂತೆ.
ಓಲಾ ಗ್ಯಾಸ್ ಬುಕ್ ಮಾಡ್ತಾ ಇರುವಾಗ ತಕ್ಷಣ ಅಲ್ಲಿ ಒಂದು ಯಮ ಇಸ್ ವೇಟಿಂಗ್ ಆನ್ ದ ವೇ. ಯಮ ಹ್ಯಾಸ್ ಆಲ್ರೆಡಿ ರೀಚ್ ದಟ್ ವೆನ್ಯೂ ಟು ಪಿಕ್ ಅಪ್. ಇದನ್ನ ಓದಿದ ತಕ್ಷಣ ಇವ್ರಿಗೆ ಭಯ ಬರುತ್ತೆ. ಯಾಕೆಂದ್ರೆ ಆ ವ್ಯಕ್ತಿ ಹೆಸರು ಯಮ ಅಂತ ಇರ್ತದೆ. ಇವನಿಗೆ ವಿರೋಧಿ ತಕ್ಷಣ ಯಮ ಗೊತ್ತಿದ್ದಾರೆ. ಆ ಸನ್ನಿವೇಶ ಬರೀ ಓಲಾ ಗ್ಯಾಸ್ ಅಲ್ಲ, ಎಲ್ಲರ ಜೀವನದಲ್ಲೂ ಬರೋದಿದೆ, ಒಂದು ನಿರ್ದಿಷ್ಟ ಸಮಯದಲ್ಲಿ ಬರುತ್ತೆ. ಆದ್ರೆ ಯಮದಿಂದ ಭಯ ದೂರ ಹೇಗಾಗುತ್ತೆ? ಇಲ್ಲಿ ಹೇಳಿದರೆ ಬರೀ ಭಕ್ತಿಯಿಂದ ಮಾತ್ರ. ಭಕ್ತಿ ಯಾರು ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಮೃತ್ಯುವಿನ ಭಯನೂ ಅವ್ರಿಗೆ ಇರೋದಿಲ್ಲ, ಅದು ಹೋಗ್ಬಿಡುತ್ತೆ. ಈ ಶ್ಲೋಕ ಇನ್ನೂ ಅದ್ಭುತವಾಗಿದೆ. ಸುದೈವದಿಂದ ಭಕ್ತರ ಸಂಪರ್ಕವು ಅರ್ಧ ಕ್ಷಣವೂ ದೊರಕಿದರೆ ಅದನ್ನು ಪಡೆದವನು ಅಲ್ಲಿಂದ ಮುಂದೆ ಕರ್ಮ ಅಥವಾ ಜ್ಞಾನದ ಫಲಗಳ ಆಕರ್ಷಣೆಗೆ ತುತ್ತಾಗುವುದಿಲ್ಲ. ಅಂತಹವನು ಜನನ ಮರಣಗಳ ನಿಯಮಗಳಿಗೆ ಬದ್ಧರಾದ ದೇವತೆಗಳು ನೀಡುವ ವರಗಳ ಬಗ್ಗೆ ಯಾವ ಆಸಕ್ತಿಯನ್ನು ಹೊಂದಿರಲು ಸಾಧ್ಯ? ಯಾರಿಗಾದ್ರೂ ಅರ್ಧ ಕ್ಷಣ ಭಕ್ತರ ಸಂಘ ಸಿಕ್ಕಿದ್ರೆ ಅವ್ರಿಗೆ ಸಂಪೂರ್ಣ ಜಗತ್ ಜೀವನದ ಸಿದ್ಧಿ ದೊರಕ್ಬಿಡುತ್ತೆ. ಯಾರು ಎಷ್ಟು ಹೊತ್ತು? ಅರ್ಧ ಕ್ಷಣ. ಆದ್ರೆ ಭಕ್ತರು ಈ ಬೆಳಿಗ್ಗೆಯಿಂದ ಇದೆ, ಅರ್ಧ ಕ್ಷಣ 4 ಗಂಟೆ. ಇನ್ನು ನಮ್ಮ ಜೀವನದ ಅದಕ್ಕೋಸ್ಕರ ಯಾರು ಸತ್ಸಂಗಕ್ಕೆ ಬಂದಿದ್ದಾರೆ ಅಂದ್ರೆ ಅವರು ಟ್ರೈನಲ್ಲಿ ಕುತ್ಕೊಂಡಿದ್ದಾರೆ ಅಂತ ಆಯ್ತು. ಸತ್ಸಂಗದಲ್ಲಿ ಯಾರು ಬರ್ತಾ ಇದಾರೆ ಅಂದ್ರೆ ಅವರ ಜೀವನ ಸಿದ್ಧಿಯ ಕಡೆ ಹೋಗ್ತಾ ಇದೆ. ಆಗ ಏನ್ ಮಾಡ್ಬೇಕು? ಟ್ರೈನಲ್ಲೇ ಕುತ್ಕೊಂಡಿರ್ಬೇಕು. ಸ್ಟೇಷನ್ ಬಂದಿದ್ರೆ ಎದುರುಬಿಡಬಾರ್ದು ಅಷ್ಟೇ. ಅಲ್ಲಿಂದ ಹೆಚ್ಚು ಬೇಕಿ ತಗೊಳ್ತೀನಿ, ಸುಲಭನೆ ತಗೊಳ್ತೀನಿ, ಚಿಕ್ಕಿ ತಗೊಳ್ತೀನಿ, ಈ ರೀತಿ ಹೇಳಿದ್ಬಿಟ್ರೆ ಟ್ರೈನ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸತ್ಸಂಗ ಬಿಟ್ಟು ಹೋಗ್ಬಾರ್ದು ಎಲ್ಲೂ. ಕೀರ್ತಿ ತೀರ್ಥಯೋ ಅಂತರ್ಪಹಿ ಸ್ನಾನ ವಿಧು ಪಾಪ್ಮನಾಂ ಭೂತೇಶ್ವರ ಕ್ರೋಧಸು ಸತ್ವಶೀಲಿನಾಂ ಸ್ಯಾತ್ ಸಂಗಮೋನುಗ್ರಹ ಈಶನಸ್ತವ. ನನ್ನ ಪ್ರಿಯ ಭಗವಂತನೇ, ನಿನ್ನ ಪಾದ ಪದ್ಮಗಳು ಎಲ್ಲಾ ಪವಿತ್ರ ಕಾರ್ಯಗಳಿಗೆ ಕಾರಣವು, ಪಾಪ ಸ್ಪರ್ಶ ವಿನಾಶಕವೂ ಆಗಿದೆ. ಆದ್ದರಿಂದ ನಿನ್ನ ಭಕ್ತರ ಸಹವಾಸವನ್ನು ಕೊಟ್ಟು ಅನುಗ್ರಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಇದನ್ನ ನಿಜವಾಗಿಯೂ ನಾವು ಪ್ರಾರ್ಥನೆ ಮಾಡಬೇಕು. ನೋಡಿ, ನಮಗೆ ಭಗವಂತ ಸತ್ಸಂಗ ಕೊಟ್ಟಿದ್ರು, ಆದ್ರೆ ಸತ್ಸಂಗದಲ್ಲಿ ರುಚಿ ಇಲ್ಲ. ಸತ್ಸಂಗದಲ್ಲಿ ನಮಗೆ ಅದು ಕೆಲವು ಬಾರಿ ಕ್ಯಾಶುವಲ್ ಆಗಿ ಹೋಗ್ಬಿಡುತ್ತೆ, ಇಲ್ಲ ಹೋಗ್ಬೇಕಲ್ಲ ಇವತ್ತು ಅನ್ನುವಂತ. ನಿಜವಾಗಿ ಆಂತರಿಕವಾಗಿ ಸತ್ಸಂಗಕ್ಕೆ ನಮಗೇನಾದ್ರೂ ರುಚಿ ಬೆಳೆದ್ರೆ ಭೌತಿಕ ಜಗತ್ತಿನ ಯಾವುದೇ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಬೀಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಕೇಳ್ತಾ ಇದ್ದಾರೆ, ಆ ಭಕ್ತರ ಸಂಘವನ್ನ ನನಗೆ ಕೊಡಿ ಅಂತ ಕೇಳ್ತಾರೆ. ಆ ಭಕ್ತರು ನಿನ್ನ ಪಾದ ಪದ್ಮಗಳ ಅರ್ಚನೆಯಿಂದ ಸಂಪೂರ್ಣ ಪರಿಶುದ್ಧರು, ಸಂಸಾರಿ ಜೀವಿಗಳ ಮೇಲೆ ಅತ್ಯಂತ ಕರುಣಾಶಾಲಿಗಳು ಆಗಿದ್ದಾರೆ. ಅಂತಹ ಭಕ್ತರೊಡನೆ ಸಂಘವನ್ನು ಪಡೆಯಲು ನನಗೆ ಅವಕಾಶವನ್ನು ಕಲ್ಪಿಸುವುದೇ ನಿನ್ನ ನಿಜವಾದ ಆಶೀರ್ವಾದ ಎಂದು ನಾನು ಅಂದುಕೊಳ್ಳುತ್ತೇನೆ. ನೋಡಿ, ಇಲ್ಲಿ ಹೇಳ್ತಾರೆ, ನಿಜವಾದ ಆಶೀರ್ವಾದ ಭಗವಂತನಿಂದ ಸಿಕ್ಕಿದ್ರೆ ಅಂದ್ರೆ ಏನರ್ಥ? ಈ ಭೌತಿಕ ಜಗತ್ತಿನ ಸಂಪತ್ತು, ಐಶ್ವರ್ಯ, ಇಲ್ಲ ಭೌತಿಕ ಜಗತ್ತಿನ ಏನೇ ಸಿಕ್ಕಿದ್ರು, ಸ್ವರ್ಗಲೋಕ ಇಲ್ಲ ಬ್ರಹ್ಮಲೋಕ ತನಕ ಸಿಕ್ಕಿದ್ರು ಅದು ನಿನ್ನ ನಿಜವಾದ ಆಶೀರ್ವಾದ ಅಲ್ಲ. ಮುಕ್ತಿ ಸಿಕ್ಕಿದ್ರು ಅದು ನಿಜವಾದ ಆಶೀರ್ವಾದ ಅಲ್ಲ ಅಂತ ಹೇಳಿದ್ದಾರೆ. ನಿಜವಾದ ಆಶೀರ್ವಾದ ಏನು? ಭಕ್ತರ ಸಂಘ ಸಿಗುವಂಥದ್ದು. ನಯಸ್ಯ ಚಿತ್ತಂ ಬಹಿರರ್ಥವಿತ್ರಂ ತಮೋಮಹಾಯಂ ಚ ವಿಶುದ್ಧಮಾವಿಶತ್ ಯದ್ಭಕ್ತಿಯ ಯೋಗಾನ್ ಗೃಹೀತಮಂಜಸಾಂ ನಿರ್ವಿಚಷ್ಟೋ ನರತಂತ್ರತೆ ಗತಿಂ. ಭಕ್ತಿಸೇವೆಯ ಪ್ರಕ್ರಿಯೆಯಿಂದ ಯಾವನ ಹೃದಯವು ಸಂಪೂರ್ಣವಾಗಿ ಶುದ್ಧವಾಗಿದೆಯೋ, ಯಾವನನ್ನು ಭಕ್ತಿ ದೇವಿಯು ಅನುಗ್ರಹಿಸಿರುವಳೋ ಆ ಭಕ್ತನು ಬಹಿರಂಗ ಶಕ್ತಿಯಿಂದ ವಿಕ್ಷಿಪ್ತನಾಗುವುದಿಲ್ಲ. ನೋಡಿ, ಮಾಯೆಯ ಪ್ರಭಾವ ಯಾವಾಗ ಹೋಗುತ್ತೆ ಅಂತ ಹೇಳ್ತಾರೆ. ಯಾವಾಗ ಹೃದಯ ಸಂಪೂರ್ಣವಾಗಿ ಶುದ್ಧವಾಗುತ್ತೆ, ಆಮೇಲೆ ಭಕ್ತಿ ದೇವಿಯ ಕೃಪೆ ಯಾರಿಗೂ ಸಿಗುತ್ತೆ. ಈ ರೀತಿಯಲ್ಲಿ ಎಲ್ಲ ಭೌತಿಕ ಕಲ್ಮಶ ಸ್ಪರ್ಶದಿಂದ ಶೋಧಿತನಾಗಿ ಭಕ್ತನು ನಿನ್ನ ಹೆಸರು, ಕೀರ್ತಿ, ಆಕಾರ, ಕಾರ್ಯಗಳನ್ನೆಲ್ಲ ಅತ್ಯಂತ ಹರ್ಷದಿಂದ ತಿಳಿಯಬಲ್ಲವನಾಗುತ್ತಾನೆ. ಯತ್ರೇದಂ ವ್ಯಜ್ಯತೆ ವಿಶ್ವಸ್ಮಿನ್ ಅವಭಾತಿ ಯತ್ ತತ್ವಂ ಬ್ರಹ್ಮ ಪರಂ ಜ್ಯೋತಿರ್ ಆಕಾಶಂ ಇವ ವಿಸ್ತೃತಂ. ನನ್ನ ಪ್ರಿಯ ಪ್ರಭುವೇ, ಸೂರ್ಯನ ಬೆಳಕಿನಂತೆ ಅಥವಾ ಆಕಾಶದಂತೆ ನಿರಾಕಾರ ಬ್ರಹ್ಮನು ಎಲ್ಲಾ ಕಡೆಯೂ ವ್ಯಾಪಕನಾಗಿದ್ದಾನೆ. ವಿಶ್ವದಲ್ಲೆಲ್ಲ ವ್ಯಾಪಿಸಿರುವ ಸಮಗ್ರ ವಿಶ್ವದ ಅಭಿವ್ಯಕ್ತಿಯ ಅಧಿಕರಣವಾದ ಆ ನಿರಾಕಾರ ಬ್ರಹ್ಮನು ನೀನೇ. ಇದು ವಿಶ್ವರೂಪದ ಬಗ್ಗೆ ಹೇಳ್ತಿದ್ದಾರೆ. ಯೋ ಮಾಯೇದಂ ಪುರುರೂಪಸ್ ಪುರುರೂಪಯಾ ಸೃಜತ್ ಬಿವಂತಿ ಭೂಯ ಶಪಯತ್ಯ ವಿಕ್ರಿಯಃ ಯದ್ಭೇದ ಬುದ್ಧಿ ಸದಿವಾಗ್ಮದುಶ್ರಯ ತ್ವಮಾತ್ಮತಂತ್ರಂ ಭಗವನ್ ಪ್ರತೀಮಹಿ.
ನನ್ನ ಪ್ರಿಯ ಭಗವಂತನೇ, ನಿನ್ನಲ್ಲಿ ಅನೇಕ ಪ್ರಕಾರದ ಶಕ್ತಿಗಳಿವೆ. ಆ ಶಕ್ತಿಗಳು ವಿವಿಧ ರೂಪಗಳಲ್ಲಿ ಅಭಿವ್ಯಕ್ತವಾಗಿವೆ. ಅಂತಹ ಶಕ್ತಿಗಳನ್ನ ನೀನು ವಿಶ್ವದ ಅಭಿವ್ಯಕ್ತ ರೂಪವನ್ನು ಸೃಜಿಸಿರುವೆ. ಅದು ಶಾಶ್ವತವು ಎಂಬಂತೆ ಅದನ್ನು ನೀನು ಪಾಲಿಸಿದರೂ ಅಂತಿಮವಾಗಿ ನೀನೇ ಧ್ವಂಸ ಮಾಡುವೆ. ಇಲ್ಲಿ ನಾಶವು ಭಗವಂತನೇ ಮಾಡ್ತಿದ್ದಾರೆ. ಸಮಯದ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಬದಲಾವಣೆಗಳಿಂದಾಗಲಿ ಪರಿವರ್ತನೆಗಳಿಂದಾಗಲಿ ನೀನೆಂದು ಕ್ಷೋಭೆಗಳು ಉಳ್ಳವಾದರೂ ಜೀವಿಗಳು ಅವುಗಳಿಂದ ಕ್ಷುಬ್ಧರಾಗುತ್ತಾರೆ. ಆದ್ದರಿಂದ ಅವರ ವಿಶ್ವಾಭಿವ್ಯಕ್ತಿಯನ್ನು ನಿನಗಿಂತ ಬೇರೆಯದಾಗಿ ಅಥವಾ ನಿನ್ನಿಂದ ಬೇರ್ಪಡಿಸಲ್ಪಟ್ಟದ್ದನ್ನಾಗಿ ಕಾಣುತ್ತಾರೆ. ಭಗವಂತ, ನೀನು ಯಾವಾಗಲೂ ಸ್ವತಂತ್ರ. ಈ ವಸ್ತುಸ್ಥಿತಿಯನ್ನು ನಾನು ಸ್ಪಷ್ಟವಾಗಿ ನೋಡಬಲ್ಲೆನು. ಕ್ರಿಯಾಕಲಾಪೈರಿನಮೇವ ಯೋಗಿನಃ ಶ್ರದ್ಧಾನ್ವಿತಾ ಸಾಧಯಜಂತಿ ಸಿದ್ಧಗೆ ಭೂತೇಂದ್ರಿಯಾಂತ ಕರ್ಣೋಪಲಕ್ಷಿತಂ ವೇದೇ ಚ ತಂತ್ರೇ ಚ ತಯೇವ ಕೋವಿದಃ. ನನ್ನ ಪ್ರಿಯ ಭಗವಂತನೇ, ನಿನ್ನ ವಿಶ್ವರೂಪವು ಪಂಚಭೂತಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ನಿನ್ನ ಒಂದು ಭಾಗದ ವಿಸ್ತರಣೆ ಎನಿಸಿದ ಹಾಗೂ ಪ್ರತಿಯೊಂದಕ್ಕೂ ದಿಗ್ದರ್ಶಕನಾದ ಪರಮಾತ್ಮ ಇವುಗಳಿಂದ ಕೂಡಿದೆ. ಭಕ್ತರಾದ ಯೋಗಿಗಳು ಅಂದ್ರೆ ಇತರರಾದ ಯೋಗಿಗಳು ಅಂದರೆ ಕರ್ಮಯೋಗಿ, ಜ್ಞಾನ ಯೋಗಿಗಳು ತಮ್ಮ ನಿರ್ದಿಷ್ಟ ಸ್ಥಾನಗಳಲ್ಲಿ ತಮ್ಮ ನಿರ್ದಿಷ್ಟ ಕ್ರಿಯೆಗಳಿಂದ ನಿನ್ನನ್ನು ಪೂಜಿಸುತ್ತಾರೆ. ವೇದಗಳಲ್ಲಿಯೂ ಅವುಗಳ ಅಂಗಗಳಾದ ಶಾಸ್ತ್ರಗಳಲ್ಲಿಯೂ ಪ್ರಸ್ತುತ ಎಲ್ಲೆಲ್ಲೂ ಪೂಜನೀಯನಾದವನು ನೀನು ಮಾತ್ರ ಎಂದು ಪ್ರತಿಪಾದಿಸಲಾಗಿದೆ. ಅದು ಸಕಲ ವೇದಗಳ ಪರಿಣತ ಅಭಿಪ್ರಾಯವಾಗಿದೆ. ಇದು ಕನ್ಕ್ಲೂಷನ್ ಆಫ್ ಆಲ್ ವೇದಾಸ್ ಅಂತ ಹೇಳ್ತಾರೆ. ತಮೇಕ ಆದ್ಯಂ ಪುರುಷ ಸುಪ್ತ ಶಕ್ತಿ ತಯಾರಜ ಸತ್ವತಮೋ ವಿನಿದ್ಯತೆ ಮಹಾನಃ ಖಂ ಮರುದಗ್ನಿವಾರ್ಧನಾಃ ಸುರೇಶ್ವರ್ಯೋ ಭೂತಗಣಾಯಿದಂ ಯತಃ. ಪ್ರಿಯ ಭಗವಂತನೇ, ನೀನೊಬ್ಬನೇ ಪರಮ ಪುರುಷ. ಎಲ್ಲ ಕಾರಣಗಳ ಕಾರಣ. ಭೌತಿಕ ಪ್ರಪಂಚದ ಸೃಷ್ಟಿಯ ಮೊದಲು ನೀನು. ನಿನ್ನ ಭೌತಿಕ ಶಕ್ತಿಯು ಸುಪ್ತ ಸ್ಥಿತಿಯಲ್ಲಿ ಉಳಿದಿರುತ್ತದೆ. ನಿನ್ನ ಭೌತಿಕ ಶಕ್ತಿಯಲ್ಲಿ ವಿಚಲನೆ ಉಂಟಾದಾಗ ಸತ್ವ, ರಜಸ್, ತಮಸ್ ಎಂಬ ಮೂರು ಗುಣಗಳು ಕ್ರಿಯಾಶೀಲವಾಗುತ್ತವೆ. ಇದರ ಪರಿಣಾಮವಾಗಿ ಸಮಸ್ತ ಭೌತಿಕ ಶಕ್ತಿ, ಅಹಂಕಾರ, ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ, ವಿವಿಧ ಪ್ರಕಾರದ ಎಲ್ಲಾ ದೇವತೆಗಳು ಮತ್ತು ಋಷಿಗಳು ಸೇರುವಂತೆ ಅಭಿವ್ಯಕ್ತವಾಗುತ್ತದೆ. ಹೀಗೆ ಭೌತಿಕ ಪ್ರಪಂಚದ ಸೃಷ್ಟಿ ಜರುಗುತ್ತದೆ. ಸೃಷ್ಟಂ ಸ್ವಶಕ್ತೇನ ಅನುಪ್ರವಿಷ್ಟ ಚತುರ್ವಿಧಂ ಪುರಂ ಆತ್ಮಾಂಶಕೇನ ಅಥೋ ವಿದಸ್ತಂ ಪುರುಷಂ ಸಂತಮತ ಭೂತೆ ಹೃಷೀಕರಿ ಮಧುಸಾರಧನ್ಯಃ. ನನ್ನ ಪ್ರಿಯ ಭಗವಂತನೇ, ನಿನ್ನ ಸ್ವಶಕ್ತಿಯಿಂದಲೇ ಸೃಷ್ಟಿಯನ್ನು ಮಾಡಿ 4 ವಿಧದ ರೂಪಗಳಿಂದ ಈ ಸೃಷ್ಟಿಯೊಳಗೆ ನೀನು ಪ್ರವೇಶಿಸುತ್ತೀಯೇ. ಜೀವಿಗಳ ಹೃದಯಗಳೊಳಗೆ ಇರುವುದರಿಂದ ನೀನು ಅವರನ್ನು ಅರಿತಿರುವೆ. ಜೀವಿಯ ಹೃದಯದಲ್ಲಿ ಯಾರಿದ್ದಾರೆ? ಪರಮಾತ್ಮ. ಅವರು ತಮ್ಮ ಇಂದ್ರಿಯಗಳಿಂದ ಹೇಗೆ ಸುಖಾನುಭವ ಪಡೆಯುತ್ತಿರುವರೆಂದು ನಿನಗೆ ಗೊತ್ತು. ಈ ಭೌತಿಕ ಸೃಷ್ಟಿಯಲ್ಲಿರುವ ತಥಾಕಥಿತ ಸುಖವು ಜೇನುಗೂಡಿನಲ್ಲಿ ಜೇನನ್ನು ಸಂಗ್ರಹಿಸಿದ ಮೇಲೆ ಜೇನುನೊಣಗಳೆಲ್ಲ ಅದನ್ನು ಸವಿಯುವ ಹಾಗೆಯೇ ಇದೆ. ಇಲ್ಲಿ ಅದ್ಭುತವಾಗಿದೆ. ಹೆಚ್ಚು ಎಕ್ಸ್ಪ್ರೆಷನ್ ಮಾಡೋದು ಟೈಮ್ ಇಲ್ಲ. ಹೇಳ್ತಾರೆ, ಈ ಭೌತಿಕ ಸುಖ ಹೇಗಿದೆ ಅಂದ್ರೆ ಜೇನುಗೂಡಿನಲ್ಲಿ ಜೇನ ಸವಿಯೋ ರೀತಿ ಅಂತ. ಜೇನನ್ನ ಸವಿಬೇಕು ಅಂದ್ರೆ ಏನಾಗುತ್ತೆ? ಜೇನುಗೂಡಿನಲ್ಲಿ ನೋಡಿ, ಒಂದು ಜೇನು ನೊಣಗಳು ಅದು ಕೂಡಿಡತ್ತೆ, ಆನಂದ ಪಡೆಯೋರು ಬೇರೆಯವರು. ಈ ಭೌತಿಕ ಜಗತ್ತಿನಲ್ಲೂ ಅಷ್ಟೇ, ಕೂಡಿಡೋರು, ಸಂಗ್ರಹ ಮಾಡಿ ಬ್ಯಾಂಕ್ ಅಲ್ಲಿ ಇರೋರು ಅವರೆಲ್ಲರೂ ಕೂಡಿರೋರು ಅಷ್ಟೇ. ಅವರು ಟಿಕೆಟ್ ಯಮರಾಜ್ ಬಂದಾಗ ಹೋಗ್ಬಿಡ್ತಾರೆ. ಅದನ್ನ ಅನುಭವಿಸೋರು ಯಾರು? ಬೇರೆ ಯಾರಾದ್ರೂ ಬಂದು ಕತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲ ಬೇರೆ ಅವರಂತೂ ಸಂಗ್ರಹ, ಅವರಂತೂ ಅದನ್ನ ಸುಖ ಪಡೆಯೋದಕ್ಕಾಗೋದಿಲ್ಲ. ಇದಿಷ್ಟೇ ಅಲ್ಲ, ಜೇನು ನೊಣಗಳದ್ದು ಇದೊಂದು ಕತೆ. ಆಮೇಲೆ ಬೇರೆಯವರು ಅದನ್ನ ತಗೊಳಕ್ ಹೋಗ್ತಾನಲ್ಲ ಜೇನು, ಅವೊಂದು ಕತೆ ಅದೇ ರೀತಿ. ಹೋಗುವಾಗ ಕಚ್ಚಿಸ್ಕೊಳ್ಬೇಕು. ಸೊ ಭೌತಿಕ ಜಗತ್ತಿನ ಸುಖ ಅಂತ ಹೇಳಿದ್ರೆ ಈ ರೀತಿ ಅಂತ ಹೇಳ್ತಾರೆ. ಭೂತಾನಿ ಭೂತೈರ್ಣಮೇಯ ತತ್ವೋ ಘನಾವಲಿಯರ್ವಾಯು ಇವಾವಿಶಕ್ಯಃ. ನನ್ನ ಪ್ರಿಯ ಭಗವಂತನೇ, ನಿನ್ನ ಪರತರ ಪ್ರಭುತ್ವವನ್ನು ಪ್ರತ್ಯಕ್ಷವಾಗಿ ಅನುಭವದಿಂದ ತಿಳಿದುಕೊಳ್ಳಲಾಗದು. ಆದರೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಯುಕ್ತ ಕಾಲದಲ್ಲಿ ವಿನಾಶಗೊಳ್ಳುತ್ತಿರುವ ಈ ಜಗತ್ತಿನ ಕಾರ್ಯಗಳನ್ನು ನೋಡಿಯೇ ನಿನ್ನ ಪ್ರಭುತ್ವವನ್ನು ಊಹಿಸಬಹುದು. ಕಾಲದ ವೇಗ ಬಹಳ ಪ್ರಬಲವಾಗಿದೆ. ಒಂದು ಪ್ರಾಣಿಯನ್ನು ಮತ್ತೊಂದು ಪ್ರಾಣಿಯು ತಿನ್ನುವ ಹಾಗೆ ಪ್ರತಿಯೊಂದು ವಸ್ತುವು ಇನ್ನಾದರಿಂದ ನಾಶವಾಗುತ್ತಿದೆ. ಆಕಾಶದಲ್ಲಿ ಗಾಳಿಯು ಮೋಡಗಳನ್ನು ಚದುರಿಸುವಂತೆ ಕಾಲದ ಸಮಸ್ತ ವಸ್ತುಗಳನ್ನು ಚದುರಿಸಿ ನಾಶಗೊಳಿಸುತ್ತದೆ. ಕಾಲದ ಅಧಿದೇವತೆ ಯಾರು? ಭಗವಂತ. ಪ್ರಮತ್ತಮುಚ್ಚಯೇತಿ ಕೃತ್ಯ ಚಿಂತೆಯ ಪ್ರವೃದ್ಧಲೋಭಂ ವಿಷಯೇತು ಮಾನಸ ತ್ವಂ ಅಪ್ರಮತ್ತ ಸಹಸಾ ವಿಪದ್ಯಸೆ ಕ್ಷುಣ್ಯೇಹಾರೋಹ್ಯ ವಿವಾಹುಮಂತಕಃ.
ಪ್ರಿಯ ಭಗವಂತನ ಈ ಭೌತಿಕ ಪ್ರಪಂಚದಲ್ಲಿರುವ ಎಲ್ಲಾ ಜೀವಿಗಳು ವಿವಿಧ ವಸ್ತುಗಳಿಗಾಗಿ ಯೋಜನೆಗಳನ್ನು ಹಾಕಿ ಹುಚ್ಚರಾಗುತ್ತಿದ್ದಾರೆ. ಅವರು ಯಾವಾಗಲೂ ಇದನ್ನು ಅದನ್ನೇ ಮಾಡುವ ಆಕಾಂಕ್ಷೆಯಲ್ಲಿ ವ್ಯಗ್ರರಾಗಿರುತ್ತಾರೆ. ಇದು ಹತೋಟಿ ತಪ್ಪಿದ ದುರಾಶೆಯ ಫಲ. ಜೀವಿಯಲ್ಲಿ ಯಾವಾಗಲೂ ಈ ಭೌತಿಕ ಸುಖದ ಅನುಭವದ ದುರಾಶೆ ಇರುತ್ತದೆ. ಆದರೆ ಭಗವಂತನಾದ ನೀನು ಯಾವಾಗಲೂ ಜಾಗೃತನಾಗಿರುವೆ. ಕಾಲಕ್ರಮದಲ್ಲಿ ಹಾವು ಎಲೆಯನ್ನು ಹಿಡಿದು ಸುಲಭವಾಗಿ ನುಂಗುವಂತೆ ನೀನು ಜೀವಿಯನ್ನು ಹೊಡೆದು ಬೀಳಿಸುವೆ. ಇದನ್ನ ಕೇಳಿದ್ರೆ ತುಂಬಾ ಭಯ ಆಗುತ್ತೆ. ಹೊಡೆದು ಬೀಳಿಸುವೆ ಅಂತ ಹೇಳಿದಾಗ ಅಂದ್ರೆ ಯಾವ ರೀತಿ? ಇದು ಭೌತಿಕ ವ್ಯಕ್ತಿಗಳಿಗೆ, ಭಕ್ತರಿಗಲ್ಲ. ಭಕ್ತರ ಗುರಿ ಇರ್ಲಿಲ್ಲ. ಅದಕ್ಕೋಸ್ಕರ ಭಗವಂತ ಭಕ್ತರಿಗೆ ಕಾಲದ ರೂಪದಲ್ಲಿ ಬರುವುದಿಲ್ಲ, ಸೌಂದರ್ಯಮಯವಾಗಿರುವಂತಹ ಕೃಷ್ಣನ ರೂಪದಲ್ಲಿ ಬರ್ತಾರೆ. ಈಗ ನನ್ನ ಪ್ರಿಯ ಭಗವಂತನೇ, ನಿನ್ನನ್ನು ಪೂಜಿಸದಿದ್ದರೆ ಸಂಪೂರ್ಣ ಜೀವನವೇ ವ್ಯರ್ಥವಾಗುವುದೆಂದು ಎಲ್ಲಾ ಪಂಡಿತರು ತಿಳಿದಿದ್ದಾರೆ. ಪಂಡಿತರು ತಿಳ್ಕೊಂಡಿದ್ದಾರೆ, ಆದ್ರೆ ಅಜ್ಞಾನಿಗಳು ಎಲ್ಲಿ ತಿಳ್ಕೊಂಡಿಲ್ಲ. ಆದರೆ ಹೇಳ್ತಾರೆ ಪಂಡಿತರೇ ಇದನ್ನ ತಿಳ್ಕೊಂಡಿದ್ದಾರೆ. ಇನ್ನು ನಮ್ಮದೇನು? ಇದನ್ನ ದೇವರ ಮೇಲೆ ಯಾವುದು ತಾನೇ ನಿನ್ನ ಪಾದಕಮಲದ ಪೂಜೆಯನ್ನು ತ್ಯಜಿಸಬಲ್ಲ? ನಮ್ಮೆಲ್ಲರ ತಂದೆಗೆ ಗುರುವಾದ ಬ್ರಹ್ಮದೇವರು ಕೂಡ ಹಿಂಜರಿಯಿಂದ ನಿನ್ನನ್ನು ಪೂಜಿಸುತ್ತಿದ್ದಾನೆ. 14 ಜನ ಮನುಗಳು ಅವನನ್ನು ಅನುಸರಿಸುತ್ತಿದ್ದಾರೆ. ಆದರೆ ಕಲಿಯುಗದಲ್ಲಿ ಇರುವಂತಹ ಬುದ್ಧಿವಂತ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ, ಭಕ್ತಿ ಈಸ್ ನಾಟ್ ಪ್ರಾಕ್ಟಿಕಲ್, ಇಟ್ ಇಸ್ ನಾಟ್ ರಿಲೆವೆಂಟ್. ಇದು ಈ ಕಾಲದಲ್ಲಿ ನಾವು ಈಗ ಅಡ್ವಾನ್ಸ್ ಸೆಂಚುರಿನಲ್ಲಿ ಇದು ಬೇಕಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮನ್ ಪರಮಾತ್ಮನ್ ವಿಪಶ್ಯತಾಂ ವಿಶ್ವಂ ರುದ್ರ ಭಯ ಧ್ವಸ್ತಂ ಅತತಶ್ಚ ಭಯಾಗತಿಃ. ಪ್ರಿಯ ಭಗವಂತನೇ, ನೀನೇ ಪರಬ್ರಹ್ಮ ಪರಮಾತ್ಮ ಎಂದು ಎಲ್ಲ ವಾಸ್ತವ ಪಂಡಿತರು ತಿಳಿದಿದ್ದಾರೆ. ಅಂತಿಮವಾಗಿ ಪ್ರತಿಯೊಂದನ್ನು ನಾಶಪಡಿಸುವ ರುದ್ರನಿಗೆ ಸಮಸ್ತ ವಿಶ್ವವು ಹೆದರುತ್ತಿದ್ದರು. ವಿದ್ವಾಂಸರಾದ ನಿನ್ನ ಭಕ್ತರಿಗೆ ನೀನೇ ಭಯರಹಿತವಾದ ಗಮ್ಯ ಸ್ಥಾನವಾಗಿರುವೆ. ನೋಡಿ, ಅದ್ಭುತವಾಗಿದೆ ಎಂಡಿಂಗ್, ಕ್ಲೋಸ್ ಸ್ವೀಟ್ ಎಂಡಿಂಗ್. ಹೇಳ್ತಾ ಇದ್ದಾರೆ, ನಿಮ್ಮ ಭಕ್ತರಿಗೆ ಭಯರಹಿತವಾಗಿರುವಂತ ಸ್ಥಾನ ಯಾವುದು ಅಂತ ಹೇಳಿದ್ರೆ ಅದು ನಿಮ್ಮ ಚರಣದಾಶ್ರಯ ಮಾತ್ರ. ಈ ರೀತಿ ಅವರು ಮುಗಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನ ಹೇಗೆ ಭಜನೆ ಮಾಡಬೇಕು ಅಂತ ಹೇಳ್ತಾರೆ, ನನ್ನ ಪ್ರಿಯ ರಾಜಪುತ್ರರೇ, ರಾಜರಾಗಿ ನಿಮ್ಮ ಸ್ವಧರ್ಮವನ್ನು ಪರಿಶುದ್ಧ ಹೃದಯದಿಂದ ಪರಿಪಾಲಿಸಿರಿ. ಸ್ವಧರ್ಮದಿಂದ ಆಚೆ ಬಂದಿ ಅಂತ ಯಾರು ಹೇಳಿಲ್ಲ. ಹಾಗಲ್ಲ, ಸ್ವಧರ್ಮವನ್ನು ಮಾಡಿ ಮಹತ್ವವನ್ನು ಏನ್ ಮಾಡ್ಬೇಕು? ಭಗವಂತನ ಪಾದ ಕಮಲಗಳಲ್ಲಿ ನಿಮ್ಮ ಮನಸ್ಸನ್ನು ನಿಲ್ಲಿಸಿ. ಮನಸ್ಸು ಎಲ್ಲಿ ಬಿಡಬೇಕು? ಮಂದಿರದಲ್ಲಿ. ನಮ್ಮ ಹೃದಯ ಮನಸ್ಸು ಭಗವಂತನ ಮಂದಿರದಲ್ಲಿ ಬಿಟ್ಟು ಶರೀರದಲ್ಲಿ ತಗೊಂಡೋಗಿ ನೋ ಪ್ರಾಬ್ಲಮ್. ಹಾಗಾದ್ರೆ ಮನಸ್ಸಲ್ಲಿ ಬಿಟ್ಬಿಡಿ, ಹೃದಯ ಇಲ್ಲಿ ಬಿಟ್ಬಿಡಿ. ಭಗವಂತನ ಚರಣ ಕಮಲಗಳಲ್ಲಿ ಶರೀರ ತಗೊಂಡೋಗಿ, ಆದ್ರೆ ಮನಸ್ಸೆಲ್ಲಿರುತ್ತೆ ಅಲ್ಲೇ ಶರೀರ ಮತ್ತೆ ಬರುತ್ತೆ. ಅದಕ್ಕೋಸ್ಕರ ಬರ್ತಾ ಇರ್ಬೇಕು. ಈ ಪ್ರಾರ್ಥನೆಯನ್ನು ನಾನು ಹೇಳಿದೆ, ನಿಮ್ಮ ಮನಸ್ಸನ್ನು ನೆನೆಸಿ ಈ ಪ್ರಾರ್ಥನೆಯನ್ನು ಸುಮ್ಮನೆ ತೆಪ್ಪಿಸಿರಿ. ತುಂಬಾ ಜಾಸ್ತಿ ಪ್ರಶ್ನೆ ಕೇಳ್ಬೇಡಿ, ತುಂಬಾ ಜಾಸ್ತಿ ಬುದ್ಧಿ ಉಪಯೋಗ ಬೇಡಿ. ಭಗವಂತನ ಹರಿನಾಮದ ಸಂಕೀರ್ತನೆ ಮಾಡಿ, ಭಾಗವತ ಭಗವದ್ಗೀತೆ ಓದಿ, ತುಂಬಾ ತಲೆ ಉಪಯೋಗಿಸೋದೇ ಭಕ್ತಿನಲ್ಲಿ ಇಲ್ಲಿ ಉಳ್ಕೊಳ್ಳೋರು. ಯಾರು ಗುರು ಶಾಸ್ತ್ರದ ಕೆಲಸ ಮಾತು ಕೇಳೋದಿಲ್ಲ, ಅವ್ರು ಬುದ್ಧಿ ಉಪಯೋಗಿಸ್ತಾರೆ, ಇಲ್ಲ ನಾವು ತರ್ಕ ಮಾಡ್ತಾರೆ ಅಂತವ್ರು. ಅದಕ್ಕೋಸ್ಕರ ಸುಮ್ಮನೆ ಬಿಡಿಸ್ಬಿಟ್ಟು ಇದು ನಿಮಗೆ ಎಲ್ಲಾ ಮಂಗಳಗಳನ್ನು ತರುವುದು. ಏಕೆಂದರೆ ಭಗವಂತನು ನಿಮ್ಮಿಂದ ಅತೀವ ಸಂತೋಷ ಪಡುವುದು. ಈ ರೀತಿ ಮುಂದಿದೆ. ಹಿಂದಿನ ಶ್ಲೋಕದಲ್ಲಿ ಮುಗಿತು. ಈ ರೀತಿ ಫಲಶ್ರುತಿ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ. ಕೊನೆಯ ಶ್ಲೋಕ ಹೇಳಿದ್ರು, ನನ್ನ ಪ್ರಿಯ ರಾಜಪುತ್ರರಲ್ಲಿ ನಾನು ನಿಮಗೆ ಬೋಧಿಸಿದ ಪ್ರಾರ್ಥನೆ ದೇವೋತ್ತಮ ಪರಮ ಪುರುಷ ಪರಮಾತ್ಮನನ್ನು ಸಂತೋಷಪಡಿಸಲಿಕ್ಕಾಗಿ ಏನಿದೆ. ಮಹಾ ತಪಸ್ಸುಗಳಷ್ಟೇ ಪರಿಣಾಮಕಾರಿಯಾದ ಈ ಪ್ರಾರ್ಥನೆಯನ್ನು ನೀವು ಜಪಿಸಬೇಕೆಂದು ನಿಮಗೆ ನಾನು ಉಪದೇಶಿಸುತ್ತಿದ್ದೇನೆ. ಯಾರು ನಿಜವಾದ ಶಿವನ ಭಕ್ತರು ಅಂತ ಹೇಳ್ತಾರಲ್ಲ, ನಿಜವಾಗಿ ಇದನ್ನಾದ್ರೂ ಓದ್ಬೇಕು. ಹಾಗಾದ್ರೆ ಉಪದೇಶ ಮಾಡ್ತಿದ್ದೀನಿ, ಓದಿ ಹೇಳ್ತಾರೆ. ಈ ರೀತಿಯಾಗಿ ನೀವು ಪರಿಪಕ್ವರಾದಾಗ ನಿಮ್ಮ ಜೀವಿತವು ಸಫಲವಾಗುವುದು. ಹಾಗೂ ನೀವು ಎಲ್ಲಾ ನಿಮ್ಮ ಅಪೇಕ್ಷಿತ ಪ್ರಯೋಜನಗಳನ್ನು ಲಾಭಗಳನ್ನು ತಪ್ಪದೇ ಸಾಧಿಸಿಕೊಳ್ಳುವಿರಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ग्रंथराज श्रीमद् भागवतम की जय, गीता की जय, शिवरात्रि महोत्सव की जय. ದಯವಿಟ್ಟು ಕ್ಷಮಿಸಿ, ನಾನು ಸಮಯ ತಗೊಂಡೆ. ಗೀತೆಯನ್ನು ಸಂಪೂರ್ಣವಾಗಿ ಮುಗಿಸಿದ್ವಿ.